ಕ್ರಮಾದ್ಗತಃ ವರ್ಣಾನಾಂ ಸಂತರಾಲಾನಾಂ ಸಸದಾಚಾರ ಉಚ್ಯತೆ ಅಂತ ಆ ಜಾಗದ ಒಂದು ಆಚಾರವನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡದ್ದು ಉಂಟು. ಅಂದರೆ ಎಲ್ಲಿ ಜ್ಞಾನಿಗಳು ಸತ್ಯ ದರ್ಶನ ಮಾಡಿದ್ದಾರೋ ಅವರ ಆಚಾರ ಬಹಳ ಮುಖ್ಯ ಅಂತ. ಹೀಗಾಗಿ ಮತ್ತೆ ಮತ್ತೆ ಒಂದು ಕೋಡಿಫೈಡ್ ಆದಂತಹ ಒಂದು ಕಾಂಕ್ರೀಟ್ ಅನ್ನುವಂಥದ್ದು ಉಂಟು. ಅದೇ ಸಂದರ್ಭದಲ್ಲಿ ಎಲ್ಲಿಯೂ ಜ್ಞಾನಿಗಳು ಇರಬಹುದಾದದ್ದರಿಂದ ಅದನ್ನು ಸಾಪೇಕ್ಷವಾಗಿ ರೂಢಿಸಿಕೊಳ್ಳಬಹುದು ಅಂತಲೂ ಉಂಟು. ಮುಂದೆ ಅಲ್ಲಿ ಬರುತ್ತೆ ಆರ್ಯಾವರ್ತ ಅಂತ. ಆರ್ಯಾವರ್ತ ಅಂದರೆ ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಇರುವಂಥದ್ದು. ಹಾಗೂ ಹಿಮವದ್ ವಿಂಧ್ಯಯೋರ್ ಮಧ್ಯಂ ಯತ್ಪ್ರಾಗ್ ವಿನಶನಾದಪಿ ಪ್ರತ್ಯೇಕೇವ ಪ್ರಯಾಗಾಚ್ಚ ಮಧ್ಯದೇಶ ಪ್ರಕೀರ್ತಿತಃ ಅಂತ ಹಿಮವತ್ ಮತ್ತು ವಿಂಧ್ಯಗಳ ನಡುವೆ ಬರುವಂಥದ್ದು ಅದು ಮಧ್ಯದೇಶ ಅಂತ. ಅದನ್ನು ಆರ್ಯಾವರ್ತ ಅಂತ ಕೂಡ ಕರೀತಾರೆ. ಆರ್ಯಾವರ್ತ ಅಂತಂದರೆ ಕೃಷಿಯೋಗ್ಯವಾದಂತಹ ಇತ್ತ ಕಡೆ ಸಿಂಧೂ ಅತ್ತ ಕಡೆ ಗಂಗಾ, ಈ ಎರಡು ನದಿಗಳ ಮಧ್ಯೆ ಹಿಮಾಲಯ ಮತ್ತು ವಿಂಧ್ಯ ಪರ್ವತಗಳ ಎರಡು ಪರ್ವತ ಶ್ರೇಣಿಗಳ ಮಧ್ಯೆ ಇರುವಂಥ ಸ್ಥಳ. ಅದನ್ನು ಇಂಡೋ ಗ್ಯಾಂಜೆಟಿಕ್ ಪ್ಲೇನ್ ಅಂತ ಆಧುನಿಕರು ಅದನ್ನು ಗುರುತಿಸ್ತಾರೆ. ಅಲ್ಲಿ ಕೃಷಿ ಪ್ರಧಾನವಾದದ್ದು ಮತ್ತು ಕೃಷಿ ಸಂಸ್ಕೃತಿ ಮೂಲವಾದದ್ದು. ಹೀಗಾಗಿ ಪರಮಜ್ಞಾನದ ಸಂಸ್ಕೃತಿ ಬ್ರಹ್ಮಾವರ್ತ ಅಂತ ಆದಮೇಲೆ ಅದರ ಅನ್ವಯ ವಿಧಾನದ ಸಂಸ್ಕೃತಿ ಆರ್ಯಾವರ್ತ ಅಂತ ಆಯಿತು. ಅದರಿಂದ ಆಚೆಗೆ ಇರುವಂಥದ್ದನ್ನೆಲ್ಲ ಯಜ್ಞೀಯ ದೇಶ ಅಂತ ಕರೆದರು. ಕೃಷ್ಣಸಾರಸ್ತು ಚರತಿ ಮೃಗೋ ಯತ್ರ ಸ್ವಭಾವತಃ ಸಜ್ಞೇಯೋ ಯಜ್ಞೀಯೋ ದೇಶ ಯಜ್ಞೀಯೋ ದೇಶೋ ಮ್ಲೇಚ್ಛ ದೇಶ ಸ್ವತಃ ಪರಃ ಅಂತ. ಎಲ್ಲಿ ಕೃಷ್ಣಸಾರ ಮೃಗ, ಆ ಕೃಷ್ಣಸಾರ ಅನ್ನುವಂಥ ಬ್ಲ್ಯಾಕ್ ಬಸ್ಟರ್ಡ್ ಅಂತ ಹೇಳ್ತೀವಲ್ಲ, ಆ ಜಿಂಕೆ ನಿರಾತಂಕವಾಗಿ ಓಡಾಡಿಕೊಂಡಿರುತ್ತೋ ಅದು ಯಜ್ಞೀಯ ದೇಶ ಅಂತ. ಜಿಂಕೆ ತುಂಬ ಟಿಮಿಡ್ ಆದಂಥ ಪ್ರಾಣಿ, ಬಹಳ ಭಯಶೀಲವಾದದ್ದು. ಅದಕ್ಕೂ ಭೀತಿ ಇಲ್ಲದೆ ನೆಮ್ಮದಿಯಾಗಿ ಓಡಾಡಬಹುದಾದಂಥ ಜಾಗ ಅದು ಭಾರತೀಯರು ವಾಸ ಮಾಡುವಂಥ ಜಾಗ ಅಂತ. ಬಹಳ ಅದ್ಭುತವಾದ ಆ ಒಂದು ಕಾನ್ಸೆಪ್ಟ್ ಕಾಣಿಸುತ್ತೆ. ಅದರಿಂದ ಆಚೆಗಿರುವುದೆಲ್ಲ ಮ್ಲೇಚ್ಛ ದೇಶ ಅಂತ. ಮ್ಲೇಚ್ಛ ಅಂದರೆ ಏನು? ಸರಿಯಾದ ಉಚ್ಚಾರಣೆ ಗೊತ್ತಿಲ್ಲದವರು ಅಂತ. ಮ್ಲಿಚ್ಛಂತಿ ಮ್ಲಿಚ್ಛತಿ ಅಂತಲ್ಲ, ಅಂದರೆ ಜಾರಿಕೆ ಮಾತಾಡ್ತಾನೆ, ಸರಿಯಾದ ಉಚ್ಚಾರ ಇಲ್ಲ ಅಂತ. ಈ ಭಾರತೀಯ ಭಾಷೆಗಳಿಗೆ ಮೂಲಭೂತವಾದ ವೇದ ಸಂಸ್ಕೃತ ಯಾವುದಿದೆ ಅದರ ಉಚ್ಚಾರಣೆ ಸರಿಯಾಗಿಲ್ಲ ಅಂತ. ಜೊತೆಗೆ ಅದು ಶೈಥಿಲ್ಯ, ವಾಚಾ ಶೈಥಿಲ್ಯ, ಕರ್ಮಣಾ ಶೈಥಿಲ್ಯ, ಮನಸಾ ಶೈಥಿಲ್ಯ ಅಂತ ಯಾವುದಿದೆ ಈ ಸದಾಚಾರಕ್ಕಿಂತ ಭಿನ್ನವಾಗಿ ನಿಂತದ್ದು ಮ್ಲೇಚ್ಛವಾದದ್ದು ಅಂತಷ್ಟೇ. ಅದಕ್ಕೆ ಯಾವುದೇ ಒಂದು ಸ್ಪೆಸಿಫಿಕ್ ಆದ ಜನಾಂಗ ಅಂತ ಇಲ್ಲ. ನೀವು ಮುಸ್ಲಿಮರಂತಲಾಗಲಿ ಅಥವಾ ಕ್ರಿಶ್ಚಿಯನ್ರಂತಲಾಗಲಿ ಯಾವುದೂ ಅಲ್ಲ. ಈ ಸಂಸ್ಕಾರ ಸಂಪನ್ನತೆ ಇಲ್ಲದವರು ಅನ್ನುವುದಷ್ಟೇ ತಾತ್ಪರ್ಯ. ಅದೇ ಸಂದರ್ಭದಲ್ಲಿ ಈ ಪದ್ಯಕ್ಕೆ ವಿವರಣೆ ಮಾಡ್ತಾ ನ ಭೂಮಿ ಸ್ವತೋದ್ದುಷ್ಟ ಸಂಸರ್ಗಾಧಿ ಸಾ ದುಷ್ಯತಿ ಅಮೇಧ್ಯೋಪಹತೇವ ಅತ್ರ ಉಕ್ತ ದೇಶ ವ್ಯತಿರೇಕೇಣಾಪಿ ಸತಿ ಸಾಮಗ್ರಿ ತ್ರವರ್ಣಿಕೇನ ಅಕೃಷ್ಟ ಮೃಗಚರಣೇಪಿ ದೇಶೇ ಯಷ್ಟವ್ಯಮೇವ ಅಂತ ಮೇಧಾತಿಥಿ 9ನೇ ಶತಾಬ್ದಿಯಲ್ಲಿದ್ದ ವ್ಯಾಖ್ಯಾನಕಾರ ಸಹಜವಾಗಿ ಯಾವ ಭೂಮಿಯೂ ಕೂಡ ದುಷ್ಟವಲ್ಲ ಅಂತ ಹೇಳ್ತಾರೆ. ಯಜ್ಞೀಯ ದೇಶವೇ ಭಾರತೀಯರದು, ಅದರಿಂದ ಆಚೆಗೆ ಅಲ್ಲ ಅಂತ ಮನು ಹೇಳ್ದ. ಆದರೆ ನಾವು ಅಷ್ಟಕ್ಕೆ ಸೀಮಿತ ಮಾಡಬೇಕಾಗಿಲ್ಲ. ಯಾವ ನೆಲವೂ ತನ್ನಂತೆ ಕೆಟ್ಟ ನೆಲ ಅಲ್ಲ ಅಂತ ಹೇಳ್ತಾನೆ. ತುಂಬ ರ್ಯಾಷನಲ್ ಆಗಿ ಕಾಣಿಸುವಂಥದ್ದು. ಮತ್ತೆ ಅದು ಅಯೋಗ್ಯರು ಸೇರಿಕೊಂಡಾಗ ಆ ಜಾಗವನ್ನು ಕೆಡಕು ಅಂತೀವಿ. ಹಾಗಾಗಿ ಈ ಭಾರತೀಯರು ಹೋಗಿ ಯಾವ ನೆಲೆಯಲ್ಲಿ ನೆಲೆಸಿ ದೃಢಮೂಲರಾಗ್ತಾರೋ, ಬಲಿಷ್ಠರಾಗ್ತಾರೋ ಅಲ್ಲಿ ಎಲ್ಲ ಅವರಿಗೆ ವಾಸವಾಗುತ್ತೆ. ಅವರ ಸದಾಚಾರವನ್ನು ನಿರ್ವಾಹ ಮಾಡಬಹುದು. ಅಲ್ಲಿ ಕೃಷ್ಣಸಾರ ಮೃಗ ಇಲ್ಲದೇ ಇದ್ರೂ ಕೂಡ ಯಜ್ಞಗಳನ್ನು ಮಾಡಬಹುದು, ಪೂಜೆಗಳನ್ನು ಮಾಡಬಹುದು, ಮತ್ತೊಂದು ಕಾಲನೀಸನ್ನು ಮಾಡಿಕೊಳ್ಬಹುದು ಅಂತ ಹೇಳಿತ್ತು. ಅಂದರೆ ಒಂದು ಸಂಸ್ಕೃತಿಗೆ ಬೇಕಾದ ಮಿನಿಮಮ್ ರಿಕ್ವೈರ್ಮೆಂಟ್ ಅಂತಂದರೆ ಒಂದು ಮಟ್ಟದ ಸ್ವಂತಿಕೆಯ ಜನ ಅಲ್ಲಿ ನೆಲೆ ನಿಂತುಕೊಳ್ಳುವಂಥದ್ದು ಬೇಕು ಅಂತ. ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಬಂದಿದ್ದೀನಿ ಅಂತಂದರೆ, ಭಾರತೀಯತೆಯ ಈ ದ್ರವೀಯ ಭಾವನೆ ಯಾವುದಿದೆ, ಯಾವ ಗ್ರಂಥವಾದರೂ ಪ್ರಮಾಣವಾದೀತು ಅಥವಾ ಯಾವ ಗ್ರಂಥದಲ್ಲಿಯೂ ವಿರೋಧಾಭಾಸ ಉಂಟು ಅನ್ನುವಂಥದ್ದನ್ನು ಇಟ್ಟುಕೊಂಡು ಬೇರೆಯವರು ಮಾಡೋ ಆಕ್ಷೇಪಕ್ಕೆ ನಾವು ಕಂಗೆಡಬೇಕಾಗಿಲ್ಲ. ಮುಖ್ಯವಾಗಿ ಅವರ ಗ್ರಂಥಗಳಲ್ಲಿ ಬರುವಂಥ ಸೀಮಿತತೆ ಏನೆಂದರೆ ಅದು ಕೇವಲ ಶ್ರದ್ಧಾಜಾಡ್ಯದಿಂದ ಆಗುವಂಥದ್ದು. ಹೀಗೆ ಹೇಳಿದೆ, ಅದು ಯಾಕೆ ಹಾಗಿರಬಾರದು, ಅದು ಹಾಗಿದೆ ಅಷ್ಟೇನೆ. ತನ್ನ ಬದುಕಿನಲ್ಲಿ ಯಾವುದೇ ವಿಸಂಗತಿ ತೋರಿದ್ರೂ ಅದಕ್ಕಿಂತ ಭಿನ್ನವಾಗಿ ಅದಲ್ಲ ಅಂತ ಹತ್ತಿಕ್ಕಿಕೊಳ್ಳಬೇಕು. ಒಂದು ಬ್ರೈನ್ ವಾಶ್ ಆಗಬೇಕು. ಅದು ಬಿಟ್ಟು ಬೇರೆ ಯಾವುದೂ ದಾರಿ ಇಲ್ಲವೇ ಇಲ್ಲ. ಇಲ್ಲಿ ಹಾಗಲ್ಲ. ಬ್ರೈನ್ ವಾಶಿನ ಪ್ರಶ್ನೆಯೇ ಬರುವುದಿಲ್ಲ. ತನ್ನ ವಿವೇಕಕ್ಕೆ ತಕ್ಕಂತೆ ನಡೆದುಕೊಳ್ಳೋಕೆ ಪ್ರತಿಯೊಂದು ಗ್ರಂಥದಲ್ಲಿಯೂ ಅವಕಾಶ ಕೊಟ್ಟಿದೆ. ಮತ್ತು ಅದೇ ಸಂದರ್ಭದಲ್ಲಿ
ಭಾರತೀಯರಿಗೆ ಒಂದು ಗ್ರಂಥದ ಪ್ರಮಾಣವಿಲ್ಲ ಅಂತ ಆಕ್ಷೇಪ ಮಾಡಿದ್ರು ಎಲ್ಲಿ ನೋಡಿದ್ರು ವೇದಗಳು ಅಕ್ಷತವಾಗಿ ಉಳಿದಿವೆ. ನಾನು ಮೊನ್ನೆ ಅದನ್ನೇ ಹೇಳಿದ್ದೆ, ಯಾವ ಗ್ರಂಥಗಳಲ್ಲಿ ಪ್ರಕ್ಷೇಪ ಇದ್ರೂ ಕೂಡ ವೇದಗಳಲ್ಲಿ ಒಂದು ಸ್ವರ ಮಾತ್ರದ ಪ್ರಕ್ಷೇಪವೂ ಇಲ್ಲ. ಅಷ್ಟೇಕೆ ಬೈಬಲ್ನಂಥ ಒಂದು ಬಹಳ ಪ್ರಕ್ಷೇಪರಹಿತವಾದ ಗ್ರಂಥ ಅಂತ ಕಾಪಾಡಿಕೊಳ್ಳುವಲ್ಲೇನೆ ಅಲ್ಲಿ ಬೇರೆ ಬೇರೆ ವಿಧವಾದಂತಹ ಪಾಠಾಂತರಗಳು ಇವೆ ಅನ್ನೋದು ಗೊತ್ತಾಗಿವೆ. ಈಚೆಗೆ ಬಂದಂಥ ಡೆಡ್ ಸಿ ಸ್ಕ್ರಾಲ್ಸ್ ಅಂತೂ ಅದರ ಬಗ್ಗೆ ಇನ್ನೇನಿಷ್ಟೆಷ್ಟು ಅಂತೋ ಹೇಳುವಂತಹ ಬುಡಮೇಲು ಮಾಡುವಂಥ ಸ್ಥಿತಿಯನ್ನು ತಂದುಬಿಟ್ಟಿದೆ. ಇದಕ್ಕೆ ಕುರಾನ್ ಕೂಡ ಹೊರತಲ್ಲ. ಇತ್ತೀಚಿನ ಗ್ರಂಥಗಳಲ್ಲಿಯೇ ಈ ಥರದ್ದು ಉಂಟು. ಆದರೆ ಭಾರತೀಯರ ತತ್ವದ ಮೂಲಭೂತ ದ್ರವ್ಯವಾದ ವೇದದಲ್ಲಿ ಆ ಥರದ್ದಿಲ್ಲ. ಸ್ಮೃತಿಗಳಲ್ಲಿ ಹಾಗೆ ಯಾಕೆ ಉಂಟು ಅಂದರೆ ಅವು ವಿಶೇಷ ಧರ್ಮಗಳನ್ನು ಹೆಚ್ಚಾಗಿ ಹೇಳುವ ಕಾರಣ ಅವು ಬದಲಾಗಲೇಬೇಕಾಗಿರುವಂಥದ್ದು. ಅಷ್ಟಿದ್ರೂ ಕೂಡ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲಿಯೂ ಕೂಡ ಸನಾತನ ಧರ್ಮೀಯರು ಅನುಸರಿಸುವಂಥದ್ದು ಪ್ರಧಾನವಾಗಿ ಮನು, ಯಾಜ್ಞವಲ್ಕ್ಯ, ಪರಾಶರ ಈ 3 ಸ್ಮೃತಿಗಳ ಸಾರವನ್ನು. ಮತ್ತು ಅವರ ಧರ್ಮಶಾಸ್ತ್ರ ಈ ಥರದ್ದಾದರೆ ಅರ್ಥಶಾಸ್ತ್ರ ವ್ಯವಹಾರ ಸುಮಾರು 16ನೇ ಶತಮಾನ 17ನೇ ಶತಮಾನದವರೆಗೂ ಕೂಡ ಕೌಟಿಲ್ಯ ಅರ್ಥಶಾಸ್ತ್ರವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಹೋದದ್ದಾಗಿತ್ತು. ಇನ್ನು ಕಾಮಶಾಸ್ತ್ರವನ್ನು ನೋಡೋದಿದ್ರೆ ವಾತ್ಸ್ಯಾಯನದ್ದೇ ಸರ್ವತ್ರ ಇತ್ತು. ನಾಟ್ಯಶಾಸ್ತ್ರ ನೋಡಿದ್ರೆ ಭರತ ಮುನಿಯ ನಾಟ್ಯಶಾಸ್ತ್ರ ಸಕಲ ಪ್ರಾಂತೀಯ ನಾಟ್ಯ ಕಲೆಗಳಿಗೂ ಜೀವಾತವಾಗಿತ್ತು. ಇನ್ನು ವೈದ್ಯಶಾಸ್ತ್ರವನ್ನು ನೋಡಿದ್ರೆ ಬೃಹತ್ರಯಿ ಅಂತ ಹೆಸರಾದ ಚರಕ, ಸುಶ್ರುತ, ವಾಗ್ಭಟ ಇವರ ಗ್ರಂಥಗಳೇನೆ ಎಲ್ಲ ಕಡೆಯಲ್ಲಿಯೂ ಪ್ರಮಾಣವಾಗಿತ್ತು. ಇನ್ನು ಸೌಂದರ್ಯ ಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಆನಂದವರ್ಧನ, ಅಭಿನವಗುಪ್ತ, ಮಮ್ಮಟ ಇವರುಗಳ ಮಾತು ಪರಮ ಪ್ರಮಾಣವಾಗಿ ಸಮಗ್ರ ಭಾರತದಲ್ಲಿ, ಈಗಿನ ಭಾರತ ಅಲ್ಲ, ಪ್ಯಾನ್ ಇಂಡಿಯನ್ ಕಲ್ಚರ್ ಅಂತಂದ್ರೆ ಗ್ರೇಟರ್ ಇಂಡಿಯಾ, ಇತ್ತ ಕಡೆ ಇಂಡೋನೇಷಿಯಾದಿಂದ ಮೊದಲುಗೊಂಡು ಇತ್ತ ಕಡೆ ಇರಾನಿನವರೆಗೆ ಎಲ್ಲ ಕಡೆಯಲ್ಲಿಯೂ ಇತ್ತು. ಅದು ಮಾತ್ರವಲ್ಲ, ಜಪಾನಿನವರೆಗೂ ಕೂಡ ಈ ಸಂಸ್ಕೃತಿ ಹಬ್ಬಿತ್ತಲ್ಲ, ಅದೇ ಮಾತನ್ನ, ಅದೇ ಧಾತುವನ್ನ ಇಟ್ಟುಕೊಂಡು ಹೋಗಿದ್ದು. ಹೀಗೆ ಯಾವ ಬೇರೆಯ ಶಾಸ್ತ್ರಗಳನ್ನ, ಲೌಕಿಕ ಶಾಸ್ತ್ರಗಳನ್ನ ಅಥವಾ ವೈದಿಕ ಶಾಸ್ತ್ರಗಳನ್ನು ನೋಡಿದ್ರೂ ಅಲ್ಲಿ ಕಾಣಿಸುತ್ತೆ ಈ ಒಂದು ಏಕರೂಪತೆ. ಇನ್ನು ಮೋಕ್ಷಶಾಸ್ತ್ರಕ್ಕೆ ತೆಗೆದುಕೊಂಡ್ರೆ ಅನೇಕ ಆಚಾರ್ಯರುಗಳ ಅಭಿಪ್ರಾಯಗಳು ಬೇರೆ ಬೇರೆ ಇದ್ದರೂ ಕೂಡ ಅವರೆಲ್ಲರೂ ಪ್ರಸ್ಥಾನತ್ರಯ ಅನ್ನುವಂತಹ ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆಯನ್ನು ಇಟ್ಟುಕೊಂಡೇ ಮುಂದುವರೆದಿದ್ದರು ಅಂತ. ಈ ರೀತಿಯಾದ ಏಕಸೂತ್ರತೆ ಅನ್ನುವುದು ತತ್ವದಲ್ಲಿ ಇದ್ದೇ ಇತ್ತು. ಅನ್ವಯದಲ್ಲಿ ಮಾತ್ರ ಅನೇಕ ಸೂತ್ರತೆ ಇರಬೇಕು. ಏಕಸೂತ್ರವಾದರೆ ಸೂತ್ರ ಇರಬಹುದು, ಬಟ್ಟೆ ಇರೋದಿಲ್ಲ. ಬರೀ ನೂಲುಗಳನ್ನು ಹೆಗಲ ಮೇಲೆ ಹಾಕೊಳ್ಳೋನು ಹುಚ್ಚ ಅಂತ ಅನಿಸ್ಕೊಳ್ತಾನೆ ಹೊರತುನುವೆ ಸುಸಂಸ್ಕೃತನಾಗಿ ಬಟ್ಟೆ ಉಟ್ಟವನು ಅಂತ ಅನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಅನೇಕ ಸೂತ್ರಗಳ ಬಟ್ಟೆ, ಆ ಬಟ್ಟೆ ಒಳಗೆ ಒಂದೇ ಸೂತ್ರ ಎಲ್ಲ ರೀತಿಯಲ್ಲಿ ಹರಿದು ಹೋಗಿರುವಂತಹದ್ದು ಅಂತ ಗೊತ್ತಾಗುತ್ತೆ. ಅದರಿಂದ ಆ ಥರ ಆಕ್ಷೇಪ ಮಾಡುವವರಿಗೆ ನಮ್ಮಲ್ಲಿ ಸರಿಯಾದ ಉತ್ತರ ಇದೆ ಅಂತ ತಿಳ್ಕೊಳ್ಬಹುದು. ಇನ್ನು ಮುಂದೆ ನಾವು ಮನುಸ್ಮೃತಿಯ 3ನೇ ಅಧ್ಯಾಯದ ಮುಂದುವರಿಕೆ ಭಾಗಗಳನ್ನು ಗಮನಿಸೋಣ. ನಿನ್ನೆ ಗೃಹಸ್ಥ ಧರ್ಮದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದೆ. ಅದರಿಂದ ಮುಂದುವರೆದು ನಾವು ಹೊರಟರೆ ಸಾರ್ವಜನಿಕವಾದ ಅನ್ನ ವಿತರಣೆ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ಇವತ್ತು ಜಗತ್ತಿಗೆ ತುಂಬಾ ತೊಂದರೆ ಬಂದಿರುವಂತಹದ್ದು ಈ ಫುಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆನೆ. ಅಮರ್ತ್ಯ ಸೇನರಂಥವರ ಸಂಶೋಧನೆಯೂ ಕೂಡ ಫುಡ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟದ್ದಾಗಿತ್ತು. ಬರಗಾಲ ಇರುವುದು ಉತ್ಪಾದನೆಯ ರೀತಿಯಿಂದ ಅಲ್ಲ, ವಿತರಣೆಯ ರೀತಿಯಿಂದ ಅಂತ ತಾನೆ ಅವರ ಪ್ರಧಾನವಾದ ಆಶಯ. ನಮ್ಮಲ್ಲಿ ಮೊದಲಿಂದಲೂ ಅದರ ಕಲ್ಪನೆ ಇದ್ದ ಕಾರಣವೇ ಅನ್ನ ವಿತರಣೆ ತುಂಬ ಹೆಚ್ಚಾಗಿ ನಡೀತಾ ಇತ್ತು. ಈ ಬಗ್ಗೆ ಆಸಕ್ತರು ಆದರಣೀಯರಾದ ಡಾಕ್ಟರ್ ಎಂ ಡಿ ಶ್ರೀನಿವಾಸ್ ಮತ್ತು ಬಜಾಜ್ ಅವರ ಅನ್ನಂ ಬಹುಕುರ್ವೀತ ಅನ್ನುವ ಇಂಗ್ಲಿಷ್ ಗ್ರಂಥವನ್ನೇ ನೋಡಬಹುದು. ಮೊದಲಿಗೆ ಬೇಕಾಗಿರುವುದು ಅನ್ನ ವಿತರಣೆ. ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದೆ, ಕಮ್ಯುನಿಟಿ ಫುಡ್ ಡಿಸ್ಟ್ರಿಬ್ಯೂಷನ್ ಅನ್ನುವುದು ಬಹಳ ಮುಖ್ಯವಾಗಿ ಬೇಕಾದದ್ದು. ಒಬ್ಬ ಮನುಷ್ಯನಿಗೆ ಇವರಿಗೂ ಗಾಳಿಗೆ ತೊಂದರೆ ಎಲ್ಲ ಸಿಗ್ತಾ ಇದೆ, ಈಚೆಗೆ ನೀರಿಗೂ ತೊಂದರೆ ಆಗಿದೆ, ಮೊದಲು ಇರಲಿಲ್ಲ. ಆದರೆ ಅನ್ನ ಮಾತ್ರ ತಯಾರು ಮಾಡಿಕೊಳ್ಳಬೇಕಾದದ್ದು ಉಂಟು. ಗಾಳಿ ನೀರು ಪ್ರಕೃತಿಯಲ್ಲಿ ಎದುರ್ಛಾ ಲಬ್ಧವಾದದ್ದು, ಆದರೆ ಅನ್ನ ಅಂದರೆ ಆಹಾರಕ್ಕೆ ಆ ರೀತಿಯಾದದ್ದಲ್ಲ. ಹಾಗಾಗಿ ಆಹಾರ ತುಂಬ ಮುಖ್ಯವಾಗಿ ಯಾರಿಗೂ ಬೇಕಾಗುವಂಥದ್ದು. ಅಂತ ಆಹಾರದ ಬಗ್ಗೆ ಬಹಳ ಗಮನ ಹರಿಸಿದ್ರು. ನೋಡಿ, ಒಬ್ಬ ಗೃಹಸ್ಥ ಪಂಚಮಹಾಯಜ್ಞ ಮಾಡ್ತಾನೆ ಅಂತ ನೆನ್ನೆ ಹೇಳುವಾಗ ಮನುಷ್ಯಯಜ್ಞ ಮತ್ತು ಭೂತಯಜ್ಞ ಅಂತ ಹೇಳಿದ್ರಲ್ಲ, ಇವೆರಡೂ ಪ್ರಧಾನವಾಗಿ ಅನ್ನಮುಖವಾಗಿಯೇ ಇರುವಂಥದ್ದು, ಆಹಾರ ಮುಖವಾಗಿಯೇ, ಅಂದರೆ ಅತ್ಯಂತ ದಾನಮುಖವಾಗಿರುವಂಥದ್ದು.
ಬ್ರಹ್ಮಯಜ್ಞ, ದೇವಯಜ್ಞ ಮತ್ತು ಪಿತೃಯಜ್ಞ ಅಂತ ಇವು ಇದೆಯಲ್ಲ, ಇವು ಮೂರು ಕೂಡ ಇಜ್ಯಾ ಪ್ರಧಾನ. ಇಜ್ಯಾ ಅಂತಂದರೆ ಯಜ್ಞ, ಯಜ್ಞ ಅಂತಂದರೆ ಜಪ, ಹೋಮ, ಪೂಜಾ ಈ ರೀತಿಯಾದದ್ದು. ಆದರೆ ಮನುಷ್ಯಯಜ್ಞ ಮತ್ತು ಭೂತಯಜ್ಞ ಇಷ್ಟಕ್ಕಿಂತ, ಇಜ್ಯ ಅನ್ನೋ ಯಜ್ಞಕ್ಕಿಂತಲೂ ಪೂರ್ತ ಅಂತಂದರೆ ವ್ಯಾವಹಾರಿಕವಾದ ದಾನ, ಕೊಡುವಿಕೆ, ಹಂಚುವಿಕೆ ಈ ದೃಷ್ಟಿಯಿಂದ ಇರುವಂಥವು. ಅಂದರೆ ಇವುಗಳಿಗೆ ರಿಲಿಜಿಯಸ್ ಡೈಮೆನ್ಷನ್ಗಿಂತಲೂ ಸೋಷಿಯಲ್ ಡೈಮೆನ್ಷನ್ ಎದ್ದು ಕಾಣುವಂಥದ್ದಾಗಿದೆ. ಮತ್ತೆ ನಮ್ಮಲ್ಲಿ ಯಾವ ಒಂದು ರಿಲಿಜಿಯಸ್ ಡೈಮೆನ್ಷನ್ನು ಸೋಷಿಯಲ್ ಡೈಮೆನ್ಷನ್ ಅನ್ನ ಅವಗಣಿಸಿ ಬಂದದ್ದೇ ಇಲ್ಲ. ಅದು ಗಮನಿಸಬೇಕಾದಂಥದ್ದು. ಹೀಗಾಗಿ ಆ ಭೂತಯಜ್ಞದಲ್ಲಿ ಸಕಲ ಜೀವಿಗಳಿಗೆ ಮತ್ತು ಮನುಷ್ಯಯಜ್ಞದಲ್ಲಿ ಜೊತೆಯ ಮಾನವರಿಗೆ ಇಬ್ಬರಿಗೂ ಗಮನಿಸಬೇಕು ಅನ್ನುವುದನ್ನು ನೆನ್ನೆಯೇ ನಾನು ಹೇಳಿದ್ದೆ. ಒಬ್ಬ ಗೃಹಸ್ಥ ಊಟ ಮಾಡುವ ಮುನ್ನ ಏನೇನು ನೋಡಬೇಕು ಅಂತ ಅನ್ನೋದು ಬರುತ್ತೆ ನೋಡಿ. ಶುನಾಂಚ ಪತಿತಾನಾಂಚ ಶೊಪಚಾಂ ಪಾಪರೋಗಿಣಾಂ ವಾಯಸಾನಾಂ ಕ್ರಮೀಣಾಂಚ ಶನಕೈರ್ ನಿರ್ವಪಯದ್ಭುವಿ. ನಾಯಿಗಳಿಗೆ ಮತ್ತೆ ಅನೇಕ ಪಾತಕಗಳನ್ನು ಮಾಡಿ ಪತಿತರಾದವರಿಗೆ ಸಮಾಜ ಇಂಥವರು ಪತಿತರು ಅಂತ ಬಹಿಷ್ಕರಿಸಿರಬಹುದು, ಆದರೆ ಅವರಿಗೆ ಊಟ ಹಾಕುವ ಬಾಧ್ಯತೆ ಮಾತ್ರ ಇವರಿಗೆ ಇದ್ದೇ ಇದೆ. ನಮ್ಮಲ್ಲಿ ಎಷ್ಟೋ ಬಾರಿ ಎಲ್ಲರನ್ನೂ ಊರಾಚೆ ತಳ್ಳಿಬಿಟ್ರು ಅಂತ ಹೇಳ್ತಾರೆ. ಊರಾಚೆ ತಳ್ಳಿದವರಿಗೆ ಅನ್ನವನ್ನೂ ಕೊಡ್ತಾ ಇದ್ರು ಅನ್ನೋದನ್ನು ಗಮನಿಸಬೇಕು. ಸೋಷಿಯಲ್ ಬಾಯ್ಕಾಟ್ ಅನ್ನೋದು ಬಹಳ ಪ್ರಬಲವಾದ ಅಸ್ತ್ರ. ಅದು ಒಂದು ಹಂತದವರೆಗೆ ಬೇಕಾಗಿರುವಂಥದ್ದು. ಅದು ಇಲ್ಲದೆ ಮಾನವನ ಮೇಲೆ ನೈತಿಕವಾದಂಥ ಬಾಧ್ಯತೆಯನ್ನು ಹೊರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ ಅನೇಕ ನೀಚ ರಾಜಕಾರಣಿಗಳಿಗೆ, ಲೋಕಪೀಡಕರಿಗೆ, ಲೋಕಪೀಡಕ ರಾಜಕಾರಣಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅದು ಒಂದೇ ಶಬ್ದ ಆಗ್ಬಿಟ್ಟಿದೆ, ಇವರುಗಳಿಗೆಲ್ಲ ಸಾಮಾಜಿಕ ಬಹಿಷ್ಕಾರವಲ್ಲದೆ ಬೇರೆ ಯಾವುದೂ ದಾರಿ ಇಲ್ಲವೇ ಇಲ್ಲ. ಆ ರೀತಿಯಾದ ಸಾಮಾಜಿಕವಾದ ಬಹಿಷ್ಕಾರ ಬೇರೆಯ ಜಗತ್ತಿನಲ್ಲಿ ಕೇಳದೇನೆ ಇದ್ದಂಥದ್ದು. ನೋಡಿ, ಅವರ ಮೇಲೆ ಹಲ್ಲೆ ಮಾಡೋದಿಲ್ಲ, ಹೊಡೆತಾ ಇಲ್ಲ, ಬಡ್ತಾ ಇಲ್ಲ, ಏನೂ ಇಲ್ಲ. ಆದರೆ ಅವರನ್ನ ಸಾರ್ವಜನಿಕವಾಗಿ ತಿರಸ್ಕರಿಸುವಂಥದ್ದು. ಹಾಗಿದ್ದರೂ ಕೂಡ ಅವರಿಗೆ ಅಶನ ವಸನಗಳ ಬಗ್ಗೆ ಗಮನ ಇರಿಸಿ ನೋಡುವಂಥದ್ದು. ಇದು ಅವರನ್ನ ತಿದ್ದುವಂಥ ಒಂದು ದಾರಿಯಿಂದ ಆದದ್ದೇ. ಈ ವ್ರಾತ್ಯ ಹೋಮ ಇತ್ಯಾದಿಗಳೆಲ್ಲ ಪತಿತರಾದವರು ಮತ್ತೆ ಪ್ರಾಯಶ್ಚಿತ್ತ ಮಾಡಿಕೊಂಡು ವಾಪಸ್ ಬರೋದಿಕ್ಕೆ ಇರುವಂಥದ್ದು. ಒನ್ಸೆ ಪತಿತ ಇಸ್ ಫಾರ್ ಎವರ್ ಪತಿತ ಅನ್ನುವಂಥದ್ದು ಅಲ್ಲ. ಉದಾಹರಣೆಗೆ ಒಂದು ಹೇಳ್ತೀನಿ, ಸಗೋತ್ರ ವಿವಾಹ ನಮ್ಮಲ್ಲಿ ತಪ್ಪು ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಉಂಟು. ಈಗೇನೋ ಬಹಳ ಸುಲಭವಾಗಿ ಕಾಶ್ಮೀರದಲ್ಲಿರ್ತಕ್ಕಂಥ ಒಬ್ಬ ಕಾಶ್ಯಪ ಗೋತ್ರದವನು ಕನ್ಯಾಕುಮಾರಿಯಲ್ಲಿರುವ ಮತ್ತೊಬ್ಬ ಕಾಶ್ಯಪ ಗೋತ್ರದವಳ ಜೊತೆಗೆ ಮದುವೆ ಆಗಬಹುದು, ಯಾವುದೇ ರಕ್ತ ಸಂಬಂಧ ಇಲ್ಲ ಅಂತ ಅನ್ನಬಹುದು. ಆದರೆ ಹಿಂದೆ ಸಂಪರ್ಕ ಕಡಿಮೆ ಇದ್ದಾಗ ಅದೇ ಊರಿನಲ್ಲಿ ಇರತಕ್ಕಂಥ ಮತ್ತೊಬ್ಬರನ್ನ, ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ರಕ್ತ ಸಂಬಂಧದ ಬಾಂಧವ್ಯ ಇದ್ದಾತು, ಹಾಗಾಗಿ ಸಂತತಿ ಒಳ್ಳೆಯದಾಗದೆ ಹೋಗಬಹುದು ಅಂತ ಮನುವಿನಲ್ಲಿ ಬರುತ್ತೆ. ಸಗೋತ್ರ ಸಾಪಿಂಡ್ಯ ಎರಡನ್ನೂ ಕೂಡ ವರ್ಜಿಸಬೇಕು ಅಂತ. ಸಾಪಿಂಡ್ಯ ಅಂತಂದ್ರೆ ಪಿಂಡ ಪ್ರದಾನ ಕಾಲದಲ್ಲಿ ಆ ಕನ್ಯೆಯ ಪಿತೃಪಿತಾಮಹ ಪ್ರಪಿತಾಮಹರು, ವರನ ಪಿತೃಪಿತಾಮಹ ಪ್ರಪಿತಾಮಹರು ಯಾರೊಬ್ಬರೂ ಕೂಡ ಮಾತಾಮಹಿಯರು ಕೂಡ, ಅಂದ್ರೆ ತಾಯಿಯ ಕಡೆಯ, ತಂದೆಯ ಕಡೆಯ ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಜ್ಜಿ, ಇವರು ಯಾರೂ ಕೂಡ ಒಂದೇ ಪಿಂಡದ ಭಾಗಿಗಳಾಗಿ ಬರಬಾರದು ಅಂತ. ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿರಬೇಕು, ಯಾರೊಬ್ಬರದು ಇನ್ಕ್ಲೂಸಿವ್ ಆಗಿರಬಾರದು ಅಂತ. ಅದು ಬಹಳ ಮುಖ್ಯ ಅಂತ. ಈಚೆಗೆ ನಮ್ಮ ಕಡೆಯಲ್ಲೆಲ್ಲ ಸೋದರ ಮಾವನ ಮಗಳನ್ನ ಮದುವೆ ಆಗೋದು, ಸೋದರತ್ತೆ ಮಗನ ಮದುವೆ ಆಗೋದು, ಅಕ್ಕನ ಮಗಳನ್ನೇ ಮದುವೆ ಆಗೋದು, ಹೀಗೆಲ್ಲ ಉಂಟು. ಅದನ್ನ ಅಶ್ವಲಾಯನಾದಿಗಳು ಧಿಕ್ಕರಿಸ್ತಾರೆ, ಇದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಆಮೇಲೆ ದೇಶಾಚಾರ ಅಂತ ಆಪಸ್ತಂಭಾದಿಗಳೆಲ್ಲ ರೈಟಿಫೈ ಮಾಡಿಕೊಂಡಿದ್ದಾರೆ. ಆದರೆ ಮನು ಬಹಳ ವೈಜ್ಞಾನಿಕವಾಗಿ ಹೇಳ್ತಾನೆ ಇದು ಸರಿಯಲ್ಲ ಅನ್ನುವಂಥ ಮಾತನ್ನ. ಹಾಗೆ ಮಾಡಿದಾಗ ಸಗೋತ್ರ ವಿವಾಹ ಆಗಿ ಹೋಯಿತು. ಆಗೇನು ಮಾಡೋದು? ಮಕ್ಕಳಿದ್ದಾರೆ, ಆ ಗಂಡ ಹೆಂಡತೀರು ತಾವು ಬುದ್ಧಿಪೂರ್ವಕವಾಗಿ ಸಗೋತ್ರ ವಿವಾಹ ಮಾಡಿಕೊಂಡಿದ್ದು ಅವರು ತಪ್ಪು, ಹಾಗಾಗಿ ಅವರು ಬಹಿಷ್ಕೃತರು. ಆದರೆ ಮಕ್ಕಳು ಬಹಿಷ್ಕೃತರಲ್ಲ ಅಂತ ಹೇಳುವಂಥದ್ದು ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಇಷ್ಟು ವಿವೇಚನೆಯಿಂದ, ಮಾನವ ಭಾವದಿಂದ ನೋಡಿ ಮಾಡಿರುವುದು. ಶೊಪಚಾನ್ ಅಂದರೆ ಹೊಟ್ಟೆಗಿಲ್ಲದೆ ನಾಯಿ ಮಾಂಸವನ್ನೇ ತಿನ್ನುವಂಥ ಸ್ಥಿತಿಗೆ ಬಂದವರು, ಅವರಿಗೂ ಆಹಾರ ಕೊಡಬೇಕು. ಪಾಪರೋಗಿಣ ಮತ್ತೆ ಬಹಳ ದೊಡ್ಡ ಅಂಟು ರೋಗಗಳನ್ನು ನಿವಾರಣೆ ಮಾಡಲಾಗದಂಥ ಅಂಟು ರೋಗಗಳನ್ನು ಇಟ್ಟುಕೊಂಡಂಥವ್ರು. ಇದು ಎಲ್ಲ ಪ್ರಪಂಚದಲ್ಲಿಯೂ ಇದ್ದಂಥದ್ದು, ಎಲ್ಲ ಭಾಗದಲ್ಲೂ ಇದ್ದದ್ದು. ಈ ಲೆಪರ್ಸ್ ಅಂತ ಕುಷ್ಠರೋಗಿಗಳನ್ನ ತುಂಬಾ ದೂರದಲ್ಲಿ ಇಡ್ತಾ ಇದ್ರಲ್ಲ ಈ ಯುರೋಪಿನಲ್ಲೆಲ್ಲ, ಅಂಥವರಿಗೂ ಕೂಡ ಆಹಾರವನ್ನು ಕೊಡಬೇಕು, ಮಾಡಬೇಕು ಅನ್ನುವಂಥದ್ದು. ವಾಯಸಾನಾಂ ಕಾಗೆಗಳಿಗೆ, ಕ್ರಿಮಿಗಳಿಗೆ ಎಲ್ಲರಿಗೂ ಕೂಡ ಕೊಡಬೇಕಾದದ್ದು. ಏವಂ ಯಸ್ ಸರ್ವಭೂತಾನಿ ಬ್ರಹ್ಮಣೋ ನಿತ್ಯಮರ್ಚತಿ ಸಗಚ್ಚತಿ ಪರಮಸ್ಥಾನಂ ತೇಜೋಮೂರ್ತಿ ಪಥರ್ಜುನ.
ಹಾಗಾಗಿ ರುಜುವಾದ ದಾರಿಯಿಂದ ಈ ಥರ ಮಾಡುವಂಥ ಯಾವನೇ ಆಗಲಿ ಅವನು ಪರಮ ಪದವನ್ನು ಪಡೆಯುತ್ತಾನೆ ಅಂತ. ಆಮೇಲೆ ಬ್ರಹ್ಮಚಾರಿಗೆ, ಸನ್ಯಾಸಿಗೆ ಅವರಿಗೆ ಭಿಕ್ಷೆ ಕೊಡಬೇಕು. ಅಂದರೆ ಗೃಹಸ್ಥ ತನಗೆ ಪ್ರಾಪರ್ಟಿ ರೈಟ್ಸ್ ಉಂಟು ಅಂತ ತಾನು ಮಾತ್ರ ಎಂಜಾಯ್ ಮಾಡದೆ, ಪ್ರಾಪರ್ಟಿ ರೈಟ್ಸ್ ಇಲ್ಲದ ಬ್ರಹ್ಮಚಾರಿ, ಸನ್ಯಾಸಿ ಇತ್ಯಾದಿಗಳ ಯೋಗಕ್ಷೇಮವನ್ನು ನೋಡಿಕೊಳ್ಬೇಕು ಅಂತ ಹೇಳಿ, ಯತ್ಪುಣ್ಯ ಫಲಮಾಪ್ನೋತಿ ಗಾಂಧತ್ವ ವಿಧಿವದ್ ಗುರೋಹೋ ತತ್ಪುಣ್ಯ ಫಲಮಾಪ್ನೋತಿ ಭಿಕ್ಷಾಂ ದತ್ವ ದ್ವಿಜೋಗೃಹಿ. ಹಾಗಾಗಿ ಈ ತರದ ಮುಂದೆ ಭವಿಷ್ಯತ್ತಿರುವಂಥ ಬ್ರಹ್ಮಚಾರಿಗೆ, ಹಿಂದೆ ಎಲ್ಲ ದೊಡ್ಡ ಅನುಭವದ ಬದುಕನ್ನು ನಡೆಸಿ ಕಟ್ಟ ಕಡೆಗೆ ಸನ್ಯಸ್ತನಾದಂಥ ಒಬ್ಬ ಸನ್ಯಾಸಿಗೆ, ಇವರಿಬ್ಬರಿಗೆ ಭಿಕ್ಷೆಯನ್ನು ಹಾಕುವಂಥ ಒಬ್ಬ ವ್ಯಕ್ತಿಗೆ ಗುರುವಿಗೆ ಗೋದಾನ ಮಾಡಿದಂಥ ಪುಣ್ಯ ಬರುತ್ತೆ ಅನ್ನುವ ಮಾತು ಬರುತ್ತೆ. ಮತ್ತೆ ಎಲ್ಲರಿಗೂ ಊಟ ಹಾಕೋಕ್ ಶಕ್ತಿ ಇಲ್ಲ, ಏನ್ ಮಾಡೋಣ? ಅದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ. ತೃಣಾನಿ ಭೂಮಿ ರುದಕಂ ವಾಕ್ಚತುರ್ಥೀ ಚ ಸುನೃತ ಏತಾನ್ಯಪಿ ಸತಾಂ ಗೇಹೆ ನೋಚ್ಛಿದ್ಯಂತೆ ಕದಾಚನ. ಒಳ್ಳೆಯವರ ಮನೆಯಲ್ಲಿ ಒಂದು ಹುಲ್ಲಿನ ಚಾಪೆ ಅಥವಾ ಬರೀ ಹುಲ್ಲು, ಅದೂ ಇಲ್ಲ ಅಂದ್ರೆ ನೆಲ, ಕುಡಿಯೋಕ್ಕೊಂದು ನೀರು, ಮತ್ತೆ ಒಳ್ಳೆ ಮಾತು, ಈ ನಾಲ್ಕಕ್ಕಂತೂ ಎಂದೂ ಕೊರತೆ ಬರೋದಿಲ್ಲ ಅಲ್ವಾ? ಅದನ್ನೇ ಕೊಡಿ ಅಂತ ಹೇಳಿಬಿಟ್ಟೆ. ಈ ಯುಗಾದಿಯ ದಿವಸ, ಇವತ್ತೆಲ್ಲ ಬೇವು ಬೆಲ್ಲಕ್ಕಷ್ಟೇ ಸೀಮಿತವಾಗಿದೆ ಯುಗಾದಿ, ಧರ್ಮಘಟ ದಾನ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಧರ್ಮಘಟ ಅಂದ್ರೆ ಒಂದು ಮಡಕೆ ತುಂಬಾ ನೀರನ್ನು ತುಂಬಿ, ಒಂದು ಪಾತ್ರೆ ತುಂಬಾ ನೀರನ್ನು ತುಂಬಿ ಯಾರಿಗಾದರೂ ದಾನ ಕೊಡಬೇಕು ಅಂತ. ಇದು ಪ್ರತಿನಿತ್ಯವೂ ಮಾಡಬೇಕಾದದ್ದು, ಇಂದು ಸಾಂಕೇತಿಕವಾಗಿ ಆದರೂ ಮಾಡಿ ಅಂತ. ಅದು ಧರ್ಮಘಟವೂ ಹೌದು, ಘರ್ಮ ಘಟವೂ ಹೌದು. ಘರ್ಮ ಅಂದ್ರೆ ಗರಂ, ಬಿಸಿ. ಆಗ ಯುಗಾದಿ ಬಂದ ಮೇಲೆ ಮುಂದೆ ಇರುವುದು ಬೇಸಿಗೆಯ ಕಾಲವೇ ತಾನೆ. ಆ ಬೇಸಿಗೆಯಲ್ಲಿ ಬಾಯಾರದವರಿಗೆ ತಂಪಾಗಲಿ ಅಂತ ನೀರು ಕೊಡುವಂಥದ್ದು, ಅದು ಪ್ರಾಣಿ ಮಾತ್ರಕ್ಕೂ ಕೂಡ ಸಲ್ಲಬೇಕಾದದ್ದು ಅನ್ನುವ ರೀತಿಯೆಲ್ಲ ಉಂಟು. ಹೀಗೆ ಆಹಾರವನ್ನು ವಿತರಣೆ ಮಾಡುವಲ್ಲಿ ಎಲ್ಲರೂ ಬಾಧ್ಯತೆ ವಹಿಸಿಕೊಳ್ಳಬೇಕು. ಹಾಗೆ ಬಾಧ್ಯತೆ ವಹಿಸಿಕೊಂಡ್ರೆ ಗೌರ್ಮೆಂಟ್ ಪ್ರತ್ಯೇಕವಾಗಿ ಏನು ವ್ಯವಸ್ಥೆ ಮಾಡುವಂತ ತೊಂದರೆ ಬರುವುದಿಲ್ಲ ಅಂತ. ಇನ್ನೊಂದು ಕಡೆ ಸಂದೇಹ ನಮಗೆ ಬರಬಹುದು, ಹೀಗೆ ಬಿಟ್ಟೆ ಕವಳ ಅಂತಂದ್ರೆ ಎಲ್ಲರೂ ಎತ್ಕೊಂಡು ಓಡ್ತಾರಲ್ಲ ಒಂದಷ್ಟು ಭಿಕ್ಷಾ ಪಾತ್ರೆಯನ್ನ, ಏನು ಮಾಡೋದು? ಅದಾಗುತ್ತೆ ಎಷ್ಟೋ ಬಾರಿ. ಅದಕ್ಕೆ ಮನು ಹೇಳ್ತಾನೆ, ಏಕರಾತ್ರಂತೂ ನಿವಸನ್ ಅತಿಥಿರ್ ಬ್ರಾಹ್ಮಣ ಸ್ಮೃತಃ ಅನಿತ್ಯಂ ಹಿ ಸ್ಥಿತೋ ಯಸ್ಮಾತ್ ತಸ್ಮಾದ್ ಅತಿಥಿ ರುಚ್ಯತೆ. ಅತಿಥಿ ಅಂತಂದ್ರೆ ಹೊತ್ತು ಗೊತ್ತಿಲ್ಲದೆ ಬಂದವನು ಮಾತ್ರವಲ್ಲ, ಆ ಹೊತ್ತಿಗೆ ಮನೆ ಖಾಲಿ ಮಾಡೋವನು ಅಂತಲೂ ಅರ್ಥ ಅಂತ. ಒಂದು ರಾತ್ರಿಗಿಂತ ಜಾಸ್ತಿ ಇರಬಾರದು ಗೆಸ್ಟ್ ಒಬ್ಬರು ಮನೆಯಲ್ಲಿ, ಆಗ ಮಾತ್ರ ಅತಿಥಿ ಅಂತ ಅನಿಸ್ಕೊಳ್ತಾನೆ. ಅನ್ಇನ್ವೈಟೆಡ್ ಆಗಿ ಬಂದವರು ಆ ಹೊತ್ತಿಗಿಂತ ಜಾಸ್ತಿ ಹೊತ್ತಿರುವಂತೆ ಇಲ್ಲ, ಹೋಗ್ತಾ ಇರಬೇಕು ಅಂತ. ಇನ್ವೈಟೆಡ್ ಆದ್ರೆ ನಮ್ಮ ಬಾಧ್ಯತೆ, ಅವ್ರು ಎಷ್ಟು ದಿವಸ ಅಂತ ನಾವು ಕರೆದಿದ್ದೀವೋ ಅಷ್ಟು ದಿವಸ ಇರ್ತಾರೆ. ಈ ರೀತಿಯಾದ ಪ್ರಾಕ್ಟಿಕಲ್ ಇಂಪ್ಲಿಕೇಶನ್ಸ್ ಕೂಡ ಉಂಟು. ನೈಕ ಗ್ರಾಮೀಣ ಮತಿಥಿಂ ವಿಪ್ರಂ ಸಾಂಗೀತಿಕಂ ತಥಾ ಉಪಸ್ಥಿತಂ ಗೃಹೇ ವಿದ್ಯಾತ್ ಭಾರ್ಯಾಯ ತ್ಯಾಜ್ಞೋಪಿವ. ಹಾಗೆ ಒಂದೇ ಊರಿನಲ್ಲಿ ಇರತಕ್ಕಂಥ ವ್ಯಕ್ತಿ ಇನ್ನೊಬ್ಬರ ಮನೆಗೆ ಅತಿಥಿಯಾಗಿ ಹೋಗಬಾರದು ಅಂತ. ಒಂದೇ ಊರಲ್ಲಿರೋರು ಅಂದ್ರೆ ಚಿಕ್ಕ ಊರು, ತನ್ನ ಮನೆಗೆ ಬಂದು ಊಟ ಮಾಡಬಹುದು, ಊಟಕ್ಕೆ ಸರಿಯಾಗಿ ಅವ್ರ ಮನೆಗೆ ಹೋಗಿ ಊಟ ಕತ್ತರಿಸಿಕೊಂಡು ಬರಬಾರದು ಅಂತ. ಉಪಾಸತೆ ಯೇ ಗೃಹಸ್ಥ ಪರಪಾಕಮ ಅಬುದ್ಧಯ ತೇ ತೇ ಪ್ರೇತ್ಯ ಪಶುತಾಂ ವ್ರಜಂತಿ ಅನ್ನದಾಯಿನಾಂ. ಯಾವನು ಸುಮ್ಮನೆ ಪರಾನ್ನ ತಿನ್ನಬೇಕು ಅಂತಲೇ ಬೇರೆಯವ್ರ ಮನೆಗೆ ಹೋಗಿ ಕುಕ್ಕರಿಸ್ತಾನೋ ಅವನು ಅವ್ರ ಮನೆಯಲ್ಲಿ ದನವಾಗಿ ಹುಟ್ಟುತ್ತಾನೆ ಅಂತ ಹೇಳ್ಬಿಟ್ಟಿದ್ದೇ ಹೇಳಿದೆ. ಅಂದ್ರೆ ಪಬ್ಲಿಕ್ ಫುಡ್ ಸ್ಕೀಮ್ ಇದೆ, ಆದರೆ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳಬಾರದು ಅನ್ನುವಂಥದ್ರ ಬಗ್ಗೆ. ಆ ಕಾಲದ ಜನಕ್ಕೆ ಈ ತರದ ಒಂದು ನಿಷೇಧದ ಬಗ್ಗೆ ಹೆದರಿಕೆ ಇತ್ತು, ಪಾಪ ಭೀತಿ ಇತ್ತು. ಗಣದ್ರವ್ಯಂ ಹರೇದ್ಯಸ್ತು ಕಾಕತಾಂ ಯಾತಿ ಭಾಸತಾಂ ಅಂತ ಇನ್ನೊಂದು ಕಡೆ ಹೇಳ್ತಾನೆ. ಪಬ್ಲಿಕ್ ಮನಿನ, ಒಂದು ಸೊಸೈಟಿ ಇರಬಹುದು, ಮತ್ತೊಂದು ಚಿಟ್ ಫಂಡ್ ಇರಬಹುದು, ಈ ಥರದನ್ನೆಲ್ಲ ಯಾವನು ಮಿಸ್ಅಪ್ರೋಪ್ರಿಯೇಟ್ ಮಾಡ್ತಾನೋ ಅವನು ಹದ್ದಾಗಿ ಹುಟ್ಟುತ್ತಾನೆ, ಕಾಗೆ ಆಗಿ ಹುಟ್ಟುತ್ತಾನೆ. ಹಾಗಾಗಿ ಮಿಸ್ಅಪ್ರೋಪ್ರಿಯೇಷನ್ಸ್ ಮಾಡಬಾರದು ಅನ್ನುವ ಮಾತು ಕೂಡ ಮನು ಹೇಳ್ತಾರೆ. ಅದಕ್ಕೆ ಹೆದರಿ ನಡೀತಾ ಇದ್ರು, ಆ ಧರ್ಮದಂಡದ ಭೀತಿ ಇತ್ತು. ಆಮೇಲೆ ನ ಭೋಜನಾರ್ಥಂ ಸ್ವೇ ವಿಪ್ರ ಕುಲಗೋತ್ರೇ ನಿವೇದಯೇತ್ ಭೋಜನಾರ್ಥಂ ಹಿ ತೇ ಶಂಸನ್ ವಾಂತಾಶೀತ್ ಯುಜ್ಯತೆ ಬುಧೈಹಿ. ಮತ್ತು ತನ್ನ ಕ್ವಾಲಿಫಿಕೇಶನ್, ತನ್ನ ಕುಲ ಗೋತ್ರ ಎಲ್ಲ ಹೊಟ್ಟೆಪಾಡಿಗೆ ಹೇಳಿಕೊಂಡು ಊಟ ಮಾಡಬಾರದು ಅಂತ. ಯಾವನನ್ನು ಕೂಡ ಊಟದ ಕಾಲದಲ್ಲಿ ಅವನ ಕುಲಗೋತ್ರಗಳನ್ನು ಕೇಳಬಾರದು ಅಂತ. ಜೊತೆಗೆ ನಾನು ಬ್ರಾಹ್ಮಣ, ನನಗೆ ಊಟ ಹಾಕಿ ಅಂತ ಯಾವನೂ ಕೂಡ ತನ್ನ ಕುಲ ಗೋತ್ರಗಳನ್ನು ಹೇಳಿಕೊಂಡು ಮುಂದುವರಿಯಬಾರದು ಅಂತ.
ಹಾಗೆ ಹೋದವನು ಊಟವನ್ನೆಲ್ಲ ವಾಂತಿಯನ್ನು ತಿಂತಾನೆ ಅಂತ ಮನು ಬೈತಾನೆ. ವೈಶ್ಯಶೂದ್ರಾವಪಿ ಪ್ರಾಪ್ತವು ಕುಟುಂಬೇತಿಥಿ ಧರ್ಮಿಣವು ಭೋಜಯೇತ್ ಸಹ ಭೃತ್ಯೈಸ್ತಾನ್ ಆಂಧ್ರಶಂಸ್ಯಂ ಪ್ರಯೋಜಯೇತ್. ಎಲ್ಲ ಬ್ರಾಹ್ಮಣ ವೈಶ್ಯಶೂದ್ರಾದಿ ಸಕಲ ವರ್ಣಗಳು ಕೂಡ ತಮ್ಮ ಮನೆಯ ಕೆಲಸದವರೆಗೆ ಮೊದಲು ಊಟ ಹಾಕಬೇಕು ಅಂತ. ಇದು ಮನುವಿನಲ್ಲಿ ಮಾತ್ರ ಅಲ್ಲ, ನಮ್ಮ ಎಲ್ಲ ಧರ್ಮಶಾಸ್ತ್ರಕಾರರಲ್ಲಿ ಏಕರೂಪದಲ್ಲಿ ಬರುವಂತಹದ್ದು. ಯಜಮಾನಾದವನು ಮೊದಲು ಕೆಲಸಗಾರರು ಅವರಿಗೆ ಊಟವನ್ನು ಹಾಕಬೇಕು ಅಂತ ಬಹಳ ಮುಖ್ಯ. ಅದು ಅವರು ಹಸಿಕೊಂಡು ಇವರು ಎಂಜಲ ತಟ್ಟೆಯನ್ನು ತೊಳೆಯೋದು ಯಾವ ನ್ಯಾಯ ಅಂತ. ಅದು ಮತ್ತೆ ಕೆಲಸಗಾರರಿಗೆ, ಆಮೇಲಿಂದ ರೋಗಿಷ್ಠರಿಗೆ, ಸ್ತ್ರೀಯರಿಗೆ, ವೃದ್ಧರಿಗೆ, ಮಕ್ಕಳಿಗೆ, ಬಂದವರಿಗೆ ಎಲ್ಲರಿಗೂ ಹಾಕದ ಮೇಲೆ ಯಜಮಾನ ಊಟ ಮಾಡಬೇಕಾದದ್ದು ಅಂತ. ಅಂದರೆ ತಾನು ಕಡೆಗೆ ಊಟ ಮಾಡುವನಾಗಿರಬೇಕು ಅಂತ. ಇತರಾನಪಿ ಸಖ್ಯಾದೀನ್ ಸಂಪ್ರೀತ್ಯ ಗೃಹಮಾಗತಾನ್ ಪ್ರಕೃತ್ಯಾನ್ನಂ ಯಥಾಶಕ್ತಿ ಭೋಜಯೇತ್ ಸಹ ಭಾರ್ಯೆಯ. ಸುವಾಸಿನಿ ಕುಮಾರಿಶ್ಚ ರೋಗಿಣೋ ಗರ್ಭಿಣಿ ಸ್ತ್ರೀಯ ಅತಿಥಿಭ್ಯೋಗ್ರ ಏವೈತ ಭೋಜಯೇದ್ ಅವಿಚಾರಯನ್. ಹಾಗೆ ಇನ್ವೈಟೆಡ್ ಗೆಸ್ಟ್ಗಳಿಗಿಂತ ಮುಂಚೆ ಮನೆ ಹೆಂಗಸರನ್ನ, ಹೆಣ್ಣು ಮಕ್ಕಳನ್ನ, ರೋಗಿಗಳನ್ನ, ಗರ್ಭಿಣಿಯರನ್ನ ಹೆಂಗಸರಿಗೆ ಮೊದಲು ಊಟ ಹಾಕಬೇಕು ಅಂತ. ನನಗಂತೂ ಈ ವಿಷಯ ಬಹಳ ಸಂತೋಷ ತರುವುದು. ಯಾಕೆಂದ್ರೆ ಬಡಿಸೋರು ಕೊನೆಗೆ ತಿನ್ನುವ ಪದಾರ್ಥದಲ್ಲಿ ರುಚಿಯೇ ಹೊರಟೋಗುವಂತೆ ಹಸಿವು ಹಿಂಗ್ ಹೋಗ್ಬಿಟ್ಟು ಅವರು ಒಂದು ರೀತಿಯಾದ ಅಪಸ್ಮಾರ ಸ್ಥಿತಿಗೆ ಬಂದು ಬಿಡ್ತಾರೆ. ಹಾಗಾಗದಂತೆ ಊಟ ಬಡಿಸೋರು ಮೊದಲು ಊಟ ಮಾಡಿಬಿಟ್ರೆ ನಿಶ್ಚಿಂತೆಯಾಗಿ 3 ಗಂಟೆ ಆಗಲಿ 4 ಗಂಟೆ ಆಗಲಿ ಮಾಡಬಹುದು. ಒಂದು ವರ್ಕಿಂಗ್ ಲಂಚ್ ಅನ್ನೋದನ್ನು ಅವರು ತೆಗೆದುಕೊಳ್ಳಬೇಕು ಅನ್ನುವುದು ಮನುವೇ ಹೇಳಿರತಕ್ಕಂಥದ್ದು. ಅದತ್ವಾತು ಏತೇಭ್ಯ ಪೂರ್ವಂ ಭುಂಕ್ತೆ ವಿಚಕ್ಷಣ ಸ ಭುಂಜಾನೋ ನ ಜಾನಾತಿ ಶ್ವಗೃದ್ಧಯೇಹಿ ಜಗ್ಧೀಮಾತ್ಮನಃ. ಹೀಗೆ ಯಾವನು ಮೊದಲು ಊಟ ಹಾಕಬೇಕಾದವರಿಗೆ ಹಾಕದೆ ತಾನು ತಿಂತಾನೋ ಅವನು ನಾಯಿಗಳು, ಹದ್ದುಗಳು, ಇವುಗಳು ತಿನ್ನೋ ಪದಾರ್ಥಕ್ಕೂ ಇವನು ತಿನ್ನೋದಕ್ಕೂ ಏನು ವ್ಯತ್ಯಾಸವಿಲ್ಲ ಅಂತ. ಭುಕ್ತವತ್ಸ್ವತ ವಿಪ್ರೇಷು ಸ್ವೇಷು ಭೃತ್ಯೇಷು ಶೈವಹಿ ಭುಂಜೀಯಾತಾಂ ತತಃ ಪಶ್ಚಾತ್ ಅವಶಿಷ್ಟಂತು ದಂಪತಿ. ಎಲ್ಲರಿಗೆ ಹಾಕಿ ಬಡಿಸಿದ್ದನ್ನು ತಾವು ತಿನ್ನಬೇಕೇ ಹೊರತು ತಾವು ತಿಂದು ಉಳಿದದ್ದನ್ನ ಕೆಲಸಗಾರರಿಗೆ ಕೊಡಬಾರದು ಅನ್ನುವಂಥ ಮಾತು. ಈ ರೀತಿಯಾಗಿ ಲೇಬರ್ಸ್ನ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇತ್ತು ಅಂತಾದರೆ, ಒಂದು ಪಕ್ಷ ಮನುಸ್ಮೃತಿ ಚತು ತಪ್ಪದೆ ಆಚರಣೆಯಲ್ಲಿ ಇತ್ತು ಅಂತ ಆದರೆ, ಇಂಥದ್ದೆಲ್ಲ ಇದ್ದಾಗ ಯಾತಕ್ಕಾಗಿ ಟ್ರೇಡ್ ಯೂನಿಯನ್ಗಳು ಬೇಕಾಗುತ್ತವೆ? ಖಂಡಿತ ಬೇಕಾಗೋದಿಲ್ಲ. ಹಾಗಾಗಿ ಮನುಸ್ಮೃತಿಯಲ್ಲಿ ಹೇಳಿದಂಥದ್ದು ಯಾವತ್ತೂ ನಡೀಲೇ ಇಲ್ಲ ಅಂತಂದ್ರೆ ಅದು ಹೇಳಿದಂಥ ದೌರ್ಜನ್ಯಗಳು ಅಂತ ನೀವು ಯಾವತ್ತು ಹೇಳೋದು ಅದು ನಡೀಲಿಲ್ಲ ಅನ್ಬೇಕು. ಮನುಸ್ಮೃತಿಯಂತೆ ಎಲ್ಲರೂ ನಡ್ಕೊಂಡು ದಬ್ಬಾಳಿಕೆ ಮಾಡೋದು ಅಂದ್ರೆ ಇಂಥ ಒಳ್ಳೆ ವಿಷಯಗಳನ್ನು ನಡೆಸೋದರಾದ ಕಾರಣ ದಬ್ಬಾಳಿಕೆಯನ್ನು ಮಾಡುವಂತ ಪ್ರಮೇಯವೇ ಇರ್ತಾ ಇರಲಿಲ್ಲ ಅಂತಲೂ ಹೇಳಬೇಕಾಗುತ್ತೆ. ಅಘಂಸ ಕೇವಲಂ ಭುಂಕ್ತೆ ಯಃ ಪಚತ್ಯಾತ್ಮಕಾರಣಾತ್ ಯಜ್ಞಶಿಷ್ಟಾಶನಂ ಹೇತತ್ ಸತಾಮನ್ನಂ ವಿಧೀಯತೆ. ಈ ಮಾತು ವೇದದಿಂದ ಸ್ಮೃತಿಯಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಅಲ್ಲೆಲ್ಲಿಯೂ ತಾಂಡವಿಸುತ್ತೆ. ತನಗೋಸ್ಕರ ಅಂತ ಯಾರು ಅಡಿಗೆ ಮಾಡಿಕೊಳ್ತಾನೆ ಅವನು ಪಾಪವನ್ನೇ ತಿಂತಾ ಇದ್ದಾನೆ, ಪಾಪಿಷ್ಠ ಅಂತ. ಮೋಘಮನ್ನಂ ವಿಂದತೆ ಅಪ್ರಚೇತಾ ಕೇವಲಾಗೋ ಭವತಿ ಕೇವಲಾದಿ ಅನ್ನುವ ವೇದದ ಮಾತು ಇದನ್ನೇ ಹೇಳುತ್ತೆ. ತಾನು ತನ್ನ ಪಾಡಿಗೆ ತಾನಿರ್ತೀನಿ ಅಂತ ಗುಟ್ಟಾಗಿ ತಿನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ. ಯಾಕೆ? ಮೊದಲು ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವಂತಹದ್ದು ಆಹಾರ. ಒಬ್ಬ ಮನುಷ್ಯನಿಗೆ ಸಾಕು ಅಂತ ಅನ್ನಿಸಬಹುದು, ಇದು ಇನ್ಯಾವ ರಂಗದಲ್ಲಿಯೂ ಅಲ್ಲ, ಭೋಜನ ರಂಗದಲ್ಲಿ ಮಾತ್ರ. ಯಾಕೆಂದ್ರೆ ಹೊಟ್ಟೆಗೊಂದು ಫಿಸಿಕಲ್ ಲಿಮಿಟೇಷನ್ ಉಂಟು, ಬಟ್ಟೆಗಾಗಲಿ ಜೇಬಿಗಾಗಲಿ ಈ ಥರದ ಲಿಮಿಟೇಷನ್ ಇಲ್ಲ. ಹಾಗಾಗಿ ಅಲ್ಲಿ ತೃಪ್ತಿಯನ್ನು ಕಂಡ ಮನುಷ್ಯ ಮಿಕ್ಕ ಕಡೆ ಬೇರೆಯವರಿಗೆ ತೃಪ್ತಿಯನ್ನು ಕೊಡುವಂತೆ ಬಾಳಬಲ್ಲ ಅನ್ನುವ ಒಂದು ಹೋಪ್. ಅದಕ್ಕಾಗಿ ಈ ತರ ಮಾಡುವುದುಂಟು. ಮತ್ತೆ ನೋಡಿ, ತುಂಬಾ ಜನ ಹೇಳೋದುಂಟು, ಬ್ರಾಹ್ಮಣರು ಎಲ್ಲರ ತರ ದಕ್ಷಿಣೆ ಅಂತ ಸುಲ್ಕೊಂಡು ಊಟ ಅಂತ ಮಾಡಿಬಿಟ್ಟು ದಾಂಧಲೆ ಎಬ್ಬಿಸಿ ಬಿಟ್ರು ಅಂತ. ಮನು ಹೇಳ್ತಾನೆ, ತುಂಬಾ ಬ್ರಾಹ್ಮಣರಿಗೆ ಊಟ ಹಾಕಲೇಬಾರದು ಅಂತ. ಸತ್ಕ್ರಿಯಾಂ ದೇಶಕಾಲೌಚ ಶೌಚಂ ಬ್ರಾಹ್ಮಣ ಸಂಪದ ಪಂಚೈತಾನ್ ವಿಸ್ತರೋ ಹಂತಿ ತಸ್ಮಾನ್ ನೇಹೇತ ವಿಸ್ತರಂ. ಬ್ರಾಹ್ಮಣರಿಗೆ ಊಟ ಹಾಕುವುದು ಅನ್ನುವುದನ್ನ, ಮತ್ತೆ ಬ್ರಾಹ್ಮಣರಿಗೆ ಊಟ ಹಾಕುವಂತಹದ್ದು ಮತ್ತು ಮಡಿ ಅನ್ನುವಂತಹದ್ದು, ಇವುಗಳೆಲ್ಲವನ್ನ ತುಂಬ ವಿಸ್ತಾರ ಮಾಡಲೇಬಾರದು. ವಿಸ್ತಾರ ಮಾಡಿದ್ರೆ ಸರ್ವನಾಶ ಆಗುತ್ತೆ ಅಂತ. ಅಂದರೆ ಯೋಗ್ಯರು ಅಂತ ಅನಿಸಿಕೊಂಡಂತವರನ್ನ ಒಬ್ಬೊಬ್ಬರನ್ನ ಕರೆದರೆ ಸಾಕು, ಊರೆಲ್ಲಾ ಕರೆದು ಸಂತರ್ಪಣೆ ಮಾಡಬೇಕಾಗಿಲ್ಲ, ಅವರವರ ಶಕ್ತಿಯನ್ನು ನೋಡಿ ಮಾಡಬೇಕಾದದ್ದು ಅಂತ. ಅಂದರೆ ಇವರು ಜನಿವಾರ ತೋರಿಸಿಕೊಂಡು ತಿಂದುಬಿಟ್ರು ತೇಗಿಬಿಟ್ರು ಅಂತ ಆಕ್ಷೇಪ ಮಾಡುವವರು ಈ ತರದ ಮಾತುಗಳನ್ನು ಗಮನಿಸಬೇಕು. ಮನು ಬಹಳ ಎಂಫ್ಯಾಟಿಕ್ ಆಗಿ ಹೇಳ್ತಾನೆ,
ತಸ್ಮಾನ್ ನ ಈಹೇತ ವಿಸ್ತರಂ. ಹೀಗಾಗಿ ಅವರಿಗೆ ಎಲಾಬರೇಟ್ ಆಗಿ ಊಟ ತಿಂಡಿ ಸಂತರ್ಪಣೆ ಎನ್ನುವ ಕೋಲಾಹಲ ಇಟ್ಟುಕೊಳ್ಬಾರದು ಅಂತ. ಇದು ಇಲ್ಲೆಲ್ಲ ಎಷ್ಟು ಕ್ರಿಟಿಕಲ್ ಆಗಿರ್ತಾನೆ ಮನು ಅನ್ನುವುದನ್ನು ಗಮನಿಸಬೇಕು. ಮತ್ತು ಬ್ರಾಹ್ಮಣ ಈ ತರದಕ್ಕೆ ಯಾವುದು ಯಾರ್ಡ್ಸ್ಟಿಕ್ಕು? ಜ್ಞಾನನಿಷ್ಠಾ ದ್ವಿಜಾಹ. ಜ್ಞಾನನಿಷ್ಠೆಯೇ ಬಹಳ ದೊಡ್ಡದು ಅಂತ. ಜ್ಞಾನನಿಷ್ಠೆ ಯಾವುದು? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಶೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅನ್ನುವ ಗೀತೆಯ ಮಾತು. ಸಮದರ್ಶನವೇ ಜ್ಞಾನ ಸ್ವರೂಪ, ಆ ಸಮದರ್ಶನವೇ ಜ್ಞಾನ ನಿಷ್ಠೆ. ಆ ಜ್ಞಾನ ನಿಷ್ಠೆ ಇದ್ದವರಿಗೆ ಬ್ರಾಹ್ಮಣರು ಅಂತ ಕರೆದು ಗೌರವ ಮಾಡಬೇಕಾದದ್ದು. ಅಂಥವರು ಎಲ್ಲಿಯೋ ಕೆಲವರು ಮಾತ್ರ ಸಿಗುವಂತಹದ್ದು ಅಂತ. ಮತ್ತೆ ಸಮಾಜದಲ್ಲಿ ಯಾವ್ಯಾವ ರೀತಿಯವರೆಲ್ಲ ಇರ್ತಾರೆ ಅನ್ನೋದರ ರೆಫರೆನ್ಸ್ ಬರುತ್ತೆ. ದುಡ್ಡು ತಗೊಂಡು ಪಾಠ ಹೇಳೋರು, ದುಡ್ಡಿಗಾಗಿಯೇ ಪಾಠ ಹೇಳುವಂಥವರು, ಭೃತಕಾಧ್ಯಾಪಕರು ಅಂತ, ಬಾಡಿಗೆ ಮೇಸ್ಟ್ರು, ಬಾಡಿಗೆ ಟೀಚರ್ಗಳು ಅಂತ. ಭೃತಕ ಅಂದ್ರೆ ಕೂಲಿ, ಕೂಲಿಗಾಗಿ ಪಾಠ ಹೇಳುವಂಥವ್ರು ಇದ್ದಾರೆ. ಅದು ತಪ್ಪಲ್ಲ. ಆದರೆ ಅಷ್ಟರ ಮಟ್ಟಿಗೆ ಅವರ ಸಮಾಜದಲ್ಲಿ ಗೌರವವನ್ನು ಕಳ್ಕೋತಾರೆ ಅಂತ. ಕಾರಣ, ಯಾರು ಜೀವಿಕೆಗಾಗಿಯೇ ಬದುಕ್ತಾ ಇದ್ದಾರೆ ಅವರಿಗೆ ಗೌರವ ಸಲ್ಲಿಸಬೇಕಾಗಿಲ್ಲ, ಹಣ ಸಲ್ಲಿಸಿದರೆ ಸಾಕು ಅಂತ. ನೋಡಿ, ಕೆಲವೊಂದು ಉದ್ಯೋಗದಲ್ಲಿ ನಾವು ಅವರಿಗೆ ಸಲ್ಲಿಸಬೇಕಾದಷ್ಟು ದುಡ್ಡು ಸಲ್ಲಿಸ್ತೀವಿ ಹೊರತು ಅಂಥ ಗೌರವವನ್ನೇನೋ ಅವ್ರಿಗೆ ಸಲ್ಲಿಸೋಲ್ಲ, ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡೋದಿಲ್ಲ. ಕಾರಣ, ಅವರು ಬೇಕಾದಷ್ಟು ತಗೊಂಡಿದ್ದಾನೆ. ಅವರು ಗೌರವಕ್ಕೆ ಬದಲಾಗಿ ಹಣವನ್ನೇ ಬಯಸ್ತಾ ಇದ್ದಾರೆ. ತಪ್ಪಲ್ಲ, ಹಣವನ್ನು ತಕೊಂಡು ಗೌರವವನ್ನು ಬಯಸಬೇಕು ಅಂದ್ರೆ ನಿಲ್ಲುವಂಥದ್ದಲ್ಲ ಅಂತ. ಕಾಳಿದಾಸ ಮಾಲವಿಕಾಗ್ನಿಮಿತ್ರದಲ್ಲಿ ಐಡಿಯಲ್ ಟೀಚರ್ ಬಗ್ಗೆ ಹೇಳ್ತಾನೆ. ಲಬ್ಧಾಸ್ಪದೋಸ್ಮೀತಿ ವಿವಾದ ಭೀರೋಹೋ ತಿತಿಕ್ಷಮಾಣಸ್ಯ ಪರೇಣ ನಿಂದಾಂ ಯಸ್ಯಾಗಮಃ ಕೇವಲ ಜೀವಿಕಾಯೈ ತಂ ಜ್ಞಾನಪಣ್ಯಂ ವಣಿಜಂ ವದಂತಿ ಅಂತ. ತಾನು ಯಾವುದೋ ಒಂದು MS ಏನೋ MA ಅಥವಾ ME MS ಏನೋ ಮಾಡ್ಕೊಂಡ್ಬಿಟ್ಟು ಒಂದು ಮಾಸ್ಟರ್ ಗ್ರಾಜುಯೇಷನ್, ಈಗಲಂತೂ PhD ಮಾಡಿರಬೇಕು, ಮಾಡಿಕೊಂಡು ಒಂದು ಡಾಕ್ಟರೇಟ್ ಅಂತ ತಗಲಾಕೊಂಡು ಒಂದು ಕಡೆ ಸೇರ್ಬಿಟ್ಟ. ಲಬ್ಧಾಸ್ಪದೋಸ್ಮಿ, ನನಗೊಂದು ಸಿಕ್ಬಿಡ್ತು ಸ್ಥಾನ ಅಂತ. ವಿವಾದ ಭೀರೋ, ಯಾವ ವಿಚಾರಕ್ಕೂ ಯಾವ ಸೆಮಿನಾರ್ಗೂ ಬರೋದಕ್ಕೆ ಇಷ್ಟಪಡೋದಿಲ್ಲ. ಬಂದರೂ ಕೂಡ ಏನೋ ಒಂದು ಹಾವು ಸಾಯಿದೆ, ಕೋಲು ಮುರಿದೆ, ಎಂಥದ್ದೋ ಒಂದು ಪೇಪರ್ನ ಆಭಾಸವನ್ನು ಪ್ರೆಸೆಂಟ್ ಮಾಡಿ ಹೋಗ್ತಾನೆ. ಯಾವ ಚರ್ಚೆಗೂ ನಿಲುಕುವಂಥವನಲ್ಲ, ಯಾವ ಕ್ರಿಟಿಸಿಸಮ್ಗೂ ತೆರೆಕೊಳ್ತಕ್ಕಂಥವನಲ್ಲ. ಮತ್ತೆ ಬೇರೆಯವರು ಆಕ್ಷೇಪ ಮಾಡಿದ್ರೆ ನಾಚಿಗೆಟ್ಕೊಂಡು ಹೌದು ಅಂತ, ಅದು ಹೌದು, ಹಾಗಿರ್ಬೋದು ಹೀಗಿರ್ಬೋದು ಅಂತ ಮಖೇಡಿತನ ಅದೂ ಸ್ವಲ್ಪ ಇಲ್ಲದೆ ನಿರ್ಲಜ್ಜೆಯಿಂದ ಅದನ್ನು ಸಹಿಸಿಕೊಳ್ತಾನೆ. ಅಂಥವನು ಕೇವಲ ತನ್ನ ವಿದ್ಯೆಯನ್ನ, ಆಗಮ ವಿದ್ಯೆಯನ್ನ ಜೀವಿಕಾಯೇ ಹೊಟ್ಟೆಪಾಡಿಗೆ ಮಾಡಿಕೊಂಡಿದ್ದಾನೆ. ಹೊಟ್ಟೆಪಾಡಿಗೆ ಇದು ತಪ್ಪಲ್ಲ, ಆದರೆ ಎಲ್ಲವೂ ಹೊಟ್ಟೆಪಾಡಿಗೆ ಅಂತ ಮಾಡಿಕೊಂಡ್ರೆ ತುಂಬಾ ದೊಡ್ಡ ದೋಷ. ಕಾರಣ, ಹೊಟ್ಟೆಪಾಡು ಅಂತಂದ್ರೆ ಹೊಟ್ಟೆಪಾಡು ಯಾವುದರಿಂದಲಾದ್ರೂ ಆಗುತ್ತೆ. ಇದು ಯಾತಕ್ಕೆ? ಏನೋ ಬಂದ್ಬಿಟ್ವಿ, ನಮಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಇಲ್ಲೇ ಬಂದ್ಬಿಟ್ವಿ ಅಂತಂದ್ರೆ ಆ ಒಂದು ಕೆಲಸದ ಬಗ್ಗೆ ಅವನಿಗೆ ಅಭಿಮಾನ ಇಲ್ಲ ಅಂತ. ಏನಾದ್ರೂ ಮಾಡ್ತಾ ಇದ್ದೀವಿ, ಇಲ್ಲಿ ಬಂದಿದ್ದೀವಿ, ಹೆಣಾನಾದ್ರೂ ಹೊರ್ತೀವಿ, ಏನಾದ್ರೂ ಮಾಡ್ತೀವಿ, ಏನೋ ನಡೆದ್ರೆ ಸಾಕು. ಈ ಭಾವ, ಈ ರೆಸ್ಪೆಕ್ಟ್ ಫಾರ್ ವರ್ಕ್ ಅಂತ ಇದೆಯಲ್ಲ, ಅದನ್ನು ಕಳೆದು ಬಿಡುತ್ತೆ. ಆ ಒಂದು ಕೆಲಸದ ಡಿಗ್ನಿಟಿಯನ್ನು ಹಾಳು ಮಾಡುತ್ತೆ. ಆಗ ಕರ್ಮಕೌಶಲ ಬರೋದಿಲ್ಲ. ಕರ್ಮಕೌಶಲವನ್ನ ಯೋಗ ಅಂತ ಕರೆದಿದ್ದು. ನನಗೊಂದು ಪ್ಯಾಷನ್ ಇದೆ ಇದು ಮಾಡೋದ್ರೊಳಗೆ ಅಂತ, ಒಂದು ಪ್ರೀತಿ ಬೇಕು, ಒಂದು ಉತ್ಸಾಹ ಬೇಕು. ಹೀಗಾಗಿ ವರ್ಕಿಂಗ್ ಪ್ಯಾಷನ್ ಅನ್ನೋದು ಬೇಕು ಅಂತಂದ್ರೆ ಅವನು ಹೊಟ್ಟೆಪಾಡಿಗೆ ಅಷ್ಟೇ ಈ ಕೆಲಸ ಅನ್ನೋದನ್ನ ಪ್ರತ್ಯೇಕ ಮಾಡಿಕೊಳ್ಬೇಕಾಗತ್ತೆ. ಅದಲ್ಲದೆ ಮತ್ತಿನ್ನೇನೋ ಒಂದು ಆನಂದ ಇದೆ ಅಂತ. ಭರ್ತೃಹರಿ ವಿದ್ಯೆ ಬಗ್ಗೆ ಹೇಳ್ತಾ, ವಿದ್ಯೆ ಪುಷ್ಣಾತಿ ಯತ್ಸರ್ವದ, ಯಾವುದೋ ಒಂದು ರೀತಿ ಅದು ನಮ್ಮನ್ನ ತೃಪ್ತಿಪಡಿಸ್ತಾ ಇರುತ್ತೆ, ಸಂತೋಷ ಪಡಿಸ್ತಾ ಇರುತ್ತೆ ಅಂತ. ಹಾಗೆ ಒಂದು ಅನಿರ್ವಚನೀಯವಾದ ಆನಂದ ತನಗೆ ಆ ಕೆಲಸದಿಂದ ಆಗಬೇಕು. ಅದಾಗಬೇಕು ಅಂದ್ರೆ ಆ ಕೆಲಸಕ್ಕೂ ತನಗೂ ಆದಿಭೌತಿಕವಾದ ಹೊಟ್ಟೆಪಾಡಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾದ ಯಾವುದೋ ಒಂದು ಜೀವದ್ರವ್ಯದ ಭಾವ ಸಂಬಂಧ ಬೇಕಾಗುತ್ತೆ. ಆಗ ಅವನು ಕೆಲಸದಲ್ಲಿ ಎಕ್ಸಲೆನ್ಸ್ ಸಾಧಿಸಬಲ್ಲ, ಮತ್ತಷ್ಟು ಮೆಟೀರಿಯಲಿಸ್ಟಿಕ್ ಆಗಿ ಮುಂದುವರಿಯಬಲ್ಲ. ಇದನ್ನು ಗಮನಿಸಿಕೊಂಡೇನೆ ಕಾಳಿದಾಸ ಆ ಮಾತನ್ನು ಹೇಳ್ತಾನೆ. ಅಂಥವರೆಲ್ಲ ಇರ್ತಾರೆ, ಅದೆಲ್ಲ ಇರುವಂತದ್ದೇ. ಆದರೆ ಆ ಸಮಾಜ ಇದೆ, ಅದನ್ನ ಒಪ್ಪಿದ್ದೀವಿ. ಒಪ್ಪಿದ್ರೂ ಅಂಥ ಸಮಾಜವೇ ದೊಡ್ಡದು ಅನ್ನೋದನ್ನು ಹೇಳ್ತಾ ಇಲ್ಲ ಅಂತ. ಲ್ಯಾಪ್ಸಸ್ ಇಲ್ಲದ ಸಮಾಜ ಇಲ್ಲ. ಅರೆ, ಲ್ಯಾಪ್ಸಸ್ಸೇ ಸಮಾಜದ ಮುಖ್ಯ ಲಕ್ಷಣ ಅಂತ ಹೇಳ್ಕೊಳ್ಳುವಂಥದ್ದು ಇದೆಯಲ್ಲ, ಈ ಹೊತ್ತಿನ ಭಾಷಾಶಾಸ್ತ್ರಜ್ಞರ ರೀತಿ. ಈ ಹೊತ್ತಿನ ಲಿಂಗ್ವಿಸ್ಟ್ ಅಂತ ಜಂಬದಿಂದ ಕರ್ಕೊಳ್ಳುವಂತ ಇದಾರಲ್ಲ, ಅವರೊಬ್ಬರಿಗೂ ವ್ಯಾಕರಣ ಕಂಡ್ರೆ ಆಗೋದಿಲ್ಲ. ಕಾರಣ, ವ್ಯಾಕರಣ ವಿಧಾಯಕವಾದದ್ದು. ಇದು ಸರಿ, ಇದು ತಪ್ಪು ಅಂತ ಹೇಳುತ್ತೆ. ಖಂಡಿತ ಹೇಳಬಾರದು, ಅದರ ಪಾಡಗದಿರಬೇಕು. ಏನು ಬದಲಾವಣೆ ಆಗ್ತಾ ಇದೆ ಅದು ಮಾತ್ರ ಹೇಳುವುದಷ್ಟೇ ಲಿಂಗ್ವಿಸ್ಟ್ನ ಕರ್ತವ್ಯ ಅಂತ.
ಚಿಕಿತ್ಸೆ ಹೇಳುವುದು ವೈದ್ಯನ ಕರ್ತವ್ಯ ಅಲ್ಲ. ಇವನಿಗಿಂತ ರೋಗ ಬಂದಿದೆ ಅಂತ ಅಷ್ಟೇ ಹೇಳೋದು ವೈದ್ಯನ ಕರ್ತವ್ಯ ಅಂತ ಆಗ್ಬಿಡುತ್ತೆ ಅಷ್ಟೇ. ರೋಗ ನಿದಾನ, ಡಯಾಗ್ನೋಸಿಸ್ ಹೇಗೋ ಹಾಗೆ ಚಿಕಿತ್ಸೆ ಕೂಡ ರೋಗ ನಿವಾರಣವೂ ವೈದ್ಯಕೀಯ ಅಂಗ ಅಲ್ಲವೇ. ಭಾಷೆ ಈ ರೀತಿ ಬೆಳೀತಾ ಬಂದಿದೆ ಅಂತ ಹೇಳುವುದಷ್ಟೇ ಲಿಂಗ್ವಿಸ್ಟ್ನ ಕೆಲಸ. ಆದರೆ ಭಾಷೆ ಈ ರೀತಿ ಉಳಿಯಬೇಕು ಅಂತ ಹೇಳೋದಲ್ವ. ಕೆನಾನಿಕಲ್ ಆಗ್ಬಿಡುತ್ತೆ, ಅದು ಆರ್ಟಿಫಿಷಿಯಲ್ ಅಂತ. ನೀವು ಬಟ್ಟೆ ಹಾಕೊಳ್ಳೋದು ಆರ್ಟಿಫಿಷಿಯಲ್ಲು, ಹಲ್ಲುಜ್ಜುವುದು ಆರ್ಟಿಫಿಷಿಯಲ್ಲು, ಶೇವ್ ಮಾಡ್ಕೊಳ್ಳೋದು ಆರ್ಟಿಫಿಷಿಯಲ್ಲು, ಅಷ್ಟೇಕೆ ಭಾಷೆಯೇ ಆರ್ಟಿಫಿಷಿಯಲ್ಲು. ಪ್ರಾಣಿಗಳಂತೆ ಧ್ವನಿ ವಿಕಾರಗಳನ್ನು ಮಾಡ್ಕೊಂಡಿರಿ ಅಂತ ಯಾತಕ್ಕೆ ಕರೀಬಾರದು? ಅಂದರೆ ಅವರ ವಾದಗಳಲ್ಲಿ ಎಷ್ಟು ಪೊಳ್ಳುತನ ಇದೆ. ಇಂತಹ ಒಂದು ಕೃತ್ರಿಮವಾದ ಕಪಟವಾದ ಭಾಷಾಶಾಸ್ತ್ರದ ಆಧಾರ ಇಟ್ಟುಕೊಂಡು ಪ್ರಪಂಚದ ನಾಗರಿಕತೆಯನ್ನೆಲ್ಲ ಅಳೆಯೋದಕ್ಕೆ ಹೊರಟಿದ್ದಾರೆ ಈ ಮಹಾನುಭಾವರು. ಇದನ್ನು ಏನಂತ ಇಂಥ ಅವಿಚಾರಿತ ರಮಣೀಯವಾದ ವಿಷಯ ಅಂತನ್ನಬೇಕು. ಇದರ ಬಗ್ಗೆ ಎಲ್ಲ ಮನುವಿನಲ್ಲಿ ಗಮನ ಇದೆ, ಅದು ಜನಜೀವನದಲ್ಲಿ ಇದೆ. ಹಾಗಾಗಿ ಅದನ್ನು ಗುರುತಿಸ್ತೀವಿ, ಆದರೆ ಅದನ್ನ ಅಭಿನಂದಿಸ್ತಾ ಇಲ್ಲ. ಅದನ್ನು ಎಲ್ಲಿಗೆ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸ್ತೀವಿ ಅಂತ ಈ ಇಯತ್ತಾ ಪ್ರತಿಪಾದನಾ ಅಂತಿದೆಯಲ್ಲ, ಯಾವ್ಯಾವುದರ ಅರ್ಹತೆ ಯಾವುದು ಅಂತ ತಿಳಿಸಿ ಹೇಳುವಂತ ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸ ಮಾಡೋರು ಕೆಟ್ಟವರಾಗ್ತಾರೆ, ಅದಂತೂ ನಿಜವೇ ನಿಜ. ನಿಮ್ಮ ಯೋಗ್ಯತೆ ಎಷ್ಟು ಅಂತ ಯಾರಾದರೂ ಇನ್ನೊಬ್ಬರಿಗೆ ಹೇಳಿದ್ರೆ ಅವರಿಗೆ ಕೋಪ ಬರುತ್ತೆ. ಭೀಷ್ಮ ಕರ್ಣನನ್ನ ಅರ್ಧರತಿಕ ಅಂದ ತಕ್ಷಣ ಕರ್ಣನಿಗೆ ಕೋಪ ಬಂತು. ಈಗ ಪಾರ್ಲಿಮೆಂಟ್ನ ವೆಲ್ ಅಂತ ಹೇಳ್ತೀವಲ್ಲ, ಬಾವಿ ಒಳಗೆ ಬಿದ್ದುಬಿಟ್ಟು ಮೈಕೆ ಹಿಡ್ಕೊಂಡು ಗಲಾಟೆ ಮಾಡ್ತಾರಲ್ಲ, ಹಾಗೆಲ್ಲ ಗಲಾಟೆ ಮಾಡ್ದ. ಆ ರೀತಿಯಾಗಿ ತುಂಬಾ ಜನ ಮಾಡ್ತಾರೆ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ. ವ್ಯವಸ್ಥೆಯಲ್ಲಿ ಸ್ಥಾನ ನಿರ್ದೇಶನ ಅನಿವಾರ್ಯವಾದದ್ದು. ಇವತ್ತು ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಮಾತೆತ್ತಿದ್ರೆ ಅದು ಬಂದು ಎವ್ಯಾಲ್ಯೂಯೇಟ್ ಮಾಡುತ್ತೆ, ಈ ಸ್ಕೀಮ್ ಬಂದು ಎವ್ಯಾಲ್ಯೂಯೇಟ್ ಮಾಡುತ್ತೆ, ಆ ಕಮಿಟಿ ಬಂದು ಎವ್ಯಾಲ್ಯೂಯೇಟ್ ಮಾಡುತ್ತೆ ಅಂತ. ಅದು ಯೋಗ್ಯತಾ ಪ್ರದಾನವನ್ನೇ ಅಲ್ವೇ ಹೇಳುವಂತಹದ್ದು. ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಇರುವಂತಹದ್ದು ಇನ್ನೇನು. ನಮ್ಮ ಆಧುನಿಕ ಜಗತ್ತಲ್ಲಿ ಇದನ್ನೇ ಮಾಡಿಕೊಂಡು ಮನ್ವಂತ ಅವರು ಅದನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಮೇಲೆ ಗೂಬೆ ಕೂಡಿಸುವಂತ ಪ್ರಯತ್ನ. ಈಗ ಗೂಬೆಗಳು ಸಿಗ್ತಾ ಇಲ್ಲ ಕೂಡಿಸೋದಕ್ಕೆ, ಇವರೇ ಹೋಗಿ ಕೂತ್ಕೋಬೇಕಷ್ಟೇ. ಪಿತ್ರ ವಿವದಮಾನಶ್ಚ ಕಿತವೋ ಮದ್ಯಪಸ್ತತ ಪಾಪ ರೋಗ್ಯಭಿಷಸ್ತಶ್ಚ ದಾಂಭಿಕೋ ರಸವಿಕ್ರಯಿ. ಇಂಥವರೆಲ್ಲ ಇದ್ರು. ತಂದೆ ಜೊತೆ ಭಾಗಕ್ಕೆ ಜಗಳ ಆಡ್ತಕ್ಕಂಥ ಮಕ್ಕಳು, ಜೂಜು ಮದ್ಯಪಾನದಲ್ಲಿಯೇ ಮುಳುಗೋಗಿರ್ತಕ್ಕಂಥವರು, ಆಮೇಲಿಂದ ಅನಿರ್ಣೀತವಾದ ಮಹಾಪಾತಕಗಳನ್ನು ಮಾಡಿರ್ತಕ್ಕಂಥವರು, ಅಭಿಷಸ್ತರಾದಂಥವರು, ಸಮಾಜದಿಂದ ಬಹಿಷ್ಕಾರಕ್ಕೆ ಒಳಗಾದಂಥವರು, ಬೂಟಾಟಿಕೆಯವರು ಮತ್ತು ಡ್ರಗ್ಸ್, ಇಲ್ಲೀಗಲ್ ಡ್ರಗ್ಸ್ ಅನ್ನು ಮಾರತಕ್ಕಂಥವ್ರು, ಈ ತರದವರು ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಅವ್ರದ್ದಿಂಥ ತಪ್ಪು ಅಂತ ಹೇಳುವಂತಹದ್ದಿದೆ. ಹಾಗಾಗಿ ಮನು ಒಂದು ರೋಸಿ ವರ್ಲ್ಡ್ ಅನ್ನೇ ಕೊಡ್ತಾ ಇದ್ದಾನೆ ಅಂತ ಯಾರು ಭಾವಿಸಬಾರದು. ಅಲ್ಲಿ ಬೇಕಾದಷ್ಟು ಗೊಂದಲಗಳು, ತಳಮಳಗಳು, ಏರುಪೇರುಗಳು ಇದ್ದದ್ದೇ. ಅದರೊಳಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಈ ಜಗತ್ತು ಎಂದೂ ಅಪರಂಜಿ ತರ ಇದ್ದದ್ದಲ್ಲ. ಆದರೆ ಯಾವುದು ಕಬ್ಬುಣ ಯಾವುದು ಬಂಗಾರ ಅನ್ನೋದನ್ನ ನೋಡಿ ಹೇಳಬೇಕಲ್ಲ, ಆ ವಿವೇಕ ಇತ್ತು. ಸ್ರೋತಸಾಂ ಭೇದಕೋ ಯಶ್ಚ ತೇಷಾಂಚಾವರಣೇ ರತಃ ಗೃಹ ಸಂವೇಶಕೋ ದೂತೋ ವೃಕ್ಷಾರೋಪಕ ಏವ ಸಹ. ಯಾರೆಲ್ಲ ಪಂಕ್ತಿ ಬಾಹ್ಯರಾಗ್ತಾರೆ ಅಂತ ಲಿಸ್ಟ್ ಕೊಡ್ತಾ ಬರ್ತಾನೆ. ಯಾರು ಕೆರೆ ಕಟ್ಟೆಗಳನ್ನು ಒಡೆಯೋದ್ರೊಳಗೆ ಆಸಕ್ತರಾಗಿದ್ದಾರೆ, ಕಾಲುವೆಗಳಿಂದ ಕಳ್ಳು ನೀರನ್ನು ಹಾಯಿಸ್ಕೊಳ್ತಾರೆ, ಮತ್ತೆ ಯಾರು ಬೇಲಿಗಳನ್ನು ಕತ್ತರಿಸಿ ಕಳ್ಳತನ ಮಾಡೋದಕ್ಕೆ ಹೋಗ್ತಾರೆ, ಮತ್ತು ಯಾರು ತಮ್ಮ ವಾಸ್ತುವಿದ್ಯೆಗಳನ್ನೇ ಹೊಟ್ಟೆಪಾಡಕ್ಕೆ ಬಳಸ್ತಾರೆ, ಗೃಹ ಸಂವೇಶಕ, ವಾಸ್ತು ರ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥವ್ರು ಅಂತಲೇ ಹೇಳ್ತಾನೆ. ನೋಡಿ, ಕುಲ್ಲೂಕ ಭಟ್ರು ಹೇಳ್ತಾರೆ ವಾಸ್ತುವಿದ್ಯೋಪಜೀವಿ. ಆಮೇಲೆ ವೃಕ್ಷಾರೋಪಕ, ಪ್ರೊಫೆಷನಲ್ ಟ್ರೀ ಪ್ಲಾಂಟರ್, ವೃಕ್ಷರೋಪಯಿತ ವೇತನ ಗ್ರಹಣೇನ ನತು ಧರ್ಮಾರ್ಥೇ ಅನ್ನುವ ಮಾತನ್ನು ವ್ಯಾಖ್ಯಾನಕಾರ ಹೇಳ್ತಾನೆ. ಅಂದರೆ ನೀವು ನನಗೆ ದುಡ್ಡು ಕೊಡಿ, ನಾನು ಗಿಡ ನೆಡ್ತೀನಿ ಅನ್ನೋದನ್ನೇ ಒಂದು ದಂಧೆ ಮಾಡಿಕೊಂಡವನು. ಕೆಲವರು ಹಾಗೆ ಆ ಥರ ಮಾಡ್ತಾರೆ. ಯಾವುದೇ ಆಗಲಿ ಒಂದು ದಂಧೆಯ ರೀತಿಯಲ್ಲಿ ಆಗಬಾರದು, ಅದರೊಳಗೆ ಒಂದು ಸರ್ವಿಸ್ನ ಎಲಿಮೆಂಟ್ ಇರಬೇಕು ಅಂತ. ನನಗೆ ಈ ಬಗ್ಗೆ ನೆನೆದಾಗ ನನ್ನ ಮಿತ್ರರು ಮಂಟ ಪ್ರಭಾಕರ್ ಉಪಾಧ್ಯಾಯರು ಅವರ ಅಜ್ಜನ ಬಗ್ಗೆ ಹೇಳ್ತಾ ಇದ್ದಿದ್ದು ನೆನಪಿಗೆ ಬರುತ್ತೆ. ಅವರ ಅಜ್ಜ ಅಂಗಡಿಯನ್ನು ಇಟ್ಟುಕೊಂಡಿದ್ದರಂತೆ ಸಾಲಿಗ್ರಾಮದಲ್ಲಿ. ಎಂತಹ ಪಾರದರ್ಶಕವಾದಂತಹ ವಾಣಿಜ್ಯ ಅವರದಾಗಿತ್ತು ಅಂತಂದ್ರೆ, ಯಾವನಾದರೂ ಒಬ್ಬ ಒಂದು ಸಾಮಾನು ಬೇಕು ಅಂತ ಬಂದ್ರೆ ನಿನಗೆ ಯಾತಕ್ಕೆ ಬೇಕು ಈ ಸಾಮಾನು ಅಂತ ಮೊದಲು ಕೇಳವರಂತೆ. ಅವನು ಕೇಳಿದಷ್ಟು ಕೊಟ್ಟು ಕಡಿಸೋದಲ್ಲ. ಈಗ ಉದಾಹರಣೆಗೆ ಕಷಾಯದ ಸಾಮಾನು ಬೇಕು ಅಂತಂದ್ರೆ ಯಾರಿಗೆ, ಯಾವ ರೋಗ, ಮಕ್ಕಳ, ದೊಡ್ಡವರ, ಮುದುಕರ,
ಹೆಂಗಸರ ಗಂಡಸರ ಅಂತ ನೋಡಿ, ನೀನು ಕೇಳಿದಷ್ಟೆಲ್ಲ ಬೇಕಾಗೋದಿಲ್ಲ ಸಾಮಾನು ಕಷಾಯಕ್ಕೆ, ಇಷ್ಟು ಸ್ವಲ್ಪ ಸಾಕು, ಇದು ತಗೋ, ವಾಸಿ ಆದ್ರೆ ಮತ್ತೆ ಇನ್ನೊಂದು ಕಂತು ತಗೊಂಡು ಹೋಗು, ಈಗಲೇ ತಗೊಂಡು ಹೋಗಬೇಡ ಅಂತ ಹೇಳಿ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಪೊಟ್ಟಣದಲ್ಲಿ ಕಟ್ಟಿ, ಆ ಚಿಕ್ಕ ಚಿಕ್ಕ ಪೊಟ್ಟಗಳನ್ನೆಲ್ಲ ಮತ್ತೆ ಒಂದು ದೊಡ್ಡ ಪೊಟ್ಟದಲ್ಲಿ ಹಾಕಿ ಕಟ್ಟಿ ಬೀಸಾಡ್ಕೊಂಡು ಹೋಗಬೇಡ ಅಂತ. ಯಾರಾದರೂ ಕುಂಬಳ ಬೀಜ ಬೇಕು ಬಿತ್ತನೆಗೆ ಅಂತ ಬಂದ್ರೆ ಇವರು ಅಂಗಡಿಗೆ ಬಂದಾಗ ಕೊಟ್ಟು ಕುಂಬಳ ಬೀಜವನ್ನು ಹೇಗೆ ಬೆಳೆಯಬೇಕು, ಬಿತ್ತಬೇಕು, ಯಾವ ತರ ಬೆಳಿಬೇಕು ಅಂತ ಅದರ ಒಂದು ಕೃಷಿಯ ಬಗ್ಗೆ ಒಂದು ಲೆಕ್ಚರ್ ಕೊಟ್ಟು, ಮತ್ತೆ ನೀನು ಒಂದು ಮಾಡಬೇಕು, ಒಂದು ಕುಂಬಳಕಾಯಿಯನ್ನ ಬೀಜಕ್ಕಾಗಿ ಬಿಡಬೇಕು, ಅದನ್ನು ಮಾತ್ರ ಕೀಳಬಾರದು. ಎಷ್ಟು ಜನ ಯಾವ ಬೆಲೆ ಕೊಟ್ಟರು ಕೂಡ ಅದನ್ನು ಮಾರುಕಟ್ಟೆಗೆ ತಗೊಂಡೋಗಿ ಮಾರೋದಲ್ಲ, ಚೆನ್ನಾಗಿ ಬೆಳೆಸಿ ಅದನ್ನು ತಂದು ನನಗೆ ಕೊಡಬೇಕು, ನಾನು ದುಡ್ಡು ಕೊಡ್ತೀನಿ, ಅದಕ್ಕೆ ಸಲ್ಲಬೇಕಾದಷ್ಟು ದುಡ್ಡು ಕೊಡ್ತೀನಿ, ಇಲ್ದರೆ ಮತ್ತೆ ಬೀಜ ಬರೋದು ಹೇಗೆ, ನಾನು ಹೇಳದಂತ ರೀತಿಯಲ್ಲಿ ಬೆಳೆಯುವ ಒಳ್ಳೆ ಕುಂಬಳಕಾಯಿ, ಬೀಜದ ಕುಂಬಳಕಾಯಿ ಒಂದು ಆಗುತ್ತೆ ಅಂತ ಹೀಗೆಲ್ಲ ಹೇಳಿ ಮಾಡ್ತಾ ಇದ್ರಂತೆ. ಈ ನಟ್ಟು ಬೋಲ್ಟ್ಗಳನ್ನ ಮಾಸ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಾರೆ. ಎಷ್ಟೋ ಬಾರಿ 100 ನಟ್ಟು 100 ಬೋಲ್ಟ್ ಅಲ್ಲಿ 97-98 ಸರಿಯಾಗಿರುತ್ತೆ, ಇನ್ನೊಂದು 3 ಸರಿಯಾಗಿ ಲಾಕ್ ಆಗೋದಿಲ್ಲ, ಥ್ರೆಡಿಂಗ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಅವರು ಅಂಗಡಿಯಿಂದ ತಂದ ಪ್ರತಿಯೊಂದು ನಟ್ಟು ಪ್ರತಿಯೊಂದು ಬೋಲ್ಟನ್ನು ತಿರುಗಿಸಿ ನೋಡಿ ಎಲ್ಲ ನೋಡಿ ಸರಿ ಮಾಡಿಕೊಂಡು 100 ಔಟ್ ಆಫ್ 100 ಸರಿಯಾಗಿ ಮಾಡೋರಂತೆ. ಸರಿಯಾಗದೇ ಇರತಕ್ಕಂಥದ್ದು 3-4 ಪ್ರತ್ಯೇಕವಾಗಿ ತೆಗೆದಿಡೋರಂತೆ. ಅಂದ್ರೆ ಏನೋ ಒಂದು ಕೊಟ್ಟು ಕಳಿಸೋಣ ಅಂತಲ್ಲ, ಈ ರೀತಿಯಾದ ಒಂದು ಎಥಿಕಲ್ ಪ್ರಿನ್ಸಿಪಲ್ ಅನ್ನೋದು. ಸಾಲಗ್ರಾಮದಲ್ಲಿ ಅವರು ಪೆಟ್ರೋಲ್ ಇಟ್ಕೊಂಡಿರೋರಂತೆ, ಮಾರುವುದಕ್ಕಲ್ಲ, ಅವಸರಕ್ಕಾಗಿ, ಸಂದರ್ಭಕ್ಕಾಗಿ. ಯಾರೋ ಬೇಕು 1 ಲೀಟರ್ ಪೆಟ್ರೋಲ್ ಅಂದ್ರೆ ಕೊಡೋರಂತೆ. ನೀನು ಉಡುಪಿಗೆ ಹೊರಟಿರೋದು ಅಥವಾ ಕುಂದಾಪುರಕ್ಕೆ ಅಂತ ಕೇಳಂತೆ. ಉಡುಪಿಗೆ ಅಂತಂದ್ರೆ ಬರ್ತಾ 2 ಲೀಟರ್ ಪೆಟ್ರೋಲ್ ತಾ ಅಂತ ಹೇಳ್ಬಿಟ್ಟು, ಈಗ ನಿನಗೆ ಅರ್ಜೆಂಟಿಗೆ ಬೇಕು ಪೆಟ್ರೋಲ್ ತಗೊಂಡು ಹೋಗು ಅಂತ. ಅಂದ್ರೆ ವೈಶ್ಯವೃತ್ತಿ ಯಾವುದಿದೆ ಅವರು ಮಾಡ್ತಾ ಇದ್ದಿದ್ದು ಜೀವಿಕಾ ಮಾತ್ರಕ್ಕಲ್ಲ, ಒಂದು ಸೋಷಿಯಲ್ ಸರ್ವಿಸ್ ಅನ್ನುವಂತ ಒಂದು ಡೈಮೆನ್ಷನ್ ಕೂಡ ಇತ್ತು ಅಂತ. ಪ್ರತಿಯೊಬ್ಬರಿಗೂ ಆ ಮನೋಧರ್ಮ ಬೇಕು. ಅದು ಯಾವಾಗ ಬರುತ್ತೆ? ಆ ವೃತ್ತಿಯನ್ನ ಪ್ರೀತಿಸಿದಾಗ ಬರುತ್ತೆ. ವೃತ್ತಿಯನ್ನ ಪ್ರೀತಿಸುವುದು ಅಂದ್ರೆ ಏನು? ಅದರಲ್ಲಿ ಒಂದು ಯೋಗವನ್ನ ಕಾಣುವುದಾಗುತ್ತೆ. ಯಾವಾಗ ಅಧ್ಯಾತ್ಮವನ್ನು ನಮ್ಮ ಜೀವನದಲ್ಲಿ ಕಾಣಬಲ್ಲವೋ ಆಗ ನಮ್ಮ ಜೀವನದ ಸಕಲ ಭಾಗಗಳನ್ನು ನಾವು ಪ್ರೀತಿಸ್ತೀವಿ. ಅಧ್ಯಾತ್ಮ ಶೂನ್ಯತೆಯಿಂದಾಗಿಯೇನೆ ಹೊಟ್ಟೆ ಪಾಡು ಅಂತ ನಿರ್ಲಜ್ಜೆಯಾದಂಥ ಶಬ್ದವನ್ನು ಬಳಸೋದಾಗುತ್ತೆ. ನಮ್ಮ ಪರಂಪರೆ ಎಂದೂ ಹೊಟ್ಟೆ ಪಾಡು ಅನ್ನೋದನ್ನು ಮುಂದೆ ಮಾಡ್ಕೊಂಡು ಹೋಗಿದ್ದೇ ಅಲ್ಲ. ಕಾರಣ ಎಂಥವರಿಗೂ ಕೂಡ ಹೊಟ್ಟೆಗೆ ಸಿಗ್ತಾ ಇತ್ತು. ಹಾಗಾಗಿ ಅದಕ್ಕಾಗಿ ಬದುಕೋದು ಅಂತಲ್ಲ, ಬದುಕಿಗಾಗಿ ಅದು ಅನ್ನುವ ಭಾವನೆ ಇತ್ತು. ಅದನ್ನ ಮನು ಹೇಳ್ತಾ ಬರ್ತಾನೆ. ಅಷ್ಟು ಮಾತ್ರ ಅಲ್ಲ, ಶ್ವಕ್ರೀಡಿ, ನಾಯಿಗಳ ಜೊತೆನೆ ಆಟ ಆಡ್ಕೊಂಡಿರ್ತಕ್ಕಂಥವರು, ಶೇನಜೀವಿ, ಹದ್ದುಗಳನ್ನ ಪಾರಿವಾಳಗಳನ್ನ ಇಟ್ಕೊಂಡು ಬೇಟೆ ಆಡ್ಕೊಂಡು ಬದುಕ್ತಕ್ಕಂಥವ್ರು, ಕನ್ಯಾದೂಷಕ, ಹೆಣ್ಣು ಮಕ್ಕಳ ಚಟ ಇರುವವರು, ಮಾತ್ರವಲ್ಲ ಕನ್ಯೆಯರನ್ನು ಹಾಳು ಮಾಡೋದಕ್ಕೇನೆ ಬದುಕ್ತಾ ಇರ್ತಕ್ಕಂಥವ್ರು, ಗಣಾನಾಂಚೈವ ಯಾಜಕ, ಗಣಹೋಮ ಇತ್ಯಾದಿಗಳನ್ನು ಮಾಡಿಕೊಂಡು ನಿಮಗೆ ಹಿಂಗೆ ಮಾಡಿದ್ರೆ ಈ ಕೇಡಾಗತ್ತೆ, ಅದಕ್ಕೆ ಒಂದು ಗಣಹೋಮ ಮಾಡಿ ಅಂತ ಹೀಗೆಲ್ಲ ಮಾಡುವುದು. ವ್ಯಾಖ್ಯಾನಕಾರ ಹೇಳ್ತಾನೆ, ಗಣಯಜ್ಞ ವಿನಾಯಕಾದಿಶಾಂತಿ ಅನ್ನುವಂಥ ಮಾತೆ ಹೇಳ್ತಾನೆ. ಅಂದರೆ ನಿಮಗೆ ಈ ಒಂದು ಪಾಪಗ್ರಹದ ಹೆದರಿಕೆ ಇದೆ, ಈ ಒಂದು ಮಾರಿಕಾಂಬೆ, ಈ ಒಂದು ಕೃತ್ಯ ಪ್ರಯೋಗ ನಿಮ್ಮ ಮೇಲಾಗಿದೆ ಅಂತ ಸುಳ್ಳೇ ಹೇಳಿಬಿಟ್ಟಿದ್ದು ನೀವು, ಅವರಿಂದ ದೋಚಿಕೊಂಡು ಮಾಡುವಂಥವ್ರು, ಇವ್ರನ್ನೆಲ್ಲ ಒಂದೇ ಸಾಲಲ್ಲಿ ಕೂಡಿಸಿ ಊಟ ಹಾಕಬಾರದು ಅಂತ ಹೇಳ್ತಾನೆ. ಅಂದ್ರೆ ಅವ್ರಿಗೆ ಊಟ ಹಾಕಿ, ಬೇರೆ ಪಂಕ್ತಿಯಲ್ಲಿ ಹಾಕಿ. ನೋಡಿ, ಸೋಷಿಯಲ್ ರೆಸ್ಪೆಕ್ಟ್ ಬೇಕು ಅಂದ್ರೆ ಜೀವನ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು ಅಂತ. ಈ ಹೊತ್ತು ನಮಗೆ ಅಂಥದ್ದಿಲ್ಲವೇ ಇಲ್ಲ. ರಾಮಾಯ ಸ್ವಸ್ತಿ, ರಾವಣಾಯ ಸ್ವಸ್ತಿ, ಎಲ್ಲರನ್ನೂ ಒಂದೇ ಪಂಕ್ತಿಯಲ್ಲಿ ಕೂಡಿಸ್ತೀವಿ. ಜಾತಿಯಲ್ಲ, ಈ ನೀತಿಯಲ್ಲಿ ನೋಡ್ತಾ ಇರುವಂಥದ್ದು. ಮತ್ತು ಇದೆಲ್ಲ ಹೇಳ್ತಾ ಇರೋದು ಒಂದೇ ವರ್ಣದಲ್ಲಿ ಹೇಳ್ತಾ ಇರೋದು. ಒಂದೇ ಬ್ರಾಹ್ಮಣ ವರ್ಣದಲ್ಲಿ ಏನೆಲ್ಲ ಆಗುತ್ತೆ, ಅದಕ್ಕೆಲ್ಲ ಹೇಗೆ ಮಾಡಬೇಕಾದದ್ದು ಅನ್ನುವ ಮಾತನ್ನು ಹೇಳ್ತಾ ಬರ್ತೀವಿ. ಪ್ರೇತ ನಿರ್ಯಾತ ಕಶ್ಚೈವ, ಶವಸಂಸ್ಕಾರವನ್ನ ಮಾಡೋದೇ ಒಂದು ದುಡ್ಡು ತಗೊಂಡು ಮಾಡುವ ದಂಧೆಯಾಗಿ ಮಾಡಿಕೊಂಡಂಥವರು ಅಂತ. ನಮ್ಮಲ್ಲಿ ಶವಸಂಸ್ಕಾರಕ್ಕೆ ಸಹಾಯವನ್ನ ದುಡ್ಡು ತೆಗೆದುಕೊಳ್ಳದೆ ಮಾಡಬೇಕು ಅಂತ. ಅಂದ್ರೆ ಹೊರೋದಿಕ್ಕೆ ಮತ್ತೊಂದಕ್ಕೆ ತಾವಾಗಿ ಜನ ಬರಬೇಕು ಅಂತ. ಈಚಿನ ವರ್ಷಗಳಲ್ಲಿ ಹೇಗೆ ಅಂತಹ ವ್ಯತ್ಯಾಸಗಳು ಇಲ್ಲವೇನೋ. ಮುಂಚೆ ಎಲ್ಲ ನಾನು ನೋಡ್ತಾ ಇದ್ದೆ, ಒಂದು 20-30 ವರ್ಷಗಳ ಕೆಳಗೆಲ್ಲ ತುಂಬಾ ಒಂಥರ ಅಯ್ಯೋ ಜೀವತ್ ಪಿತೃ ಅವನು ಹೇಗೆ ಹೆಣ ಮುಟ್ಟೋದು ಅಂತ. ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳಲ್ಲಿ ಎಲ್ಲಿಯೂ ಕೂಡ ಜೀವತ್ ಪಿತೃ ಹೆಣ ಮುಟ್ಟಬಾರದು ಅಂತ ಹೇಳಿಯೇ ಇಲ್ಲ. ನಾನೇ ನಮ್ಮ ತಂದೆ ಬದುಕಿರುವಾಗಲೇ ಸಾಕಷ್ಟು ಹೆಣ ಹೊತ್ತಿದ್ದೀನಿ, ನಮ್ಮ ತಂದೆ ಆರೋಗ್ಯವಾಗೇನೆ ಇದ್ರು. ಅಂದ್ರೆ ಇವೆಲ್ಲ ಲೋಕ ಜೀವನದಲ್ಲಿ ನಾವು ಸಹಾನುಭೂತಿಯಿಂದ ಮಾಡಬೇಕಾದಂತಹ ಕೆಲಸಗಳನ್ನ, ಅದಕ್ಕೆ ಆ ಸತ್ತ ಹೊತ್ತಿನಲ್ಲಿ ಅವರಿಂದ ದುಡ್ಡು ಕೀಳುವಂತಹದ್ದು ಅಂದ್ರೆ ಎಂಥ ಬರ್ಬರತೆ. ನಾನೇ ನಮ್ಮ ತಂದೆಯವರ ಅಂತ್ಯಷ್ಟಿ ಸಮಯದಲ್ಲಿ ಸ್ಮಶಾನದಲ್ಲಿ ಲಂಚ ಕೊಡಬೇಕಾಗಿ ಬಂತು. ನಮ್ಮ
ಪೂರ್ವೋಕ್ತ ಸ್ನೇಹಿತರು ಮಂಟ ಪ್ರಭಾಕರ ಉಪಾಧ್ಯಾಯರ ಬಂಧುವರ್ಗದಲ್ಲಿ ಒಬ್ಬನೇ ಮಗ ತೀರ್ಕೊಂಡ್ಬಿಟ್ರು. ಆ ಮಗ ತೀರ್ಕೊಂಡಾಗ ಅವ್ರು ಹೀಗೆ ಲಂಚ ಕೇಳಿದ್ರು ಸ್ಮಶಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು. ಮಗನ ಕೊರಳಿನಲ್ಲಿ ಒಂದು ಬಂಗಾರ ಚೈನ್ ಇತ್ತು. ಆ ಸತ್ವದ ಹುಡುಗನ ತಂದೆ ಆ ಚೈನನ್ನು ತೆಗೆದು ಆತನ ಕೊಟ್ಟು, ದಯಮಾಡಿ ನಿನ್ನ ಬದುಕಿನಲ್ಲಾದರೂ ನೀನು ಯಾರ ಹತ್ರವೂ ಲಂಚ ಕೇಳಬೇಡ, ಈ ಸ್ಥಿತಿಯಲ್ಲಿ ಇದನ್ನು ತಗೊಂಡು ಸುಮ್ಮನೆ ಆಗು ಅಂತ ಹೇಳ್ಬಿಟ್ಟು ಕೊಟ್ರು. ಇದು ಅಷ್ಟು ಬರ್ಬರತೆ, ಅಷ್ಟು ಕ್ರೌರ್ಯ, ಅದು ಇರಬಾರದು ಅಂತ ಹೇಳ್ಬಿಟ್ಟು ವರ್ಜನೀಯ ಪ್ರಯತ್ನತಃ ಇಂಥವ್ರನ್ನ. ಮತ್ತೆ ಈ ಕೋಳಿ ಜೂಜಾಡಿಸ್ತೀನಿ, ಮೇಕೆ ಜೂಜಾಡಿಸ್ತೀನಿ, ಈ ತರಹ ಔರಭ್ರಿಕ ಮಹಿಷಿಕ ಇಂಥವ್ರನ್ನೆಲ್ಲರನ್ನೂ ಯಾರಿಗೆ ಯಾವುದೇ ಒಂದು ಅಡಿಕ್ಷನ್ ಅಂತಾಗಿದೆ ಅವರನ್ನೆಲ್ಲ ಅಡ್ಡಪಂಕ್ತಿನಲ್ಲಿ ಕೂಡಿಸಿ ಅಂತ ಹೇಳ್ಬಿಟ್ಟು ವರ್ಜನೀಯ ಪ್ರಯತ್ನತಃ ಹುಡುಕಿ ನಿನ್ನ ಸ್ಥಾನ ಇದು ಅಂತ ತೋರಿಸಬೇಕು ಅಂತ. ಸಮಾಜದಲ್ಲಿ ಆ ಒಂದು ಆರೋಗ್ಯಕರವಾದ ಪ್ರವೃತ್ತಿ ಇರಬೇಕು. ಅಲೆಕ್ಸಾಂಡರ್ಗೆ ಡಯೋಜನಸ್ ಹೇಳ್ದ ನೀನು ದೊಡ್ಡ ಕಳ್ಳ ಅಂತ. ಆ ಥರ ಶಕ್ತಿ ಇರಬೇಕು. ನಮ್ಮ ಇವತ್ತಿನ ಸ್ವಾಮಿಗಳಿಗೆ ಎಷ್ಟು ಜನಕ್ಕಿದೆ? ರಾಜಕಾರಣಿಗಳು ಹತ್ತಿರಕ್ಕೆ ಬಂದ್ರೆ ಶಾಲು ಉದ್ದಿಸದೆ ಶಾಲಿನಲ್ಲಿ ಯಾವುದನ್ನು ಸುತ್ತಿ ಹೊಡೆಯದೆ ನೇರವಾಗಿ ಹಾಗೆ ಹೊಡೆಯೋ ಶಕ್ತಿ ಇದೆಯಾ? ಹೇಳಬೇಕು. ನಾನು ಧರ್ಮಪೀಠದಿಂದ ಹೇಳ್ತಾ ಇದ್ದೀನಿ, ನೀನು ಅಯೋಗ್ಯ, ನಿನ್ನ ಮುಖ ನೋಡಿದ್ರೆ ಅವ್ರು ಸ್ನಾನ ಮಾಡಬೇಕು, ಅದಕ್ಕೆ ಎದ್ದು ಹೋಗು ಅಂತ ಹೇಳಬೇಕು. ಆ ರೀತಿಯಾದಂಥ ಶಕ್ತಿ ಬರಬೇಕಾದದ್ದು. ಅದಕ್ಕೆ ಅಲ್ಲಿ ಹೇಳ್ತಾನೆ, ಪ್ರೇತ ನಿರ್ವಾಹಕೋ ಧನಗ್ರಹಣೇನ ನತು ಧರ್ಮಾರ್ಥಂ ಏತದ್ವೈ ಪರಮಂ ತಪೋ ಯತ್ ಪ್ರೇತಮರಣ್ಯಂ ಹರಂತಿ ಇತಿ ಅವಶ್ಯ ಶ್ರುತ್ಯ ವಿಹಿತತ್ವಾತ್. ವೇದದಲ್ಲಿಯೇ ಬರುತ್ತೆ, ಯಾರು ಶವವನ್ನ ಹೊರತಾರೋ ಅವರು ತಪಸ್ಸನ್ನೇ ಮಾಡ್ತಾ ಇದ್ದಾರೆ, ಅವರು ಯಜ್ಞವನ್ನೇ ಮಾಡ್ತಾ ಇದ್ದಾರೆ ಅಂತ. ಆ ಒಂದು ಕಷ್ಟದ ಸಂದರ್ಭದಲ್ಲಿಯೇ ಜನಸಹಾಯ ಬೇಕಾಗಿರುವುದು. ಜನಸಹಾಯ ಬೇಕಿರುವಾಗ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಅಂದ್ರೆ ಈ ತರದ ಎಸೆನ್ಷಿಯಲ್ ಸರ್ವಿಸಸ್ ಅಂತ, ಸಾಮಾನ್ಯ ಹೆಲ್ಪ್ಸ್ ಅಂತ ಯಾವುದಿವೆ ಅದು ಪ್ರೊಫೆಷನಲ್ ಅನ್ನುವ ಮಟ್ಟಕ್ಕೆ ಬರಬಾರದು ಅಂತ. ಈ ಹೊತ್ತು ಏನಾಗ್ತಾ ಇದೆ, ಮನುಷ್ಯ ಸಂಬಂಧ ಇಲ್ಲ, ಎಲ್ಲ ಧನ ಸಂಬಂಧ ಇದೆ. ಅದರಿಂದಾಗಿ ಪ್ರೊಫೆಷನಲ್ ಆಗ್ತಾ ಇದೆ. ಅದು ಬಹಳ ಒಳ್ಳೆಯದು, ಪ್ರೊಫೆಷನಲ್ ಆಗಿರಬೇಕು, ಕಾಂಪಿಟೇಷನ್ ಬೇಕು ಅಂತೆಲ್ಲ. ಆದರೆ ಅದು ಅತ್ಯಂತ ನಿರ್ದಯವೂ ಆಗಿಬಿಡುತ್ತೆ. ನಿರ್ದಯವಾಗದೇ ಇರಬೇಕು ಅಂದ್ರೆ ಮಾನುಷ ಸಂಪರ್ಕ ಬೇಕು. ಮತ್ತು ಈ ಮಾನುಷ ಸಂಪರ್ಕವಾದರೂ ಧರ್ಮ ಭೀರುವಾಗಿರಬೇಕು, ಧರ್ಮದಂಡಕ್ಕೆ ಹೆದರಬೇಕು. ಅದನ್ನು ಮನು ಹೇಳ್ತಾನೆ, ಎಸೆನ್ಷಿಯಲ್ ಥಿಂಗ್ಸ್ಗೆಲ್ಲ ದುಡ್ಡಿಂದಲೇ ನಡೆಯುತ್ತೆ ಅನ್ನುವ ಭ್ರಮೆ ಹೋಗಬೇಕು ಅಂತ. ನೋಡಿ, ಮಾಡರ್ನ್ ಇಕಾನಮಿಕ್ಸ್ನ್ನೇ ಅಪ್ಲೈ ಮಾಡಿಬಿಟ್ರೆ ಯಾವುದಕ್ಕೆ ತುಂಬಾ ಡಿಮ್ಯಾಂಡ್ ಇದೆಯೋ ಅದಕ್ಕೆ ಜಾಸ್ತಿ ಪ್ರೈಸ್ ಇಡಬೇಕು ಅಂತ ತಾನೆ ಆಡಮ್ ಸ್ಮಿತ್ನ ಮಹಾವಾಕ್ಯ. ಅದನ್ನಿಟ್ಟರೆ ಗಾಳಿಗೆ ತುಂಬಾ ಡಿಮ್ಯಾಂಡ್ ಇದೆ, ಅದಕ್ಕೆ ಗಾಳಿಗೆ ಅತ್ಯಂತ ದುಬಾರಿಯಾದಂಥ ಬೆಲೆ ಇಡಬೇಕು ಅಂತಾಗುತ್ತೆ. ಅದೇ ಅರ್ಥಶಾಸ್ತ್ರಕಾರ ಹೇಳ್ತಾನೆ, ತುಂಬಾ ಜೀವನಾವಶ್ಯಕವಾದ ವಸ್ತುಗಳಿಗೆ ತುಂಬಾ ನಿಶುಲ್ಕದಲ್ಲಿ ಮಾಡಬೇಕು, ಅವು ಅಮೂಲ್ಯ, ಬೆಲೆಯೇ ಇಲ್ಲದಂಥ ರೀತಿಯಲ್ಲಿ ಮಾಡಬೇಕು ಅಂತ. ಎಲ್ಲಿಗೆ ಹೋಯ್ತು ಎಕನಾಮಿಕ್ಸು? ಅಷ್ಟು ಕೂಡ ತಿರೋಗಮನವಾಗಬೇಕಾಗುತ್ತೆ. ಇದು ನಮಗಿರುವಂಥದ್ದು. ಮನುಷ್ಯನಿಗೆ ಅತ್ಯಂತ ಮುಖ್ಯವಾಗಿ ಅಪೇಕ್ಷಿತವಾದಂಥ ವಸ್ತುಗಳು ಅಂತನ್ನುವ ಜಾಗದಲ್ಲಿ ಅವನು ಭೋಗ ಪದಾರ್ಥಕ್ಕೆ ದುಡ್ಡು ತೆರಬೇಕು, ಆದರೆ ಜೀವಿಕಾ ಪದಾರ್ಥಕ್ಕೆ ಅಂಥ ಅತಂತ್ರತೆ ಬರಬಾರದು ಅಂತ. ರುಚಿಯಾದ ಊಟ ಬೇಕು ಅಂದ್ರೆ ವಿಶೇಷವಾದ ಪ್ರಯತ್ನ ಇರಬೇಕು, ಆದರೆ ದೇಹತ್ರಾಣಕ್ಕಾಗಿ ಊಟ ಅಂತನ್ನುವಾಗ ಅಂಥ ಕಷ್ಟ ಪ್ರಯತ್ನ ಇರಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ ಕಂಡುಕೊಂಡಂಥದ್ದು. ಹಾಗಾಗಿ ಮನುವಿನ ಇಂಥ ಮಾತುಗಳು ಬಹಳ ಗಮನೀಯವಾದಂಥವು. ಈ ಥರದ್ದು ಬೇಕಾದಷ್ಟು ಬರುತ್ತೆ. ಮತ್ತೆ ಹಾಗೆ ಹೇಳ್ತಾನೆ, ಅಜ್ಞಾ ಸರ್ವೇಷು ವೇದೇಶು ಅಗ್ರ್ಯಾ ಸರ್ವೇಷು ವೇದೇಶು ಸರ್ವ ಪ್ರವಚನೇಶು ಚ ಶ್ರೋತ್ರಿಯಾನ್ ವೇದಾಶ್ಚೈವ ವಿಜ್ಞೇಯ ಪಂಕ್ತಿ ಪಾವನಾ. ಹಾಗೆ ಪಂಕ್ತಿ ಪಾವನರು ಅಂತಲೂ ಇದ್ದಾರೆ ಅಂತ. ಈ ಪಂಕ್ತಿ ಪಾವನ ಅನ್ನೋದು ಬಹಳ ಸೊಗಸಾದ ಹೆಸರು. ಯಾರು ಆ ಪಂಕ್ತಿಯಲ್ಲಿ ಕೂತ್ಕೊಳ್ತಾರೋ ಆ ಪಂಕ್ತಿಯೇ ಭೋಜನ ಕಾಲದಲ್ಲಿ ಪಾವನವಾಗಿಬಿಡುತ್ತೆ ಅಂತ. ಪ್ರಸಿದ್ಧವಾದ ತ್ರಿಸುಪರ್ಣ ಮಂತ್ರದಲ್ಲಿ ಆಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ ಬರುತ್ತಲ್ಲ, 1000 ಜನ ಕೂತಿರುವ ಪಂಕ್ತಿಯನ್ನು ಇವರೊಬ್ಬರು ಕೂತರೆ ಪಾವನ ಮಾಡ್ತಾರೆ ಅಂತ. ಅಂಥವ್ರು ಯಾರು ಎಲ್ಲ ಜ್ಞಾನಶಾಖೆಗಳಲ್ಲಿ ಅಗ್ರಗಣ್ಯರಾಗಿ ಅದನ್ನ ಆಚರಣೆಯಿಂದ ಪ್ರವಚನದಿಂದ ಉಳಿಸಿಕೊಂಡು ಅದನ್ನು ವಂಶಪಾರಂಪರ್ಯವಾಗಿ ಬೆಳೆಸಿಕೊಂಡಿರ್ತಾರಲ್ಲ, ಅಂಥವರು ಪಂಕ್ತಿ ಪಾವನರು ಅನ್ನುವ ಮಾತು ಬರುತ್ತೆ. ಭವಭೂತಿ ಮಹಾಕವಿ 8ನೇ ಶತಾಬ್ದಿಯಲ್ಲಿದ್ದವನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ಅಸ್ತಿ ದಕ್ಷಿಣಾಪಥೇಶು ಪದ್ಮಪುರಂ ನಾಮ ನಗರಂ ತತ್ರ ಕಾಶ್ಯಪ ಗೋತ್ರಾಣಂ ಔದುಂಬರೀಯಾಣಂ ಪಂಕ್ತಿಪಾವನಾನಾಂ ಅಂತ ಹೇಳ್ಬಿಟ್ಟು ಕಾಶ್ಯಪ ಗೋತ್ರದ ಔದುಂಬರ ಅನ್ನುವಂಥ ವಂಶದ ಪಂಕ್ತಿಪಾವನರು ನಮ್ಮ ಪೂರ್ವಿಕರು, ಅವರ ಮನೆಯಲ್ಲಿ ನಾನು ಹುಟ್ಟಿದ್ದು ಅಂತ. ನಮ್ಮ ಅಸೆಟ್ ಏನು ಅಂದ್ರೆ
ನಮ್ಮ ಪೂರ್ವಿಕರು ಮಾಡಿರತಕ್ಕಂಥ ಸತ್ಕಾರ್ಯಗಳು ಅನ್ನುವಂಥದ್ದು ಇದೆಯಲ್ಲ, ಇದನ್ನೇ ನಾರದೀಯ ವಿಷ್ಣು ಸ್ಮೃತಿಯಲ್ಲಿ ಶುಕ್ಲಧನ, ವೈಟ್ ಮನಿ ಅಂತ ಕರೆಯೋದು. ವೈಟ್ ಮನಿ ಯಾವುದು ಅಂದ್ರೆ ಈ ತರ ಪಂಕ್ತಿಪಾವನತ್ವ ಇರಬಹುದು, ವಿದ್ಯಾ ವಿನಯ ಸಂಪನ್ನತೆ ಇರಬಹುದು, ಆ ಥರದ್ದೆಲ್ಲ. ಈ ಸಭಾ ತಾಂಬೂಲಕ್ಕೆ ಅರ್ಹತೆ ಮೊದಲಿಗೆ ಬರುವಂತಹದ್ದು ಯಾರಿಗೆ? ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ರಲ್ಲ ಆ ತರ. ಅಲ್ಲೆಲ್ಲ ಅಗ್ರಪೂಜೆ ಅಂತಂದ್ರೆ ಕೃಷ್ಣನಿಗೆ ಏನು ಡೈಮಂಡ್ ಸೆಟ್ ಕೊಡೋದಿಲ್ಲ, ಏನು ಕೊಡುವಂತಹದ್ದಲ್ಲ. ಒಂದು ತಾಂಬೂಲ ಕೊಡುವಂತಹದ್ದು, ಒಂದು ಮಧುಪರ್ಕದ ಬಟ್ಲಿನಲ್ಲಿ ಒಂದು ಈ ಮಧುಪರ್ಕವನ್ನು ಕೊಡುವಂತಹದ್ದು ಅಷ್ಟೇ. ಅದು ಇನ್ನೇನು ಮಧುಪರ್ಕ ಅಂತಂದ್ರೆ ಏನು ಆಕಾಶ ಭೂಮಿ ಒಂದು ಮಾಡುವಂತದ್ದಲ್ಲ. ಒಂದಿಷ್ಟು ಜೇನು, ಹಾಲು, ಮೊಸರು ಮತ್ತು ಇದು ಅರಳು ಹಾಕಿರುವಂತಹ ಒಂದು ಸ್ವೀಟ್ ಅಷ್ಟೇ. ಆದರೆ ಅದನ್ನ ಕೆಲವರಿಗೆ ಕೊಡುವುದು ಅಂತ. ಮುಂಚೆ ಎಲ್ಲ ಒಲಿಂಪಿಕ್ಸ್ ಅಲ್ಲಿ ಗೆದ್ದವರಿಗೆ ಆಲಿವ್ನ ಒಂದು ಕಿರೀಟವನ್ನು ಮಾಡಿ ಇಡ್ತಾ ಇದ್ರು, ಅಷ್ಟೇ ಅವರಿಗೆ ಕೊಡ್ತಾ ಇದ್ದು ಬಹುಮಾನ. ಆದರೆ ಆ ಬಹುಮಾನ ಅವರಿಗೆ ಯಾವ ಜೀವವೂ ಗೌರವವನ್ನು ತಂದು ಕೊಡ್ತಾ ಇತ್ತು. ಇವತ್ತು ನಿನ್ನೆ ದಿವಸ ಪ್ರಶಸ್ತಿ ಬಂದಿರುತ್ತೆ, ನಾಳೆ ಅವನಿಗೆ ಬಿಟ್ಟು ಎಲ್ರಿಗೂ ಮರ್ತೋಗ್ಬಿಟ್ಟಿರುತ್ತೆ. ಅಷ್ಟು ಪ್ರಶಸ್ತಿಗಳು ಅಗ್ಗವಾಗಿವೆ, ಗೌರವ ಅಷ್ಟು ಅಗ್ಗವಾಗಿದೆ. ಹಾಗಿರುವಾಗ ಅವನೇ ಹೇಳ್ಕೊಂಡು ನಾನಿಂಥವನಂತ ಬಯೋಡೇಟಾ, ವಿಸಿಟಿಂಗ್ ಕಾರ್ಡು ಎಲ್ಲ ಮಾಡಿಸ್ಕೊಂಡು ಹಣೆ ಮೇಲೆ ಅದನ್ನು ಛಾಪ ಮಾಡಿಸ್ಕೊಂಡು ಓಡಾಡಬೇಕಾದ ಪರಿಸ್ಥಿತಿಯಾಗಿದೆ. ಹಿಂದೆ ಅಂತ ಸತ್ಕಾರ್ಯವನ್ನ ನೆನೆಯುತ್ತಾ ಇದ್ರು. ಕಾರಣ ಆ ಸತ್ಕಾರ್ಯವನ್ನ ಮಾಡಿರುವಂತವನಿಗೆ ಅತ್ಯಲ್ಪವಾದಂತಹ ಮಾನಿಟರಿ ಬೆನಿಫಿಟ್ ಇದ್ದರೂ ಕೂಡ ಅನಲ್ಪವಾದಂತಹ ಸಾಮಾಜಿಕವಾದ ಗುಡ್ ವಿಲ್ ಇರ್ತಾ ಇತ್ತು. ಆ ಗುಡ್ ವಿಲ್ ಇಂದ ಅವನು ಏನನ್ನು ನಿರ್ಮಾಣ ಮಾಡಿಕೊಳ್ಳಬಲ್ಲವನಾಗಿದ್ದ. ಈ ಅಶ್ಯೂರೆನ್ಸ್ ಸೊಸೈಟಿಗೆ ಬೇಕು. ಸೆಕ್ಯೂರಿಟಿ ಎನ್ನುವ ಗೀತಾಚಾರ್ಯನ ಮಾತು ಅಲ್ಲಿ ನೆನೆದು ನಮ್ಮ ಮನಸ್ಸಿಗೆ ಮತ್ತು ಜೀವನಕ್ಕೆ ಅನುಭವಕ್ಕೆ ಬರುವಂತಹದ್ದಾಗಿರುವಂಥದ್ದು. ಈ ತರಹ ಅನೇಕ ವಿಷಯಗಳನ್ನ 3ನೇ ಅಧ್ಯಾಯದಲ್ಲಿ ಹೇಳಿಕೊಂಡು ಹೋಗ್ತಾನೆ. ಮಾತ್ರವಲ್ಲ, ಶ್ರಾದ್ದ ಭೋಜನಾದಿಗಳು ಸಕಲ ವರ್ಣದವರಿಗೆ ಹಾಕಬಹುದು ಅಂತ. ಆಪಸ್ತಂಭರಂತೂ ಹೇಳ್ತಾರೆ, ಬ್ರಾಹ್ಮಣರ ಶ್ರಾದ್ದಕ್ಕೆ ಶೂದ್ರರು ಅಡಿಗೆ ಮಾಡಬಹುದು ಅಂತ. ಶ್ರಾದ್ದ ಅಂದ್ರೆ ನಮ್ಮಲ್ಲಿ ಮಾಡುವವರಿಗೆ ಶ್ರಾದ್ದ ಆಗ್ಬಿಡುತ್ತೆ, ಅಷ್ಟು ಮಡಿ ಉಂಟು. ಹಾಗಿದ್ರು ಆಪಸ್ತಂಭರು ಹೇಳ್ತಾರೆ, ಶೂದ್ರರು ಬ್ರಾಹ್ಮಣರ ಶ್ರಾದ್ದಕ್ಕೆ ಭೋಜನವನ್ನ ಪಾಚನ ಮಾಡಬಹುದು ಅಂತ. ಅಂದರೆ ಈ ತರದ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅದಾಗಿರಲಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು 4ನೇ ಅಧ್ಯಾಯಕ್ಕೆ ಬರ್ತೀವಿ. 4ನೇ ಅಧ್ಯಾಯದಲ್ಲಿ ಇನ್ನೂ ಬಹಳ ವಿಶೇಷವಾದಂತಹ ಅಂಶಗಳು 16 ಬರ್ತವೆ. ಅಲ್ಲಿ ಶಿಷ್ಟತ್ವ ಅನ್ನುವುದು ಏನು ಅಂತ ಹೇಳ್ತಾ, ಯಾವನಿಗೆ ಅತಿ ಕಡಿಮೆ ಸಂಗ್ರಹ ಇದೆಯೋ ಅವನು ಮಿಕ್ಕ ಎಲ್ಲರಿಗಿಂತ ಹೆಚ್ಚು ಪ್ರಮಾಣ ಪುರುಷ ಅಂತ. ಸೋಷಿಯಲ್ ರೆಸ್ಪೆಕ್ಟ್ ಅನ್ನೋದು, ಸಮಾಜದಲ್ಲಿ ಯಾವನ ಮಾತು ನಡೆಯಬೇಕು ಅನ್ನೋದು ಅವನ ಬಡತನಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ಬಿಟ್ರು. ಅದು ಏನು ವಾಲಂಟ್ರಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವ ಬಡತನದ ಮೇಲೆ ಅಂತ. ಕುಸೂಲ ಧಾನ್ಯಕೋ ವಾಸ್ಯಾತ್ ಕುಂಭೀ ಧಾನ್ಯಕ ಏವವ ತ್ರಹೇಹಕೋ ವಾಪಿ ಭವೇದ್ ಅಶ್ವಸ್ತನಿಕ ಏವವ. ಇಲ್ಲಿ ಒಂದು 3 ವರ್ಷಕ್ಕೆ ಆಗುವಷ್ಟು ಅವನ ಒಟ್ಟು ಅಸೆಟ್ಸ್ ಇದೆ. ಅವನ ಅಸೆಟ್ಸ್ ಅನ್ನೆಲ್ಲ ಮಾರ್ಕೊಂಡು ಅವನು 3 ವರ್ಷ ಬದುಕಬಲ್ಲ ಅನ್ನೋನು ಕುಸೂಲ ಧಾನ್ಯಕ. ಹಾಗಲ್ಲದೆ 1 ವರ್ಷಕ್ಕಾಗುವಷ್ಟು ಅವನ ಅಸೆಟ್ಸ್ ಅಂತಂದ್ರೆ ಕುಂಭೀ ಧಾನ್ಯಕ. 3 ದಿವಸಕ್ಕಾಗುವಷ್ಟಿದೆ ಅಶ್ವಸ್ತನಿಕ, ನಾಳೆಗೂ ಇಲ್ಲ ಅಂತಂದ್ರೆ ನಾಳೆಗೂ ಇಲ್ಲ ಅಂತನ್ನುವ ರೀತಿ ಬಾಳುವವನು ಹೇಳುವ ಮಾತೆ ತುಂಬಾ ಪ್ರಮಾಣ. ಅಂಥ ವ್ಯಕ್ತಿಯನ್ನ ಹೆಚ್ಚಾಗಿ ಗೌರವಿಸಬೇಕು, ಸಮಾಜದಲ್ಲಿ ಅಂಥವನಿಗೆ ಬೆಲೆ ಇರಬೇಕು ಅಂತ. ಅಂದರೆ ಯಾವ ಸಮಾಜ ತನ್ನ ಮುಂದಾಳುವಿನ ದಾರಿದ್ರ್ಯವನ್ನ ಆಧರಿಸುತ್ತಲ್ಲ, ಆ ಸಮಾಜ ನಿಜವಾಗಲೂ ಮೌಲ್ಯ ಇರತಕ್ಕಂಥ ಸಮಾಜ. ನೋಡಿ, ಈಚಿನ ವರ್ಷಗಳಲ್ಲಿ ನಾನು ತುಂಬಾ ಕಾಲೇಜ್ ಹುಡುಗರಲ್ಲಿ ಕಂಡದ್ದು ಬಿಲ್ ಗೇಟ್ಸ್ ಸಕ್ಸಸ್ ಸ್ಟೋರಿನ ಓದುವಂತಹದ್ದೇ ಹೊರತುನುವೆ ಅಂಟು ದಿ ಲಾಸ್ಟನ್ನಾಗಲಿ ಹಿಂದ್ ಸ್ವರಾಜ್ಯನ್ನಾಗಲಿ ಓದುವಂಥವ್ರನ್ನ ನಾನು ನೋಡಲೇ ಇಲ್ಲ. ಅಥವಾ ವಾಲ್ಡನ್, ಅದಾದರೂ ಕೂಡ ವಾಲ್ಡನ್ ಅನ್ನುವ ಗ್ರಂಥವನ್ನ ಇವನು ಬರೆದ್ನಲ್ಲ, ಥೋರೋ ಬರೆದ್ನಲ್ಲ, ಥೋರೋ, ಅದನ್ನ ಯಾರೂ ಓದ್ತಾ ಇಲ್ಲ. ಥೋರೋ ಅಲ್ಲಿ ವಾಲ್ಡನ್ ಅನ್ನುವ ಸರೋವರದಲ್ಲಿ ಅಮೆರಿಕದಲ್ಲಿ ಋಷಿ ಸದೃಶವಾದ ಜೀವನವನ್ನು ನಡೆಸಿದಂಥವನು. ಇದನ್ನೆಲ್ಲ ಈಗ ಓದ್ತಾ ಇಲ್ಲ. ಅಂದ್ರೆ ಇನ್ಸ್ಪಿರೇಷನ್ ಏನು ಅಂತಂದ್ರೆ, ಒಬ್ಬ ಮನಿ ಮಿಂಟ್ ಅವನೇ ಇನ್ಸ್ಪಿರೇಷನ್ ಆಗಿದ್ದಾನೆ. ಹಣ ತಪ್ಪಲ್ಲ, ಆದರೆ ಹಣ ಸಂಪಾದನೆಯೇ ಜೀವನೋದ್ದೇಶ ಅಂತದ್ದಾಗ ಅದು ತುಂಬಾ ತಪ್ಪಾಗುತ್ತೆ. ಕಾರಣ ಅದು ಸಹಜವಾಗಿಯೇನೆ ಮಾನವ ಮೌಲ್ಯಗಳನ್ನು ಪಕ್ಕಕ್ಕೆ ಇಟ್ಟುಬಿಡುತ್ತೆ. ಆ ದೃಷ್ಟಿಯಿಂದಲೇ ಸೆಡಿಯಾಪು ಕೃಷ್ಣ ಭಟ್ ಹೇಳ್ತಾರೆ, ಹಣಕ್ಕಾಗಿ ಬರೆಯುವುದು ತ್ಯಾಜ್ಯ,
ಬರದ ಮೇಲೆ ಹಣ ಬಂದರದು ಪೂಜ್ಯ. ಅಂದರೆ ಆ ಒಂದು ಸಂವಿಭಾಗ ನೋಡಿ, ಯಾವುದಾದ ಮೇಲೆ ಯಾವುದು ಅನ್ನುವಂಥದ್ದು. ಅದಕ್ಕಾಗಿಯೇ ವಿದುರನನ್ನ ಕರ್ಣ ಗೌರವಿಸಲಿಲ್ಲ, ಕೃಷ್ಣ ಗೌರವಿಸಿದ. ಕುಂಭಿಧಾನ್ಯ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಕೂಡ ಉಂಟು. 6 ದಿವಸಗಳ ಕಾಲ ಇಟ್ಟುಕೊಳ್ಳಬಹುದಾದ ಧಾನ್ಯ ಅಂತ. ಅದನ್ನ ನೋಡಿ, ನಮ್ಮ ಕಾಮೆಂಟೇಟರ್ಸ್ ಅಲ್ಲಿ ಅಭಿಪ್ರಾಯ ಭೇದಗಳು ಎಷ್ಟು ತೀವ್ರವಾಗಿರುತ್ತವೆ ಅಂದರೆ, ಗೋವಿಂದರಾಜ ಅಂತ ಮನುಸ್ಮೃತಿಗೆ ಒಂದು ವ್ಯಾಖ್ಯಾನ ಬರೆದಂಥವನೊಬ್ಬ ಇದ್ದಾನೆ. ಗೋವಿಂದರಾಜ ಮತ್ತೆ ನಂದಪಂಡಿತ, ಮಣಿರಾಮ, ಭಾರುಚಿ, ಮತ್ತೆರಗ ಇವನು ಕುಲ್ಲೂಕ ಭಟ್ಟ, ಮೇಧಾತಿಥಿ ಮೊದಲಾದ 9 ಜನರ ವ್ಯಾಖ್ಯಾನಗಳು ನಮಗೆ ಇವತ್ತು ಉಪಲಬ್ಧವಿವೆ. ಈ ಕುಲ್ಲೂಕ ಭಟ್ಟನಿಗೆ ಅದು ಯಾಕೋ ಗೋವಿಂದರಾಜನ ಕಂಡ್ರೆ ಆಗೋದೇ ಇಲ್ಲ. ಹೆಜ್ಜೆಜ್ಜೆಗೂ ಅವನನ್ನು ಬೈತಾ ಇರ್ತಾನೆ. ಮೇಧಾತಿಥಿಯನ್ನು ತಕ್ಕ ಮಟ್ಟಿಗೆ ಒಪ್ಪಿಕೊಳ್ತಾನೆ. ದ್ವಾದಶಾಹಂ ಕುಸೂಲೇನ ವೃತ್ತಿ ಕುಂಭ್ಯ ದಿನಾನಿಷಟ್ ಇಮಾಂ ಅಮೂಲಾಂ ಗೋವಿಂದ ರಾಜೋಕ್ತಿಂ ನಾನು ರುಂಧ್ಮಹೆ. 12 ದಿವಸಕ್ಕಾಗುವಷ್ಟು ಧಾನ್ಯಕ್ಕೆ ಕುಸೂಲಕ ಅಂತ ಕರೀತಾರೆ, 6 ದಿವಸಕ್ಕಾಗುವಷ್ಟು ಕುಂಭಿಧಾನ್ಯ ಅಂತ ಕರೀತಾರೆ ಅಂತ ಗೋವಿಂದರಾಜ ಹೇಳ್ತಾನೆ. ಇದಕ್ಕೆ ಯಾವ ಪ್ರಮಾಣ ಇಲ್ಲ, ಅದಕ್ಕಾಗಿ ಒಂದು ಮಾತು ನಾವು ಕೇಳೋಲ್ಲ ಅಂತ. ಆದರೆ ಈ ಪ್ರಮಾಣವೂ ಉಂಟು. ಮಹಾಭಾಷ್ಯಕಾರನೇ ಬರೀತಾನೆ. ಅದಕ್ಕೆ ಕೈಯಟ ಮತ್ತೆ ನಾಗೇಶ ಭಟ್ಟರು ವ್ಯಾಖ್ಯಾನಗಳು ಬರೆಯುವಾಗ ಅದನ್ನೇ ಕುಂಭಿಧಾನ್ಯ ಅಲೋಲುಪ ಅಂತ ಹೇಳುವಾಗ ಇದೇ ಹೇಳ್ತಾರೆ. ಅಂದ್ರೆ 1 ವರ್ಷ ಅಂತಲ್ಲ, 6 ದಿವಸಕ್ಕಾಗುವಂಥದ್ದು ಅನ್ನೋದು ಕೂಡ ತೆಗೆದುಕೊಳ್ಳಬಹುದು. ನೋಡಿ, ಕಡೆಗೆ ಒಂದು ಡಿಕ್ಟಮ್ ಜನರಲ್ ಆಗಿ, ನ ಲೋಕವೃತ್ತಂ ವರ್ತೇತ ವೃತ್ತಿ ಹೇತೋ ಕಥಂಚನ ಅಜಿಂಹಾಂ ಅಷಠಾಂ ಶುದ್ಧಾಂ ಜೀವೇತ್ ಬ್ರಾಹ್ಮಣ ಜೀವಿಕಾಂ. ಬದುಕೋದಿಕ್ಕೆ ಒಂದು ಕೆಲಸ ಅನ್ನೋದು ತಪ್ಪಲ್ಲ, ಆದರೆ ನಿಜವಾಗಿ ಬ್ರಾಹ್ಮಣ ಅನ್ನಿಸಿಕೊಂಡವನು ನ ಲೋಕವೃತ್ತಂ ವೃತ್ತೇತ, ಅಂದ್ರೆ ಯಾರಂತೆ ಅಂದ್ರೆ ಊರಂತೆ ಅಂತಿರ್ತೀವಿ ಅಂತ. ನೀ ಏನ್ ಮಾಡ್ತೀಯ, ಪಕ್ಕದ ಮನೆಯವ್ರು ಏನ್ ಮಾಡ್ತಾರೋ ಅದೇ ನಾನು ಮಾಡ್ತೀನಿ, ಈ ರೀತಿಯಾಗಿ ಲೋಕವೃತ್ತ ಅದನ್ನ ವೃತ್ತಿ ಹೇತೋಹೋ, ಹೊಟ್ಟೆಪಾಡಿಗೆ ವೃತ್ತಿ ಅನ್ನೋದಕ್ಕೆ ಬದುಕು ಅಂತ ಸಂಸ್ಕೃತದಲ್ಲಿ ಅರ್ಥ ಉಂಟು. ಲೋಕವೃತ್ತಂ ಅಂದ್ರೆ ಲೋಕ ಏನ್ ಮಾಡ್ಕೊಂಡಿದೆ ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ, ಅದು ಖಂಡಿತವಾಗಿ ಬ್ರಾಹ್ಮಣ ಅಂತ ಆಗಬೇಕಾದವನು ಮಾಡುವುದಲ್ಲ. ಅಜಿಂಹಾಂ, ಯಾವ ವಂಚನೆಯೂ ಇಲ್ಲದೆ, ಅಷಠಾಂ ಅಂತಂದ್ರೆ ಯಾವ ತರದ ಹಠಮಾರಿತನ, ಮೊಂಡುತನ, ಮೂರ್ಖತ್ವ ಇಲ್ಲದೆ ಇರುವಂತ ಶುದ್ಧವಾದ ಜೀವಿಕೆ ಅಂದ್ರೆ ವೃತ್ತಿಯನ್ನ, ಆಕ್ಯುಪೇಷನ್ ಅನ್ನ ಕೈಗೊಳ್ಳಬೇಕು ಅಂತ. ಬ್ರಾಹ್ಮಣ ಬರೀ ಶ್ರಾದ್ದ ಮಾಡಿಸಿಕೊಂಡು ಬದುಕಬೇಕು ಅನ್ನುವ ಅರ್ಥ ಅಲ್ಲ. ಅವನು ಯಾವುದಾದ್ರೂ ವೃತ್ತಿಯನ್ನು ಕೈಗೊಳ್ಳಬಹುದು. ಉದಾಹರಣೆಗೆ ಚಾರುದತ್ತನಂಥವನು ಸಾರ್ಥವಾಹ ವೃತ್ತಿಯನ್ನು ಕೈಗೊಂಡಿದ್ದ, ಓವರ್ಸೀಸ್ ಬಿಸ್ನೆಸ್ ಅದನ್ನು ಕೈಗೊಂಡಿದ್ದ, ಬ್ರಾಹ್ಮಣ ಅಂತ ಆದವನೇ, ತಪ್ಪಲ್ಲ. ಅರೆ ಅದು ಅಜಿಂಹಾಂ ಅಷಠಾಂ ವೃತ್ತಿಂ, ಅದು ಆಗಿರಬೇಕು, ಶುದ್ಧಾಂ. ಇಲ್ಲಿ ಗೊತ್ತಾಗುತ್ತೆ ಅವರ ಆದರ್ಶ ಅನ್ನೋದನ್ನು ಯಾವ ತರ ಇಟ್ಕೊಂಡಿದ್ರು ಅಂತ. ದೇವರು ನರಸಿಂಹಶಾಸ್ತ್ರಿಗಳು ಒಂದು ಕಡೆ ಹೇಳ್ತಾರೆ, ಶ್ರೇಯಸ್ಸು ಪ್ರೇಯಸ್ಸಿಗಿಂತ ದೊಡ್ಡದು ಅಂತ ಭಾವಿಸುವಂಥವನು ಬ್ರಾಹ್ಮಣ ಅಂತ ಅನಿಸಿಕೊಳ್ತಾನೆ ಅಂತ. ಇದು ಯಾರ್ಡ್ ಸ್ಟಿಕ್, ಅದನ್ನು ಮನು ಹೇಳ್ತಾನೆ. ಕಡೆಗೆ ಒಂದು ಮಹಾವಾಕ್ಯವೇ ಹೇಳ್ತಾನೆ, ಸಂತೋಷಂ ಪರಮಾಸ್ಥಾಯ ಸುಖಾರ್ಥಿ ಸಂಯತೋ ಭವೇತ್ ಸಂತೋಷ ಮೂಲಂ ಹಿ ಸುಖಂ ದುಃಖ ಮೂಲಂ ವಿಪರ್ಯಯ. ಎಲ್ಲರಿಗೂ ಅನ್ವಯವಾಗುವಂಥದ್ದು. ಸಂತೋಷ ಅನ್ನೋದು ಸುಖಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಸುಖದಿಂದ ಸಂತೋಷ ಅಲ್ಲ, ಸಂತೋಷದಿಂದ ಸುಖ ಅಂತ. ಸಂತೋಷ ಮೂಲಂ ಹಿ ಸುಖಂ, ಸುಖವು ಸಂತೋಷದಿಂದ ಬರುತ್ತೆ, ಹಾಗಲ್ಲದೆ ಅಸಂತೋಷ ಇದ್ದರೆ ದುಃಖ ಬರುತ್ತೆ ಅಂತ. ಸಂತೋಷದ ಅರ್ಥ ಏನು ನಿಜವಾಗಿ ನೋಡಿದ್ರೆ ತೃಪ್ತಿ ಅಂತ. ತುಷಧಾತುವಿನಿಂದ ಬಂದದ್ದು ಸಂತೋಷ. ಹಾಗೆ ನೋಡಿದಾಗ ಅವನು ಹೇಳ್ತಾನೆ, ಯಥಾಸಂಭವ ಭೃತ್ಯಾತ್ಮ ಪ್ರಾಣಧಾರಣಾವಶ್ಯಕ ಪಂಚಯಜ್ಞಾದ್ಯನುಷ್ಠಾನ ಮಾತ್ರೋಚಿತ ಧನಾಧಿಕ ಸ್ಪೃಹ ಸಂತೋಷ. ಯಾವ ರೀತಿಯಲ್ಲಿ ನಾನು ಪಂಚಮಹಾಯಜ್ಞಗಳನ್ನು ಮಾಡಿಕೊಂಡು ನನ್ನ ಕುಟುಂಬವನ್ನು ಪೋಷಣೆ ಮಾಡಿಕೊಳ್ಳಕ್ಕಾಗುತ್ತೋ ಅಂಥ ಕೆಲಸ ಕೈಗೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿನ ಅಲ್ಲ ಅನ್ನುವಂಥದ್ದು. ಎಲ್ಲರೂ ಈ ರೀತಿಯಾಗಿರಬೇಕು ಅನ್ನುವುದು ಮನುವಿನ ಹಠ ಅಲ್ಲ, ಎಲ್ಲರಿಗೂ ಈ ರೀತಿ ಇರೋಕ್ಕೆ ಆಗೋಲ್ಲ. ಆದರೆ ಸಮಾಜದಲ್ಲಿ ಗೌರವವನ್ನು ಪಡ್ಕೊಂಡಂಥವ್ರು ಹೀಗಿರಬೇಕು, ಅಥವಾ ಸಮಾಜದ ಗೌರವವನ್ನು ಪಡ್ಕೊಳ್ಳಬೇಕು ಅಂದ್ಕೊಳ್ಳೋರು ಹೀಗಿರಬೇಕು. ನಾನು MP ಆಗ್ತೀನಿ, MLA ಆಗ್ತೀನಿ, ಕಾರ್ಪೊರೇಟರ್ ಆದರೂ ಆಗ್ತೀನಿ ಅಂತ ಅನ್ನೋನು ಮೊದಲು ಈ ದಾರಿಗೆ ಬರಬೇಕು ಅಂತ. ಇದು ಸಂತೋಷದ ಮೂಲವಾದಂಥದ್ದು ಅಂತ. ನೇಹೇತಾರ್ಥ ಪ್ರಸಂಗೇನ ನ ವಿರುದ್ಧೇನ ಕರ್ಮಣ ನ ವಿದ್ಯಮಾನೇಶ್ವರ್ಥೇಶು ನಾರ್ತ್ಯಾಮಪಿ ಯತಸ್ತತಃ. ಹಾಗಾಗಿ
ಯಾವುದೇ ವಿರುದ್ಧವಾದ ದಾರಿಯಿಂದ ಸಂಪಾದನೆಯ ಕಡೆಗೆ ಅವನು ಪ್ರಯತ್ನ ಮಾಡಬಾರದು. ಎಷ್ಟೇ ಅಲ್ಲಿ ಹಣದ ಅವಶ್ಯಕತೆ, ಹಣದ ಆಸ್ಪದ ಅಲ್ಲಿದ್ದರೂ ಕೂಡ ಅಲ್ಲಿಗೆ ಟೆಂಪ್ಟ್ ಆಗದೆ ನಿಲ್ಲಬೇಕು ಅಂತ. ಇದರಿಂದ ದೇಶದ ಶ್ರೀಮಂತಿಕೆ ಏನಾಗಬಹುದು? ತುಂಬಾ ಚೆನ್ನಾಗಿರುತ್ತೆ. ಕಾರಣ, ಹಣಕ್ಕೆ ಎಲ್ಲಿ ಅದರ ಜಾಗ ಬೇಕೋ ಅಲ್ಲಿ ಮಾತ್ರ ಅಂತ ಗೊತ್ತಾದಾಗ ಮಿಕ್ಕಂತೆ ನೆಮ್ಮದಿ ಇರುತ್ತೆ. ಎಲ್ಲ ಕಡೆಯಲ್ಲಿಯೂ ಅದು ಸಲ್ಲುವ ನಾಣ್ಯ ಅಂತ ಆಗಿಬಿಟ್ಟಾಗ ತುಂಬಾ ತುಂಬಾ ದೊಡ್ಡ ಕಂಟಕ ಆಗುತ್ತೆ. ತಾಮ್ರದ ದುಡ್ಡು ತಾಯಿ ಮಕ್ಕಳನ್ನು ಬೇರೆ ಮಾಡ್ತು ಅನ್ನುವಂಥ ಗಾದೆ ಇದೆಯಲ್ಲ ನೋಡಿ. ಒಂದು ಮನೆಯೊಳಗೆ ಅಣ್ಣ ತಮ್ಮಂದರು ಒಟ್ಟಿಗೆ ಇರುವಂತದ್ದನ್ನ ಅದು ಹೇಗೋ ಇದ್ದುಕೊಂಡಿದ್ದದ್ದು ಅಣ್ಣನಿಗೆ ಒಂದು 2,000 ಜಾಸ್ತಿ ಬಂತು ಅಂತ ತಕ್ಷಣವೇನೆ ಬೇರೆ ಮನೆಗೆ ಬಾಡಿಗೆ ಕೊಡಷ್ಟು ಬಂತು ಅಂತ ತಕ್ಷಣ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಆದರೆ ಏನರ್ಥ? ಅಷ್ಟು ಫ್ರಜೈಲ್ ಆ ಬಾಂಧವ್ಯಗಳು. ಹಂಚಿಕೊಳ್ಳೋದಕ್ಕೆ ನಷ್ಟಗಳು ಕಷ್ಟಗಳು ಕೂಡ ಬೇಕಲ್ವೇ? ಮತ್ತೆ ಇವ್ರು ಹೋಗ್ಬಿಟ್ಟಿದ್ಲ್ವೇ ಯಾವುದೋ ಆನಂದ, ಯಾವುದೋ ಬ್ರಹ್ಮಾನಂದ ಅಂತ ಸರ್ನೇಮ್ಗಳ ತರ ಇಟ್ಕೊಂಡಿರ್ತಾರಲ್ಲ ರೆಡಿಮೇಡ್ ಸನ್ಯಾಸಿಗಳು, ಅವರುಗಳ ಹೈಟೆಕ್ ಕ್ಯಾಂಪ್ಗಳಲ್ಲಿ ಕಮ್ಯುನಿಟಿ ಫೀಲಿಂಗು, ಕಲೆಕ್ಟಿವ್ ಫೀಲಿಂಗು, ಕೌನ್ಸಿಲಿಂಗ್, ರೀಕೌನ್ಸಿಲಿಂಗ್, ರೀಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಲಾಫಿಂಗ್ ಕ್ಲಬ್ ಅಂತೆ. ಬದುಕೆಲ್ಲ ನಗಬೇಕು. ಒಂದು ಸಂಜೆ ಹೋಗ್ಬಿಟ್ಟಿದ್ರು ಅರ್ಧ ಗಂಟೆ ಪಾರ್ಕಲ್ಲಿ ಪೈಶಾಚಿಕವಾಗಿ ನಗನಗ್ತಾ ಬಂದ್ಬಿಟ್ಟು ಬರ್ತಾರೆ. ಅದು ಕಾರಣವಿಲ್ಲದೆ ನಗುವಂತಹದ್ದು. ಅದು ಏನು ನಾಚಿಗೇಡು ಅಂತ ನನಗನ್ಸುತ್ತೆ. ಅಷ್ಟು ಪತಿತವಾಗಿಬಿಟ್ಟಿದ್ರೆ ಅವರ ಮಾನಸಿಕ ಸ್ವಾಸ್ಥ್ಯ ನಿಜವಾಗಿ ಕಾರುಣ್ಯ ಇದೆ ಹತ್ತು ಕಡೆಗೆ. ಆದರೆ ಸಕಾರಣವಾಗಿ ನಗುವಂತ ಒಂದು ವಾತಾವರಣ ನಮಗಿರಬೇಕು. ನಗುವಂತ ಒಂದು ವಾತಾವರಣ ಇಲ್ಲ, ಅದಕ್ಕಾಗಿ ನಗೋದಿಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ. ಅದು ಏನು, ಯಾವ ಜೋಕು ಕಟ್ ಮಾಡಿಲ್ಲ, ಯಾವ ಕ್ರ್ಯಾಕು ಅಲ್ಲಿಲ್ಲ, ಇವರೇ ನಗುನಗ್ತಾ ಇದ್ದಾರೆ. ಅದು ಆರ್ಟಿಫಿಷಿಯಲ್ ಆದಂತ ನಗು. ಅದರೊಳಗೆ ಏನಾದರೂ ಅರ್ಥ ಕಾಣಿಸುತ್ತಾ? ಖಂಡಿತ ನಿಂದ್ಯವಾದದ್ದು. ಅಂದರೆ ಜಾಯಿಂಟ್ ಫ್ಯಾಮಿಲಿ ಕಳ್ಕೊಂಡು ಬಿಡೋದು, ಬೇರೆ ಇನ್ನೊಂದು ಕಡೆ ಒಟ್ಟಾಗಿ ಎಲ್ಲ ಕಂಪನಿಯಲ್ಲಿ ಚೆನ್ನಾಗಿ ಸೇರ್ಕೊಂಡಿದ್ದು ನಾವು ಅಲ್ಲಿಗೆ ಟೂರ್ ಮಾಡ್ತೀವಿ, ಇಲ್ಲಿಗೆ ಟೂರ್ ಮಾಡ್ತೀವಿ ಅಂತ. ಅದರೊಳಗೆ ಏನಾದ್ರು ಅರ್ಥ ಕಾಣಿಸುತ್ತಾ? ಸ್ವಯಂ ಇಹಪರಗಳು ಎರಡೂ ಆಗತ್ವೆ. ನಾವು ಹೇಳ್ತೀವಲ್ಲ, ಭುಕ್ತಿ ಮುಕ್ತಿ ಎರಡೂ ಮನೆಯೊಳಗಾಗುತ್ತೆ. ಆ ಒಂದು ಚೌಕಟ್ಟನ್ನು ಬಿಟ್ಟು 10 ಕಡೆ ಹೋಗುವಂತದ್ದು ಸಿದ್ಧಮನ್ನಂ ಪರಿತ್ಯಜ್ಯ ಭಿಕ್ಷಾ ಮಠತಿ ದುರ್ಮತಿ ಅಂತ. ಎಲೆಯಲ್ಲಿ ಬಡಿಸಿರ್ತಕ್ಕಂಥ ಅನ್ನವನ್ನು ಬಿಸಾಕ್ಬಿಟ್ಟು ಭಿಕ್ಷಾಪತ್ರ ಎತ್ಕೊಂಡು ಭಿಕ್ಷೆ ಎತ್ಕೊಂಡು ಬಂದು ಊಟ ಮಾಡ್ತೀನಿ ಅಂತ ಹೇಳುವಂತೆ ಆಗುತ್ತೆ ಅಂತ ಇದರ ಕಡೆಗೆ ಮುನ್ನು ತುಂಬಾ ತೀವ್ರವಾಗಿ ಹೇಳ್ತಾನೆ. ಅತಿ ಪ್ರಸಕ್ತಿಂ ಚೈತೇಶಾಂ ಮನಸಾ ಸನ್ನಿವರ್ತಯೇತ್. ಯಾವುದೊಳಗೂ ಅತಿಯಾಗಿ ಮಾಡುವಂತಹದ್ದನ್ನ ಬಿಡಬೇಕು ಅಂತ ಹೇಳ್ತಾ, ಸರ್ವಾನ್ ಪರಿತ್ಯಜೇದರ್ಥಾನ್ ಸ್ವಾಧ್ಯಾಯಸ್ಯ ವಿರೋಧಿನಃ ಯಥಾ ತಥಾ ಧ್ಯಾಪಯಂಸ್ತು ಸಾಹ್ಯಸ್ಯ ಕೃತಕೃತ್ಯತ. ಮೊದಲಿಗೆ ಯಾವನು ವಿಚಾರವಾದಿ ಅಂತ ಅನಿಸ್ಕೊಳ್ತಾನೆ, ಮೇಧಾವಿ ಅನಿಸ್ಕೊಳ್ತಾನೆ, ಜ್ಞಾನೋಪಾಸಕ ಅನಿಸ್ಕೊಳ್ತಾನೆ, ಅವನು ಮೊದಲು ಸರ್ವಾನ್ ಪರಿತ್ಯಜೇದರ್ಥಾನ್ ಸ್ವಾಧ್ಯಾಯಸ್ಯ ವಿರೋಧಿನಃ. ತನ್ನ ವ್ಯಾಸಂಗಕ್ಕೆ ವಿರೋಧವಾಗುವ ಯಾವುದೆಲ್ಲ ಅರ್ಥ, ಅಂದರೆ ಸಂಪಾದನೆ ಇರಬಹುದು, ಆಕ್ಯುಪೇಷನ್ ಇರಬಹುದು, ಇಂಡಲ್ಜ್ಮೆಂಟ್ ಇರಬಹುದು, ಅವೆಲ್ಲವನ್ನ ಬಿಡಬೇಕು ಅಂತ. ಇದು ತುಂಬಾ ಜನಕ್ಕೆ ಬಹಳ ಕಷ್ಟವಾಗುವಂಥದ್ದು. ಅದನ್ನ ಮಾಡಬಲ್ಲ ಧೀರತೆ ಬೇಕಾಗುತ್ತೆ. ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಸಂದರ್ಭ ಬರುತ್ತೆ. ಯಾರೋ ಒಬ್ರು ಮೇಷ್ಟ್ರು ಒಂದು ಹಳ್ಳಿಯಿಂದ ಬೇರೊಂದು ಹಳ್ಳಿಗೆ ವರ್ಗ ಆಗಬೇಕು ಅಂತ ಬಯಸಿರ್ತಾರೆ. ಯಾಕೆ ಅಂತ ಕೇಳಿದ್ರೆ, ಸ್ವಲ್ಪ ನೀರಿನ ಸೌಕರ್ಯ ಇರುವಂತಹ ಹಳ್ಳಿ ಆಗಲಿ ಅಂತ. ಅದು ಏನು ಅಂದ್ರೆ, ಮನೆಯಲ್ಲಿ ಹೆಂಡತಿ ರೋಗಿಷ್ಠೆ, ಈತನೇ ಅಡಿಗೆ ಮಾಡಬೇಕು, ಮಕ್ಕಳು ಚಿಕ್ಕವರು, ಎಲ್ಲಿಯೋ ದೂರದಲ್ಲಿರ್ತಕ್ಕಂಥ ಸಿಹಿ ನೀರಿನ ಬಾವಿ, ಅಲ್ಲಿಂದ ನೀರು ಸೇದುಕೊಂಡು ಬಂದ್ಬಿಟ್ಟು ಆ ಮನೆ ಕೆಲಸವನ್ನೆಲ್ಲ ಮಾಡಿ ಶಾಲೆಗೆ ಹೋಗಿ ಪಾಠ ಮಾಡಬೇಕು. ಅದು ಆಗ್ತಾ ಇದೆ. ಆದರೆ ಅವ್ರಿಗಿರೋ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ತಾನು ಏನಾದ್ರೂ ಓದ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಮನೆ ಹತ್ತಿರ ಸಿಹಿ ನೀರಿನ ಬಾವಿಯೋ ನದಿಯೋ ಕೆರೆಯೋ ಕುಂಟೆಯೋ ಇರುವಂತ ಒಂದು ಊರಿಗೆ ವರ್ಗವಾದರೆ, ನೀರಿನ ಸೌಕರ್ಯ ಇರುವಂತಾದ್ರೆ ವ್ಯಾಸಂಗವನ್ನು ಮುಂದುವರೆಸಬಹುದು ಅಂತ. ಸ್ವಾಧ್ಯಾಯ ಅನ್ನುವುದು ಅಷ್ಟು ಮುಖ್ಯವಾದದ್ದು. ಹಾಗಾಗಿ ಯಥಾ ತಥಾ ಅಧ್ಯಾಪಯಸ್ತು, ಹೇಗಿದೆಯೋ ಹಾಗೆ ಅಧ್ಯಾಪನ ಮಾಡಿಕೊಂಡು ತಾನು ಅದರೊಳಗೆ ಕೃತಕೃತ್ಯತೆಯನ್ನು ಕಾಣಬೇಕು. ಅದೇ ಇಲ್ಲಿರ್ತಕ್ಕಂಥ ಪರಿಪೂರ್ಣತೆ ಅಂತ. ಇದನ್ನ ಮನು ಮತ್ತೆ ಬಹಳ ಸೊಗಸಾಗಿ ಹೇಳ್ತಾನೆ. ಬುದ್ಧಿ ವೃದ್ಧಿ ಕರಾಣ್ಯಾಶು ಧನ್ಯಾನಿಚ ಹಿತಾನಿಚ ನಿತ್ಯಂ ಶಾಸ್ತ್ರಾಣ್ಯವೇಕ್ಷೇತ ನಿಗಮಾಂಶ್ಚೈವ ವೈದಿಕಾನ್. ಬುದ್ಧಿಯನ್ನ ವೃದ್ಧಿ ಮಾಡುವಂಥವು ಮತ್ತು ನಮಗೆ ಧನ್ಯತೆಯನ್ನ, ಒಂದು ತೃಪ್ತಿಯನ್ನ ಕೊಡುವಂತ ಶಾಸ್ತ್ರಗಳನ್ನು ಓದಬೇಕು ಅಂತ. ಸಾಮಾನ್ಯವಾಗಿ ನಾನು ಸ್ನೇಹಿತರ ಜೊತೆಗೆ ಸೇರಿದಾಗ ಏನು ಹೊಸದಾಗಿ ಏನಾದರೂ ಓದಿದ್ರಾ ಅಂತ ಯೋಗಕ್ಷೇಮದಂತೆ ಕೇಳುವಂತ ಮಾತು ಉಂಟು.
ಸುಮಾರು ಜನಕ್ಕೆ ನನ್ನ ಸ್ನೇಹಿತ ವಲಯದಲ್ಲಿದ್ದವರಿಗೆ ಅದಕ್ಕೇನೋ ಒಂದು ಉತ್ತರ ಬಂದೇ ಬರುತ್ತೆ, ಇಂತಹದ್ದು ಓದಿದ್ವಿ ಅಂತ, ಅಥವಾ ಅವರೇ ನನಗೆ ಯಾವ್ದಾದ್ರು ಒಂದು ಪುಸ್ತಕವನ್ನು ಸಜೆಸ್ಟ್ ಮಾಡುವಂಥದ್ದು ಉಂಟು. ಸುಖಕ್ಕಾಗಿ ಓದಬೇಕಲ್ಲ, ಸ್ವಂತ ಸುಖಾಯ ಅಂತ ಆ ಓದುಗಾರಿಕೆ ಬಹಳ ಮುಖ್ಯ. ಇಲ್ಲ ಆಗ್ಲಿಲ್ಲ ಮತ್ತೊಂದು ಮಗದೊಂದು ಅಂತ ಬರ್ಬೋದು, ಅರೆ ಜನ್ಮ ಇಡೀ ಹಾಗಾಗ್ಬಿಟ್ರೆ ಏನು ಪ್ರಯೋಜನ? ಒಂದು ನಮಗಾದಂತ ಒಂದು ಕಾರ್ನರ್ನ ನಾವು ಇಟ್ಕೊಳ್ಬೇಕಲ್ವಾ. ಯಥಾ ಯಥಾ ಹಿ ಪುರುಷಃ ಶಾಸ್ತ್ರಂ ಸಮಧಿಗಚ್ಚತಿ ತಥಾ ತಥಾ ವಿಜಾನಾತಿ ವಿಜ್ಞಾನಂ ಚಾಸ್ಯ ರೋಚತೆ. ಹೇಗೆ ಹೇಗೆ ಶಾಸ್ತ್ರವನ್ನ ಅವನು ತಿಳ್ಕೊಳ್ತಾ ಬರ್ತಾನೆ, ಹಾಗೆ ಹಾಗೆ ಆ ವಿಜ್ಞಾನ ಅವನಿಗೆ ರುಚಿಸ್ತಾ ಬರುತ್ತೆ ಅಂತ ತಿಳ್ಕೊಳ್ತಾನೆ ಜ್ಞಾನವನ್ನ. ವಿಜ್ಞಾನ ಅಂದ್ರೆ ಅನುಭವ, ಆ ಅನುಭವ ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಅಂದ್ರೆ ಮೊದಲಿಗೆ ಯಾವ ಅಟ್ ಫಸ್ಟ್ ಗ್ಲಾನ್ಸ್ ಯಾವುದು ಕೂಡ ನಮಗೆ ಫಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅನ್ನುವಂತೆ ಆಗೋಲ್ಲ. ಯಾವ ವಿದ್ಯೆಗೂ ಒಂದು ಮಟ್ಟದ ಪ್ರವೇಶ ಬೇಕು. ಆ ಬರವಣಿಗೆ ತುಂಬಾ ಕಷ್ಟ, ಅದು ಅರ್ಥವೇ ಆಗೋದಿಲ್ಲ ಅಂತಂತಾರೆ. ಒಂದು 4 ಸರ್ತಿ ಓದಿದ್ರೆ ಯಾವ ಬ್ರಹ್ಮಲಿಪಿ ಆದರೂ ಓದೋಕ್ಕೆ ಸಾಧ್ಯವಾಗುತ್ತೆ, ಯಾವ ಬ್ರಹ್ಮಜ್ಞಾನವಾದರೂ ಓದಕ್ಕೆ ಸಿಕ್ಕೇ ಸಿಗುತ್ತೆ. ಅದರೊಳಗೇನು ಕಷ್ಟ ಇದೆ? ನಮ್ಮ ಗರ್ಗೇಶ್ವರಿ ವೆಂಕಟ ಸುಬ್ಬಯ್ಯನವರು 90ರ ಆಸುಪಾಸಿನಲ್ಲಿರತಕ್ಕಂಥ ವಿದ್ವಾಂಸರು. ಅವರು ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಇದರೊಳಗೆ ಹೆಚ್ಚಿನ ಕೃಷಿಯನ್ನು ಮಾಡಿದಂಥವರು. ಸಂಸ್ಕೃತ, ಸಾಹಿತ್ಯ, ಇತಿಹಾಸ, ಸಂಶೋಧನೆ ಇದರೊಳಗೆ ಅವರ ಆಸಕ್ತಿ. ಒಮ್ಮೆ ಅವ್ರ ಮನೆಗೆ ಹೋದಾಗ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ವಾಕ್ಯಕಾಂಡ ಅನುವಾದ ಮಾಡ್ತಾ ಇದ್ದೀನಿ ಅಂತಂದ್ರು. ವಾಕ್ಯಪದೀಯವೇ ಬಹಳ ಕಠಿಣವಾದ ಗ್ರಂಥ. ವ್ಯಾಕರಣದಲ್ಲಿ ಕೃತಭೂರಿ ಪರಿಶ್ರಮರಿಗೆ ಅಷ್ಟೇ ಅದರ ಗಂಟುಗಳನ್ನು ಬಿಚ್ಚೋಕೆ ಸಾಧ್ಯ. ಅದರೊಳಗೂ ಪ್ರಾಥಮಿಕವಾದದ್ದು ಬ್ರಹ್ಮಕಾಂಡ, ಅತ್ಯಂತ ಕಠಿಣವಾದದ್ದು ವಾಕ್ಯಕಾಂಡ. ಇವರು ವಾಕ್ಯಕಾಂಡವನ್ನೇ ತೆಗೆದುಕೊಂಡು ಅನುವಾದ ಮಾಡ್ತಾ ಇದ್ದೀನಿ ಅಂತ. ನನಗೆ ಅವರ ಒಂದು ದಾರ್ಢ್ಯ ಏನು ಅಂತ ಗೊತ್ತಿತ್ತು, ಸಂಕಲ್ಪ ಶಕ್ತಿ ಏನು ಅಂತ. ತುಂಬಾ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಅಂತಂದೆ. ಅದಕ್ಕೆ ಅವರು, ಹೌದು, ಒಂದು ಗ್ರಂಥ ಅರ್ಥ ಆಗಬೇಕು ಅಂದ್ರೆ ಇರೋದು 2 ದಾರಿ, ಒಬ್ಬರಿಗೆ ಪಾಠ ಹೇಳಬೇಕು, ಇಲ್ಲ ನಾವು ಅನುವಾದ ಮಾಡಬೇಕು ಅಂತಂದ್ರು. ನಮಗೆ ಓದ್ಕೊಳ್ಳೋದು ಅಂದ್ರೆ ವಿಲ್ಲಿಂಗ್ ಸಸ್ಪೆಷನ್ ಆಫ್ ಡಿಸ್ಬಿಲೀಫ್, ಪರವಾಗಿಲ್ಲ ಮುಂದೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಅನುವಾದ ಮಾಡಬೇಕಾದ್ರೆ ಮುಂದಿನ ಅನುವಾದದಲ್ಲಿ ಗೊತ್ತಾಗುತ್ತೆ, ಇದು ಬಿಟ್ಟು ಹೋಗೋಣ ಅಂತ ಆಗೋದಿಲ್ಲ. ಇನ್ನೊಬ್ಬರಿಗೆ ಪಾಠ ಹೇಳಬೇಕಾದಾಗ ಹೇಗಾದ್ರೂ ತಲೆ ಚಿಚ್ಕೊಂಡು ಅವರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಆಗುತ್ತಲ್ಲ. ಆ ದೃಷ್ಟಿಯಿಂದ ಕಂಡಾಗ ಎಷ್ಟು ಶಾಸ್ತ್ರ ಕುತೂಹಲ ಅಂತ ಗೊತ್ತಾಗುತ್ತೆ. ಇದನ್ನ ಮನು ಹೇಳ್ತಾನೆ. ನಿತ್ಯ ಅಧ್ಯಯನಶೀಲತೆ ಬೇಕು, ವ್ಯಾಸಂಗಶೀಲತೆ ಬೇಕು. ಆಗ ನಮಗೆ ಬೇರೆಯ ಪ್ರಲೋಭನೆಗಳಿಂದ ಉಂಟಾಗುವಂತಹ ಆನಂದ ದೂರವಾಗಿ ತನ್ನಂತೆ ಇರಲಿಯೇ ಸಂತೋಷ ಸಿಗುತ್ತೆ, ತೃಪ್ತಿ ಸಿಗುತ್ತೆ. ಹಾಗಾಗಿ ಜ್ಞಾನೇನೈವಾಪರೇ ವಿಪ್ರ ಯಜಂತ್ಯೇತರ್ಮಖೈ ಸದಾ ಜ್ಞಾನಮೂಲಾಂ ಕ್ರಿಯಾಮೇಶಾಂ ಪಶ್ಯಂತೋ ಜ್ಞಾನಚಕ್ಷುಷ. ಜ್ಞಾನದಿಂದಲೇ ಎಲ್ಲವನ್ನ ಮಾಡ್ತಾರೆ. ಕೆಲವರು ವಾಚ್ಯೇಕೆ ಜುಹ್ವತಿ ಪ್ರಾಣಂ ಪ್ರಾಣೇ ವಾಚಂಚ ಸರ್ವದಾ ವಾಚಿ ಪ್ರಾಣೇ ಚ ಪಶ್ಯಂತೋ ಯಜ್ಞ ನಿರ್ವೃತ್ತಿಂ ಅಕ್ಷಯಾಂ. ಕೆಲವರು ವಾಕ್ಯ ಯಜ್ಞವನ್ನ, ಕೆಲವರು ವಾಕನ್ನ ಪ್ರಾಣದಲ್ಲಿ ಆಹುತಿ ಮಾಡುವಂತಹ ಯಜ್ಞವನ್ನ, ಇದು ಯೋಗಶಾಸ್ತ್ರದಲ್ಲಿ ಬರುವಂಥವು. ಹೀಗೆಲ್ಲ ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಜ್ಞಾನದ್ದು ಅಂತ. ಈ ಜ್ಞಾನ ಯಜ್ಞ ಬಹಳ ಬೆಲೆ ಬಾಳುವಂತಹದ್ದು. ಅವರು ಜ್ಞಾನದಿಂದಲೇ ಎಲ್ಲವನ್ನ ನೋಡ್ತಾರೆ ಅನ್ನುವ ಮಾತನ್ನು ಕೂಡ ಮುಂದೆ ಹೇಳ್ತಾರೆ. ಮತ್ತೆ ನೋಡಿ, ಈ ಬ್ರಾಹ್ಮಣ ವರ್ಗ ಅಂತ ಹೇಳಿಕೊಂಡು ಪ್ರೀಸ್ಟ್ ಕ್ರಾಫ್ಟ್ ಅಂತ ಏನು ಮಾಡ್ತಾರೆ, ಅದರ ಬಗ್ಗೆ ಎಚ್ಚರಿಕೆಯನ್ನು ಮನು ಹೇಳುವಂತಹದ್ದು ತುಂಬಾ ವಿಸ್ತಾರವಾಗಿ ಹೇಳ್ತಾನೆ. ಅದರ ಒಂದು ತಾತ್ಪರ್ಯದ ಒಂದು ಶ್ಲೋಕವನ್ನು ಹೇಳ್ತೀನಿ. ಪಾಷಂಡಿನೋ ವಿಪ್ರಕರ್ಮಸ್ಥಾಹ ವಿಪ್ರಕರ್ಮಸ್ಥಾನ್ ಬೈಡಾಲ ವ್ರತಿಕಾನ್ ಶಟಾನ್ ಹೈತುಕಾನ್ ಬಕವೃತ್ತಿಂಶ್ಚ ವಾಂಗ್ಮಾತ್ರೇಣಾಪಿ ನಾರ್ಚಯೇತ್. ಯಾವ ಬ್ರಾಹ್ಮಣರು ಪಾಷಂಡಿಗಳು ಅಂತಂದ್ರೆ ಕೆಟ್ಟರ್ಥ ಏನಲ್ಲ. ನಾವು ಸನ್ಯಾಸಿಗಳು ಅಂತ ಅಂದ್ಕೊಂಡು ಸನ್ಯಾಸ ತೆಗೆದುಕೊಂಡು ಬಿಡ್ತಾರೋ, ಬಿಳಿ ಬಟ್ಟೆಗಿಂತ ಕಾಷಾಯ ಹೆಚ್ಚು ಲಾಭದಾಯಕ ಅಂತ ಕಾಷಾಯ ಹಾಕೊಂಡು ಬಿಡ್ತಾರೆ. ಕೆಲವು ಸ್ವಾಮಿಗಳಂತೂ ಕಾಷಾಯದ ಶಾರ್ಟ್ಸ್ ಹಾಕೊಂಡು, ಕಾಷಾಯದ ಸಾಕ್ಸ್ ಹಾಕೊಂಡು, ಶಟ್ಲ್ ಕಾಕು, ಬ್ಯಾಡ್ಮಿಂಟನ್ ಅದು ಆಡಿಕೊಂಡು ಪ್ರೇಕ್ಷಕರನ್ನ, ತಮ್ಮ ಶಿಷ್ಯವೃತ್ತಿಯನ್ನ ಸಂಮೋಹನ ಮಾಡ್ತಾರೆ. ಇವರೆಷ್ಟು ಅಡ್ವಾನ್ಸ್ಡ್ ಸ್ವಾಮಿಗಳು, ನಮ್ಮ ಜೊತೆ ಎಲ್ಲ ಬ್ಯಾಡ್ಮಿಂಟನ್ ಆಡ್ತಾರೆ, ಶಟ್ಲ್ ಕಾಕ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ ಅಂತ. ನನ್ನದು ಕಾಷಾಯವೇ ಯಾತಕ್ಕೆ ಹಾಕೋಬೇಕು ಅಂತ ಅದು ಬೇಕಾಗಿಲ್ಲ. ಆದರೆ ಕಾಷಾಯದಲ್ಲಿ ಏನೋ ಒಂದು ಲಾಭ ಇದೆ, ಆ ಲಾಭವನ್ನು ಅವರು ಗುರುತಿಸಿಕೊಂಡಿದ್ದಾರೆ. ಮತ್ತೆ ವಿಕರ್ಮಸ್ಥಾನ್, ಯಾವುದು ಯುಕ್ತವಲ್ಲದ ಕರ್ಮವೋ ಅದು ವಿಕರ್ಮ. ಮತ್ತು ಬೈಡಾಲ ವ್ರತಿಕಾನ್, ಮಾರ್ಜಾಲ ಸನ್ಯಾಸ ಮಾಡಿಕೊಂಡವರು ಅಂತ. ಶಠಾನ್, ಬಹಳ ಮೂರ್ಖರು, ಮೊಂಡುತನದವರು.
ತಮ್ಮ ಸ್ವಂತ ಬುದ್ಧಿಯಿಂದಲೇ ಎಲ್ಲವನ್ನ ಹೇಳ್ತೀವಿ ಅಂತ ಹೋಗುವಂಥವರು. ಹೈತುಕಾನ್ ಅಂತಂದ್ರೆ ನಾವು ಎಲ್ಲವನ್ನ ಲಾಜಿಕಲ್ ಆಗಿ ನೋಡಿ ಹೇಳ್ತೀವಿ ಅನ್ನುವ ಒಂದು ಮಾತು. ಮತ್ತೆ ಇನ್ನೊಂದು, ನಾವು ತರ್ಕದಿಂದಲೇ ಸಕಲವನ್ನ ಪ್ರತಿಪಾದನೆ ಮಾಡಿ ಹೇಳುವಂಥವ್ರು ಅನ್ನೋದು. ಜೊತೆಗೆ ಎಲ್ಲವನ್ನ ಭವಿಷ್ಯದ ಮೂಲಕ, ಜ್ಯೋತಿಷ್ಕದ ಮೂಲಕ ತೀರ್ಮಾನ ಮಾಡಿಬಿಡ್ತೀವಿ ಎನ್ನುವಂಥವ್ರು. ಮತ್ತು ಬಕವ್ರತೀನ್ ಅಂದ್ರೆ ಕೊಕ್ಕರೆ ತರಹ ಒಂಟಿ ಕಾಲ್ ನಿಂತು ತಪಸ್ ಮಾಡುವಂತೆ ನಟನೆ ಮಾಡುವಂತಹದ್ದು, ಅದರ ಧ್ಯಾನವೆಲ್ಲ ಮೀನಿನ ಮೇಲೆ ನೋಡಿದಿರಲ್ಲ. ಇಂಥವರನ್ನ ವಾಂಗ್ಮಾತ್ರೇಣ ಆಪಿ ನಾರ್ಚಯೇತ್, ನಮಸ್ಕಾರ ಅಂತ ಬಾಯಿಂದಲೂ ಹೇಳಬಾರದು ಅಂತ, ಒಂದು ಮಾತಿನಿಂದಲೂ ಅವರಿಗೆ ಗೌರವ ಸಲ್ಲಿಸಬಾರದು, ಅಷ್ಟು ಕಠೋರವಾಗಿ ಅವರನ್ನು ನಡೆಸಿಕೊಳ್ಳಬೇಕು ಅನ್ನುವಂಥ ಮಾತು ಹೇಳ್ತಾನೆ. ಅಂದ್ರೆ ಅವನು ಇಂಥದ್ದೆಲ್ಲ ನೋಡಿದ್ದಾನೆ ಅಂತಲೇ ತಾನೇ ಅರ್ಥ ಅವನು. ಮತ್ತೆ ಇದರ ಬಗ್ಗೆ ಕ್ರಿಟಿಕಲ್ ಆಗಿ ಇದ್ದಾನೆ ಅಂತಂದಾಗ ಇದನ್ನ ಪ್ರೀಸ್ಟ್ ಕ್ರಾಫ್ಟ್ ಅಂತ ಹೇಳುವುದರೊಳಗೆ ಯಾವ ಮಾತ್ರದ ಅರ್ಥ ಉಳಿಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಮತ್ತೆ ಪ್ರತಿಯೊಬ್ಬರೂ ಕೂಡ ಕ್ಲುಪ್ತ ಕೇಶ ನಖಶ್ಮಶ್ರು ದಾಂತಹ ಶುಕ್ಲಾಂಬರಹ ಶುಚಿಯಾಗಿರಬೇಕು. ಉಗುರುಗಳನ್ನು ಕ್ಲೀನಾಗಿ ಕತ್ತರಿಸಿಕೊಂಡಿರಬೇಕು, ಕ್ಲೀನ್ ಶೇವ್ ಮಾಡಿಕೊಳ್ಬೇಕು, ಹಲ್ಲನ್ನು ಚೆನ್ನಾಗಿ ಉಜ್ಜಿಕೊಂಡಿರಬೇಕು, ವಿಜ್ಞಾನಿಯಾಗಿ ಜ್ಞಾನಿಯಾಗಿರಬೇಕು, ಶುಭ್ರವಾದ ಬಟ್ಟೆ ತೊಟ್ಟಿರಬೇಕು. ಈ ಥರದ್ದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜನ ಸಮುದಾಯದಲ್ಲಿ ಓಡಾಡುವಾಗ ಅಂತ. ವಾತ್ಸ್ಯಾಯನನ ನಾಗರಿಕ ವೃತ್ತಾಂತ ಪ್ರಕರಣದಲ್ಲಂತೂ ಒಬ್ಬ ಕಲ್ಚರ್ಡ್ ಪರ್ಸನ್ ಹೇಗಿರಬೇಕು ಅಂತ ಅನ್ನೋದನ್ನು ಬಹಳ ಅದ್ಭುತವಾಗಿ ವಿವರಿಸ್ತಾನೆ. ಅವನ ರೂಮ್ಗೆ ಹೋದ ತಕ್ಷಣ ಅವನು ಪೇಂಟಿಂಗ್ ಬ್ರಷ್ ಮತ್ತೆ ಪ್ಯಾಲೆಟ್, ಆ ರೀತಿಯಾದ ಸಾಮಾನು, ಒಂದು ಕ್ಯಾನ್ವಾಸು ಅದಿರುತ್ತೆ. ಒಂದು ಗೋಡೆಯ ಮೇಲೆ ವೀಣೆಯೋ ಇನ್ಯಾವುದೋ ಒಂದು ತಂತ್ರಿವಾದ್ಯವೋ ಯಾವುದೋ ಒಂದು ತಗಲಾಕಲ್ಪಟ್ಟಿರುತ್ತೆ. ಅದು ಶೋಗೆ ಮಾತ್ರ ಅಲ್ಲ, ಅದರೊಳಗೆ ಅವನಿಗೆ ಅಭಿರುಚಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೆ ಅವನು ಬಟ್ಟೆಯನ್ನು ಕೂಡ ಹೂಗಳನ್ನ ಬಟ್ಟೆ ಮಧ್ಯೆ ಇಟ್ಟು ಅದನ್ನು ಫ್ರಾಗ್ರೆಂಟ್ ಮಾಡ್ತಾ ಇರ್ತಾನೆ, ಸುಗಂಧವನ್ನು ತರಿಸ್ತಾ ಇರ್ತಾನೆ. ಈ ಬಟ್ಟೆಗೆ ಹೇಗೆ ಪರಿಮಳವನ್ನು ಕಟ್ಟುವುದು ಅನ್ನೋದೇನೆ ಒಂದು ದೊಡ್ಡ ವಿದ್ಯೆ ಆಗಿತ್ತು. ಗಂಧಯುಕ್ತಿ, ಗಂಧಸಾರ ಈ ರೀತಿಯಾದ ಗ್ರಂಥಗಳೇ ಉಂಟು. ಸುಮಾರು ಹಲವು ಲಕ್ಷಗಳ ಕಾಂಬಿನೇಷನ್ಸ್ ಬರುವಂತ ಫ್ರಾಗ್ರೆನ್ಸ್ಗಳು ಮಾಡುವಂತ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಟೇಬಲ್ಗಳನ್ನೆಲ್ಲ ಕೊಡ್ತಾರೆ. ಆಸಕ್ತರು ಬೇಕಾದ್ರೆ ಅದರ ಬಗ್ಗೆ ನನ್ನ ಪೂರ್ವದ ಒಬ್ಬ ವಿದ್ಯಾರ್ಥಿ ಅದನ್ನ ಡಾಕ್ಟರೇಟ್ ಮಾಡ್ತಾ ಇದ್ದಾರೆ. ಕಾಸ್ಮೆಟಿಕ್ಸ್ ಅಂಡ್ ಪರ್ಫ್ಯೂಮ್ಸ್ ಇನ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಬೃಹತ್ ಸಂಹಿತೆ ಕ್ರಿಸ್ತಶಕ 5-6ನೇ ಶತಮಾನದಲ್ಲಿ ಬಂದಂತಹ ಗ್ರಂಥ ವರಾಹಮಿಹಿರನದು. ಅಲ್ಲಿ ಆಗಲಿ ನಮ್ಮ ಕರ್ನಾಟಕದವರೇ ಆದಂತಹ ಶಿವತತ್ವರತ್ನಾಕರಕಾರ ಮತ್ತು ಮಾನಸೋಲ್ಲಾಸಕಾರ ಇಂಥವರಲ್ಲಿ ಅನೇಕ ಪ್ರಕರಣಗಳೇ ಇದಕ್ಕೆ ಮೀಸಲಾಗಿವೆ. ಇಂಥದ್ದೆಲ್ಲ ಅಷ್ಟು ಒಂದು ಜೀವನದ ಪ್ರೀತಿಯೂ ಇದ್ದದ್ದು ಹೌದು, ಆದರೆ ಅದು ಒಂದು ಎಕ್ಸಿಬಿಷನಿಸಂ ಆಗುವಂಥದ್ದು ಅಲ್ಲ ಅಂತ. ಹೀಗೆ ಅನೇಕ ಸಾಮಾನ್ಯದ ನಿಯಮಗಳನ್ನು ಕೂಡ ಹೇಳ್ತಾನೆ. ಆಯುರ್ವೇದದ ಗ್ರಂಥಗಳಲ್ಲಿ ನೋಡಬೇಕು ಅದು ಯಾವ ತರಹ ಅಂತ. ಉಗುರು ಕಚ್ಚಬಾರದು, ಮೂಗೊಳಗೆ ಬೆರಳು ಹಾಕಬಾರದು, ಕಿವಿ ಒಳಗೆ ಬೆರಳು ಹಾಕಬಾರದು, ಮತ್ತೆ ಆಗಿಂದಾಗೆ ಹಿಂಗಿಂಗ್ ತಲೆ ಕೆರೆಕೊಳ್ತಾ ಇರಬಾರದು, ಕಾಲಿಂದ ನೆಲವನ್ನ ಅಗೀತಾ ಇರಬಾರದು, ನೆಲವನ್ನ ಕಾಲಿಂದ ಅಗೀಬಾರದು, ಕೆರೆಯುವಂಥದ್ದು, ಮತ್ತೆ ಎಲ್ಲೋ ನೋಡ್ಕೊಂಡು ಮಾತಾಡುವಂಥದ್ದು ಮಾಡಬಾರದು, ಮತ್ತೆ ಒಂಟಿಯಾಗಿ ನದಿಯನ್ನು ದಾಟಬಾರದು. ಈ ಥರದ ಮೊದಲುಗೊಂಡು ಏನೆಲ್ಲವನ್ನ ಹೇಳ್ತಾ ಬಂದಿದ್ದಾರೆ. ಹೈಜೀನಿ ಇರ್ಬೋದು, ಡೀಸೆನ್ಸಿ ಇರ್ಬೋದು, ಇವೆಲ್ಲವನ್ನೂ ಮಾಡುವಂಥದ್ದು. ನಾಷ್ಣೀಯಾತ್ ಭಾರ್ಯೆಯ ಸಾರ್ಧಂ ನೈನಾ ಮೀಕ್ಷೇತ ಚಾಷ್ಣತೀಂ. ಹೆಂಡತಿಯ ಜೊತೆ ಗಂಡ ಊಟ ಮಾಡಬಾರದು ಅಂತ. ಏನು ಅದರ ಅರ್ಥ ಅಂತಂದ್ರೆ, ಊಟ ಮಾಡುವಾಗ ಮತ್ತೆ ಅದ್ಯಾತಕ್ಕೆ ಊಟ ಮಾಡುವ ಸಂದರ್ಭದಲ್ಲಿ ಹೆಂಡತಿ ಊಟ ಮಾಡುವುದನ್ನು ನೋಡಬಾರದು ಗಂಡ ಅಂತ. ಒಬ್ಬ ಮನುಷ್ಯ ಅತ್ಯಂತ ಕುರೂಪವಾಗಿ ಯಾವಾಗ ಕಾಣಿಸ್ತಾನೆ ಅಂದ್ರೆ ಊಟ ಮಾಡುವಾಗ. ಮುಖವೇ ಅವನ ಲಕ್ಷಣ. ಆ ಮುಖ ಅತ್ಯಂತ ವಿಕಾರವನ್ನು ಹೊಂದೋದು ಊಟವಾಗುವಾಗಲೇ. ಸಂಸ್ಕೃತದಲ್ಲಿ ಮುಖ ಬಾಯಿ ಎರಡೂ ಒಂದೇ. ಸಂಸ್ಕೃತಕ್ಕೆ ಬಾಯಿ ಅನ್ನೋದು ಪ್ರತ್ಯೇಕವಾಗಿ ಪಾಪ ಇಲ್ಲವೇ ಇಲ್ಲ. ಅದರಿಂದಲೇ ಅದು ಪಾಪ ಈ ಸ್ಥಿತಿಗೆ ಬಂದುಬಿಟ್ಟಿದೆ. ಅಂಥ ಬಾಯಿ ತೆಕ್ಕೊಂಡು ಊಟ ಮಾಡುವಾಗ, ಅಗಿಯುವಾಗ ನಮ್ಮ ಅರಿವಿಲ್ಲದಂತೆಯೇ ನಾವು ಅಷ್ಟು ಚಂದ ಕಾಣೋಲ್ಲ. ಬಹಳ ಸೆನ್ಸಿಟಿವ್ ಆದ ಗಂಡಂದ್ರೆ ಬಿಟ್ಟರೆ ಗತಿ ಏನು. ಇದು ಒಂದು ಎಚ್ಚರಿಕೆ ಪಾಪ ಮನುವಿನದು. ಆಮೇಲೆ ಸಾಮಾನ್ಯವಾಗಿ ಹಿಂಗಸರು ಜಾಸ್ತಿ ಮನೆ ಕೆಲಸ ಎಲ್ಲ ಮಾಡ್ತಾರೆ, ಹಸ್ತಿರ್ತಾರೆ, ಒಂದು ತುತ್ತು ಜಾಸ್ತಿನೇ ತಿಂತಾರೆ. ನಾನು ಸಂಪಾದಿಸಿದ್ದು ಇವಳು ತಿಂತಾ ಇದ್ದಾಳೆ ಅಂತ ಇವನಿಗೆ ಅನಿಸಬಾರದು. ಹೆಂಡತಿ ಮಕ್ಕಳು ಊಟ ಮಾಡೋದನ್ನ ಗಂಡ ನೋಡಬಾರದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅವ್ರು ಮನುವನ್ನು ಓದಿರ್ಲಿಲ್ಲ. ಆದ್ರೆ ಮತ್ತೆ ಸೀನ್ತಾ ಇರುವಂತ, ಆಕಳಿಸ್ತಾ ಇರ್ತಕ್ಕಂಥ, ಮತ್ತೆ ಕಂಫರ್ಟಬಲ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ತಕ್ಕಂಥ ಹೆಂಡತಿಯನ್ನು ಗಂಡ ನೋಡಬಾರದು ಅಂತ. ಹೊಟ್ಟೆ ಉರಿಯೂ ಆಗಬಹುದು, ಹಾಯಾಗಿದ್ದಾಳಲ್ಲ ಇವಳು ಅಂತ. ಅಂದ್ರೆ
ಎಷ್ಟು ಸೂಕ್ಷ್ಮತೆಗಳನ್ನು ಗಮನಿಸಿಕೊಂಡಿದ್ದಾನೆ ಆತ ಅನ್ನುವುದನ್ನು ನೋಡಿದಾಗ ಮಾನವ ಸ್ವಭಾವಕ್ಕೆ ಎಷ್ಟು ದೊಡ್ಡ ಕನ್ನಡಿ ಎನ್ನುವುದು ನಮಗೆ ತಿಳಿಯುತ್ತೆ. ಇದು ನಮಗೆ ಆಶ್ಚರ್ಯ ಅನಿಸಬಹುದು. ನಾನು ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಒಂದು ಪತ್ರಿಕೆಯಲ್ಲಿ ನೋಡಿದ್ದೆ, ಒಬ್ಬ ಹೆಣ್ಣು ಒಬ್ಬ ಗಂಡ ತನ್ನ ಹೆಂಡತಿ ಅಸಹ್ಯವಾಗಿ ತನ್ನ ಮುಂದೆ ಆಕಳಿಸ್ತಾಳೆ, ಅದು ನಂಗೆ ಸಹಿಸೋಕ್ಕಾಗ್ತಾ ಇಲ್ಲ, ಅವಳಲ್ಲಿ ಯಾವುದೇ ಒಂದು ರೀತಿಯಾದ ಉತ್ಸಾಹ ಕಾಣಿಸೋದಿಲ್ಲ, ಯಾವಾಗಲೂ ಆಕಳಿಸ್ತಾನೆ, ಬಾಯಿ ಹಿಪೋಪೊಟಮಸ್ ತರ ತೆಗಿತಾಳೆ, ಅದಕ್ಕೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಒಂದು ಪ್ರಕರಣ ಅಲ್ಲಿ ಬಂದಿದ್ದನ್ನು ಓದಿದ್ದೆ. ಯಾರೋ ಸ್ನೇಹಿತರು ನಂಗೆ ತೋರಿಸಿದ್ರು, ನೋಡಿ ಇಂಥದ್ದೆಲ್ಲ ನಡೆಯುತ್ತೆ ಅಂತ. ಇದೆಲ್ಲ ಮನುವಿನಲ್ಲಿ ಎಚ್ಚರಿಕೆ ಇದೆ ಅಂತ ನಾನು ಅಂದುಕೊಂಡೆ. ನಾನ್ನ ಮಧ್ಯಾದೇಕವಾಸ ನಗ್ನ ಸ್ನಾನಮಾಚರೇತ್ ನ ಮೂತ್ರಂ ಪತಿ ಕುರ್ವೀತ ನ ಭಸ್ಮನಿ ನ ಗೋವ್ರಜೆ. ನಾನ್ನ ಮಧ್ಯಾದೇಕವಾಸ, ಒಂದೇ ಬಟ್ಟೆ ಉಟ್ಟುಕೊಂಡು ಊಟ ಮಾಡಬಾರದು ಅಂತ. ಅಂದ್ರೆ ಮೈ ತುಂಬ ಬಟ್ಟೆ ಉಟ್ಟುಕೊಂಡು ಊಟ ಮಾಡಬೇಕು. ಊಟ ಮಾಡುವ ಕಾಲದಲ್ಲಿ ಕೂಡ ಒಂದು ಎಟಿಕೆಸಿ ಉಂಟು ವಸ್ತ್ರದ್ದು. ಮತ್ತು ಸಾರ್ವಜನಿಕವಾಗಿ ಆಗಲಿ ಮನೆಯಲ್ಲಾಗಲಿ ಬಟ್ಟೆ ಮೈ ಮೇಲೆ ಇಲ್ಲದೆ ಸ್ನಾನವನ್ನು ಮಾಡಬಾರದು ಅಂತ. ಆಗೆಲ್ಲ ನಮ್ಮಲ್ಲಿರುವಂತೆ ಪ್ರೈವಸಿಯ ಬಾತ್ರೂಮ್ಗಳು ಇಲ್ಲದ ಕಾಲ. ಹಾಗಾಗಿ ಅವನಿಗೆ ನಾಚಿಕೆ ಇಲ್ಲದೆ ಇದ್ರು ಬೇರೆಯವರಿಗೆ ನಾಚಿಕೆ ಆಗುತ್ತಲ್ಲ ಆ ತರ. ಹಾಗಾಗಿ ಒಬ್ಬ ಮನುಷ್ಯ ಮತ್ತೆ ರಸ್ತೆಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. ಮತ್ತು ಒಂದು ಬೂದಿಯಲ್ಲೇ ಆಗಲಿ ಒಂದು ಕೊಟ್ಟಿಗೆಯಲ್ಲೇ ಆಗಲಿ ಎಲ್ಲಂದ್ರೆ ಅಲ್ಲಿ ಕಂಡ ಜಾಗದಲ್ಲಿ ನಾಯಿಗಳಂತೆ ಸ್ವವೃತ್ತಿಯನ್ನು ಉಂಟು ಮಾಡಬಾರದು ಅಂತ. ಇದು ಈ ಕಾಲಕ್ಕಂತೂ ಬಹಳ ಚೆನ್ನಾಗಿ ಅಪ್ಲೈ ಆಗುವಂತಹದ್ದು ಭಾರತಕ್ಕೆ. ಮತ್ತೆ ನೋಡಿ, ನ ಪಾಲಕೃಷ್ಟೇ, ಉಳುಮೆ ಮಾಡದಂತಹ ಜಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ. ಕಾರಣ ನಾಳೆ ಮನುಷ್ಯ ಅಲ್ಲಿಗೆ ಓಡಾಡಬೇಕು, ಬೀಜ ಬಿತ್ತೋದಕ್ಕೆ ಮತ್ತೊಂದಕ್ಕೆ, ಅವನಿಗೆ ಜುಗುಪ್ಸಿ ಆಗಬಾರದು. ನ ಜಲೆ, ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು, ನೀರನ್ನು ಪೊಲ್ಯೂಟ್ ಮಾಡಬಾರದು. ವೇದದಲ್ಲಿಯೇ ಬರುತ್ತೆ, ನಾಪ್ಸು ಮೂತ್ರ ಪುರೀಶಂ ಕುರಿಯಾತ್ ನವ ನಿಷ್ಠೀವೇತ್ ಅಂತ. ನಚ ಪರ್ವತೆ, ಈ ಹೊತ್ತು ಹಿಮಾಲಯ ಎಷ್ಟು ಪೊಲ್ಯೂಟ್ ಆಗಿದೆ ಅಂದ್ರೆ ಈ ನೇಚರ್ ಲವರ್ಸ್ ಇಂದಲೇ ಆಗಿರುವಂತದ್ದು. ಟ್ರೆಕ್ಕಿಂಗ್ ಆಧುನಿಕರಲ್ಲಿ ಪರಮ ಪ್ರಿಯವಾದಂತಹ ಒಂದು ಸಾಹಸ ಕ್ರೀಡೆ ಆಗಿದೆ ಚಾರಣ. ಈ ಚಾರಣದಿಂದ ಆಗಿರುವಂತಹದ್ದೇನು, ಎಲ್ಲಾ ಕಡೆ ಪರಿಸರ ಮಾರಣ. ಇವರು ಹೋಗಿ ಮೊದಲು ಯಾವುದಿದೆ ಡಿಸ್ಪೋಸಬಲ್ಸ್ ಅಂತ ಯಾವುದಿವೆ ಅವನ್ನು ಬಿಸಾಕಿ ಬರ್ತಾರೆ. ನನ್ನ ಕೆಲವು ಸ್ನೇಹಿತರ ಹತ್ರ, ನಾನು ಉತ್ತರ ಕನ್ನಡ ಸ್ನೇಹಿತರ ಹತ್ರ, ನಾನು ಯಾಣ ನೋಡಿಲ್ಲ, ನೋಡಬೇಕು ಅಂದ್ರೆ ಖಂಡಿತ ಅಲ್ಲಿಗೆ ನಾವು ಪ್ರಯಾಣ ಬೆಳೆಸೋದು ಬೇಡ, ಅದು ತುಂಬಾ ಪೊಲ್ಯೂಟ್ ಆಗಿದೆ. ಯಾವ ಪಾಪಾತ್ಮನೋ ಪುಣ್ಯಾತ್ಮನೋ ಪತ್ರಿಕೆಗಳಲ್ಲಿ ಯಾಣಕ್ಕೆ ಪ್ರಚಾರ ಕೊಟ್ಟ, ಅದು ಬಂತು ಕೂತು ನೋಡಿ, ಅಲ್ಲಿ ಕಾಣಸಿಗುವಷ್ಟು ಗುಟ್ಕಾ ಕವರ್ಗಳು ಮತ್ತೆ ಈ ಒಂದು ಪ್ಲಾಸ್ಟಿಕ್ಕಿನ ತಟ್ಟೆಗಳು, ಲೋಟಗಳು, ಚಮಚಗಳು, ಈ ತರದ್ದು ಕೊಚ್ಚೆ ಕಚಡ ಜಂಕ್ ಇನ್ನೆಲ್ಲಿಯೂ ಕಾಣಸಿಗೋಲ್ಲ ಅಂತ. ಹಿಮಾಲಯದ ಟ್ರೆಕ್ಕರ್ಸ್ ಇಂದಾಗಿ ಎಷ್ಟು ಟನ್ನುಗಟ್ಟಲೆ ಜಂಕ್ ಆಗಿಬಿಟ್ಟಿದೆ ಎನ್ನುವ ಮಾತನ್ನ ಪತ್ರಿಕೆಗಳಲ್ಲಿ ನಾವೆಲ್ಲ ಓದಿದ್ದೀವಿ. ಅದನ್ನ ಅವನು ಹೇಳ್ತಾ ಇದ್ದಾನೆ. ನ ಜೀರ್ಣ ದೇವಾಯತನೆ, ಹಾಳು ದೇವಸ್ಥಾನ, ಅಲ್ಲಿ ಯಾರು ಏನು ಮಾಡೋಲ್ಲ ಅಂತ. ಆ ತರದ ಕೆಲಸ ನಮ್ಮಲ್ಲಿ ಮಾಡಿದ್ದಾರೆ. ಈಚೆಗೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕೆಲವು ಫೋಟೋಗಳನ್ನು ಹಾಕಿದ್ದಾರೆ. ಈಗ 50-60 ವರ್ಷಗಳ ಕೆಳಗೆ, 100 ವರ್ಷದ ಕೆಳಗೆ ಹೇಗಿತ್ತು, ಆಮೇಲೆ ನಾವು ಹೇಗೆ ಮಾಡಿದ್ದೀವಿ ಅಂತ ನಿಜವಾಗ್ಲೂ ಪ್ರಶಂಸನೀಯವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಆಗೆಲ್ಲ ಅದನ್ನ ಸಾರ್ವಜನಿಕ ಶೌಚಾಲಯವಾಗಿ ಮನೆಗಳಾಗಿ ದೇವಸ್ಥಾನಗಳನ್ನು ಕನ್ವರ್ಟ್ ಮಾಡಿಕೊಂಡಿದ್ದು ನಮ್ಮ ಸನಾತನಿಗಳೇ, ನಮ್ಮ ಹಿಂದೂಗಳೇ. ಅದರೊಳಗೇನು ನೀಚತೆಗೆ ಈ ಜಾತಿ ಅಂತ ಇಲ್ಲ, ಈ ಮತ ಅಂತ ಇಲ್ಲವಲ್ಲ. ಅಂದ್ರೆ ಇದನ್ನೆಲ್ಲ ಮನು ಎಚ್ಚರಿಸಿದ್ದಾನೆ ಅಂತಂದ್ರೆ ಇಂಥದ್ದಾಗತಲೂ ಇದ್ದಿರಬಹುದು ಅಥವಾ ಆಗಬಾರದು ಅಂತಲೂ. ಯಾವುದಿದ್ರೂ ಆತರ ದೂರದರ್ಶಿತ್ವ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ನ ವಲ್ಮೀಕೆ, ಹುತ್ತಗಳಲ್ಲಿ ಕೂಡ ನ ಸಸತ್ವೇಶು ಗರ್ತೇಶು, ಯಾವುದೋ ಒಂದು ಪ್ರಾಣಿಯ ಬಿಲ ಇದೆ, ಆ ಬಿಲದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು, ಆ ಪ್ರಾಣಿಗೆ ಘಾಸಿ ಆಗುತ್ತದೆ ಎನ್ನುವಂತ ಎಷ್ಟು ಪ್ರಾಣಿ ಸಹಾನುಭೂತಿ ಉಂಟು, ಜೀವ ಕಾರುಣ್ಯ ಉಂಟು. ನ ಗಚ್ಚನ್ನಪಿ, ಅದು ನಡೆದಾಡ್ತಾ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ. ಟ್ರೈನ್ಗಳಲ್ಲಿ ಹೋಗುವಾಗಲಂತೂ ಬಹಳ ಎಚ್ಚರದಲ್ಲಿರಬೇಕು. ಈ ಓವರ್ ಬ್ರಿಡ್ಜು, ಅಂಡರ್ ಬ್ರಿಡ್ಜು ಈ ತರದ ಪರಿಸ್ಥಿತಿ ಬಂದಾಗ ಪಾಪ ಟೂ ವೀಲರ್ಗಳವರೆಲ್ಲ ಹೊರಗೆ ಜಪ ಮಾಡ್ತಾ ಇರ್ತಾರೆ ನೋಡಿ. ಅಂತ ಸಾಮಾನ್ಯವಾದ ಎಚ್ಚರ ಕೂಡ ಇರೋದಿಲ್ಲ ಜನಗಳಿಗೆ. ಮತ್ತೆ ನಿಂತು ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಉಂಟು. ಈಗೆಲ್ಲ ವ್ಯವಸ್ಥೆ ಉಂಟಲ್ಲ ಅಂತ. ವ್ಯವಸ್ಥೆ ಇಲ್ಲದ ಕಾಲದಲ್ಲಿ ಅನಾಚಾರ ಭಯಂ ನಾಸ್ತಿ ತಿಷ್ಠನ್ ಮೂತ್ರಸ್ಯ ಸನ್ನಿಧವು, ಅಪಶಬ್ದ ಭಯಂ ನಾಸ್ತಿ ಅಪ್ಪಲಾಚಾರ್ಯ ಸನ್ನಿಧವು ಅಂತ ಒಂದು ಚಮತ್ಕಾರದ ಶ್ಲೋಕ ಇದೆ.
ಅಪ್ಪಲಾಚಾರ್ಯ, ಅಹೋಬಲಾಚಾರ್ಯ, ಆತನಿಗೆ ವ್ಯಾಕರಣ ಏನೂ ಬರೋಲ್ಲ. ಹಾಗಾಗಿ ಅವನ ಜೊತೆ ಮಾತಾಡುವಾಗ ಅಪಶಬ್ದದ ಭಯವೇ ಇಲ್ಲ. ಯಾವ ತಪ್ಪು ಶಬ್ದ ಮಾತಾಡಿದ್ರು ಅವನಿಗೇನು ಗೊತ್ತಾಗೋಲ್ಲ. ಹಾಗೆ ನಿಂತು ಮೂತ್ರ ವಿಸರ್ಜನೆ ಮಾಡುವವನ ಎದುರಿಗೆ ಅನಾಚಾರದ ಭಯವೇ ಇಲ್ಲ ಅಂತ. ಅದಕ್ಕಿಂತ ದೊಡ್ಡ ಅನಾಚಾರ ಇಲ್ಲವಾದ್ರಿಂದ ಇನ್ನೇನು ಮಾಡಬಹುದು ಅಂತ ಇಷ್ಟು ಸಣ್ಣ ವಿಷಯಗಳ ಬಗ್ಗೆ ಕೂಡ ಗಮನಿಸಿಕೊಂಡಿದ್ದಾನೆ. ವಾಯುವಗ್ನಿ ವಿಪ್ರಮಾದಿತ್ಯಂ ಅಪಃ ಪಶ್ಯನ್ ತಥೈವ ಗಾಹ ನ ಕದಾಚನ ಕುರ್ವೀತ್ತ ವಿಣ್ಮೂತ್ರಸ್ಯ ವಿಸರ್ಜನಂ. ಹಾಗೆ ಅಗ್ನಿಯನ್ನು ನೋಡ್ತಾ, ಆದಿತ್ಯನನ್ನು ನೋಡ್ತಾ, ನೀರನ್ನು ನೋಡ್ತಾ, ಹಸುಗಳನ್ನು ನೋಡ್ತಾ, ಇವುಗಳ ಸನ್ನಿಧಿಯಲ್ಲಿ ಇಂಥ ಒಂದು ಮಲಮೂತ್ರ ವಿಸರ್ಜನೆಯನ್ನು ಮಾಡಬಾರದು ಅನ್ನುವ ಮಾತೆಲ್ಲ ಬರುತ್ತೆ. ಇದು ಸಾಮಾನ್ಯವಾದಂಥ ವಿಷಯಗಳು. ಅವನ್ನು ಎಷ್ಟು ಗಮನದಲ್ಲಿಟ್ಟುಕೊಂಡು ಹೇಳ್ತಾನೆ. ಮುಂದೆ ಅದೇ ನಾಪ್ಸು ಮೂತ್ರಂ ಪುರೀಶಂ ವಾ ಶ್ಠೀವನಂ ವಾ ಸಂಸೃಜೇತ್, ಉಗಿಯಬಾರದು ನೀರಲ್ಲಿ ಅಂತೆಲ್ಲ. ನಾನು ಹೇಳಿದ್ದನಲ್ಲ ಹಿಂದೆ ಕೂಡ, ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಎಷ್ಟು ಉಂಟು ಈ ಥರದ್ದೆಲ್ಲ ಅಂತಂದ್ರೆ, ದಾರಿಯಲ್ಲಿ ಹೋಗ್ತಾ ಇರತಕ್ಕಂಥ ಗಿಡವನ್ನು ಹಿಂಗೆ ತರಚಿದ್ದಕ್ಕೆ ಪೆನಾಲ್ಟಿ ಹಾಕಬೇಕು ಅಂತ, ಇವೆಲ್ಲ ಆಚಾರ ಕಾಂಡ ಅಂತ ಕರೀತಾರೆ. ಇವೆಲ್ಲ ಆಚಾರದಲ್ಲಿ. ಇದಕ್ಕೆ ತಪ್ಪಿದ್ರೆ ಪ್ರಾಯಶ್ಚಿತ್ತ ಅಂತ, ದಂಡ ಕೂಡ ಉಂಟು ಅನ್ನುವಂಥದ್ದು. ಮತ್ತೆ ಎಂಥ ಊರಿನಲ್ಲಿ ಇರಬೇಕು ಇರಬಾರದು ಅಂತ ಸುಭಾಷಿತದಲ್ಲಿ ಬರುತ್ತೆ. ಯಾವ ಊರಿನಲ್ಲಿ ನದಿ ಇಲ್ಲವೋ, ದೈವಜ್ಞ ಮುಂದೆ ಆಗುವುದನ್ನು ಸ್ಪೆಕ್ಯುಲೇಟ್ ಮಾಡಿ ಹೇಳಬಲ್ಲಂಥವನು ಅವನು ಇಲ್ಲವೋ, ಮತ್ತು ವೈದ್ಯ ಇಲ್ಲವೋ, ಮತ್ತು ಒಬ್ಬ ಸಾಲ ಕೊಡುವಂಥವನು ಇಲ್ಲವೋ, ಅಂತ ಜಾಗದಲ್ಲಿ ನತತ್ರ ದಿವಸಂ ವಸೇತ್ ಅನ್ನುವಂಥ ಮಾತು ಬರುತ್ತೆ. ಇವೆಲ್ಲ ಬಹಳ ಮುಖ್ಯವಾದಂಥವು ಅಂತ. ನ ಅಧಾರ್ಮಿಕೆ ವಸೇತ್ ಗ್ರಾಮೆ ನ ವ್ಯಾಧಿ ಬಹುಲೇ ಭೃಶಂ ನೈಕಃ ಪ್ರಪದ್ಯೇತ್ ಅಧ್ವಾನಂ ನಚಿರಂ ಪರ್ವತೆ ವಸೇತ್. ಅಧಾರ್ಮಿಕವಾದ ಹಳ್ಳಿಯಲ್ಲಿ ಇರಬಾರದು. ವ್ಯಾಧಿ ಇರತಕ್ಕಂಥ ಯಾವುದು ಸಾಂಕ್ರಾಮಿಕ ರೋಗ ಆ ಒಂದು ಗ್ರಾಮದಲ್ಲಿ ಇರಬಾರದು. ಮತ್ತೆ ಒಬ್ಬನೇ ದೀರ್ಘವಾದ ಪ್ರಯಾಣವನ್ನು ಕೈಗೊಳ್ಳಬಾರದು. ಮತ್ತು ಹೆಚ್ಚು ಕಾಲ ಬೆಟ್ಟಗಳ ಮೇಲೆ ಇರಬಾರದು. ಇವೆಲ್ಲ ಸಾಮಾನ್ಯವಾದಂತಹ ಹಿತ ಆದರೂ ಕೂಡ ಎಷ್ಟು ಗಮನಿಸಿ ಹೇಳಿರುವಂಥದ್ದು. ನ ಶೂದ್ರರಾಜೇ ನಿವಸೇನ್ ನ ಅಧಾರ್ಮಿಕ ಜನಾವೃತೆ ನ ಪಾಷಂಡಿ ಗಣಾಕ್ರಾಂತೆ ನೋಪಸೃಷ್ಟೆ ನೋಪಸೃಷ್ಟೆ ಖಲೈರ್ ನೃಭಿಹಿ. ಶೂದ್ರ ರಾಜ್ಯದಲ್ಲಿ ಇರಬಾರದು ಅಂತ. ಶೂದ್ರ ರಾಜ್ಯದಲ್ಲಿ ಅಂತಂದ್ರೆ ಶೂದ್ರ ಜನವೇ ಇರುವಂತಹದ್ದ? ಖಂಡಿತ ಆ ಅರ್ಥದಲ್ಲಿ ಅಲ್ಲ. ಎಲ್ಲಿ ರಾಜನಿಗೆ ಜ್ಞಾನದ ಪ್ರಜ್ಞೆ ಇಲ್ಲ, ಕೇವಲ ಸರ್ವವನ್ನೂ ಕೂಡ ಪರಿಶ್ರಮವೊಂದರಿಂದಲೇ ಮಾಡಿಬಿಡ್ತೀನಿ ಅಂತ ಮಾಡ್ತಾನೆ, ಜ್ಞಾನ ಪಾರಮ್ಯ ಇಲ್ಲ, ಅಂಥ ರಾಜ್ಯ ಅಂತ ಕುಲ್ಲೂಕ ಭಟ್ಟ ವ್ಯಾಖ್ಯಾನ ಬರೀತಾನೆ. ಮತ್ತೆ ಅಧಾರ್ಮಿಕನಾದ ಜನ ಎಲ್ಲಿದ್ದಾರೆ ಅಲ್ಲಿ ಇರಬಾರದು. ನ ಪಾಷಂಡಿ ಗಣಾಕ್ರಾಂತೆ, ಬರೀ ಸನ್ಯಾಸಿಗಳೇ ತುಂಬಿರೋ ದೇಶದಲ್ಲಿ ಕೂಡ ಇರಬಾರದು ಅಂತ. ಮತ್ತೆ ನೀಚರಾದ ಜನಗಳಿರ್ತಕ್ಕಂಥ ಜಾಗದಲ್ಲಿ ಇರಬಾರದು ಅನ್ನುವಂಥ ಮಾತನ್ನೆಲ್ಲ ಹೇಳ್ತಾನೆ. ಆಮೇಲೆ ಈ ಒಬ್ಬರು ಹಾಕಿಕೊಂಡ ಚಪ್ಪಲಿಯನ್ನ, ಹಾರವನ್ನ, ಬಟ್ಟೆಯನ್ನ ಇನ್ನೊಬ್ಬರು ಬಳಸಬಾರದು ಅನ್ನುವ ಮಾತನ್ನು ಹೇಳ್ತಾನೆ. ಅಂದರೆ ಡಿಸ್ಪೋಸಬಲ್ಸ್ ಅಂತ ಎತ್ತಿ ಬಿಟ್ರೆ ಅದನ್ನು ಬಳಸಬಾರದು. ಹಾಗೆ ಇಂಥದ್ದನ್ನ ತುಂಬಾ ಡಿಸ್ಪೋಸಬಲ್ಸ್ ಆಗಿರೋವನ್ನ ತುಂಬಾ ಜಾಸ್ತಿಯೂ ಬಳಸಬಾರದು ಅನ್ನುವಂಥ ಮಾತು ಅಲ್ಲಿ ಗೊತ್ತಾಗುತ್ತೆ. ರಾತ್ರೌಚ ವೃಕ್ಷ ಮೂಲಾನಿ ದೂರತಃ ಪರಿವರ್ಜಯೇತ್. ಮರಗಳ ಕೆಳಗೆ ರಾತ್ರಿ ವಾಸ ಮಾಡಬಾರದು ಅಂತ. ನೋಡಿ, ಹಗಲು ಹೊತ್ತು ಮರಗಳಲ್ಲಿ ಯಾವ ಒಂದು ಫೋಟೋಸಿಂಥಸಿಸ್ ನಡೆಯುವ ಕಾರಣ ಆಮ್ಲಜನಕ ಸಾಂದ್ರವಾಗಿರುತ್ತೆ. ಸಸ್ಯಗಳು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ, ಆದರೆ ಆಹಾರ ನಿರ್ಮಾಣ ಕಾಲದಲ್ಲಿ ಆಮ್ಲಜನಕವನ್ನು ಬಿಡುತ್ತವೆ. ಹಾಗಾಗಿ ಹಗಲೊತ್ತು ಸಸ್ಯ ಮೂಲ ಉಪಾಸ್ಯ, ಆದರೆ ರಾತ್ರಿ ಹೊತ್ತು ಅವುಗಳು ಅಗಾಧ ಪ್ರಮಾಣದಲ್ಲಿ ಆಮ್ಲಜನಕವನ್ನು ತೆಗೆದುಕೊಳ್ಳುವ ಕಾರಣ ನಾವು ಅಲ್ಲಿ ಇರುವುದು ಒಳಿತಲ್ಲ ಅಂತ. ಅದು ಮಾತ್ರವಲ್ಲ, ಆ ಮರಗಳ ಮೇಲೆ ಪಕ್ಷಿಗಳಿರುತ್ತವೆ, ಪಕ್ಷಿಗಳ ಪ್ರಸಾದ ಬೀಳುತ್ತಲೇ ಇರುತ್ತೆ. ಹಗಲು ಹೊತ್ತು ಮರಗಳಲ್ಲಿ ಪಕ್ಷಿಗಳಿರೋಲ್ಲ, ಅವು ಹೊಟ್ಟೆ ಪಾಡ ನೋಡ್ಕೊಳ್ತಾ ಹೋಗ್ತಾ ಇರ್ತವೆ. ನಾಕ್ಷೈಹಿ ಕ್ರೀಡೆಯೇತ್ ಕಾಚಿತ್ ಸ್ವಯಂ ನೋಪಹನೋ ಹರೇತ್ ಶಯನಸ್ಥೋ ನಭುಂಜೀತ ನಪಾಣಿಸ್ಥಂ ನಚಾಸನೆ. ಜೂಜಾಟ ಆಡಬಾರದು, ಚಪ್ಪಲಿನ ಮುಟ್ಟಬಾರದು, ಮಲಗಿ ತಿನ್ನಬಾರದು ಅನ್ನುವಾಗ ಎಲ್ಲ ಕಡೆಯಲ್ಲಿ ಆರೋಗ್ಯ ಇರಬಹುದು ಮತ್ತು ಶುದ್ಧಿ ಇರಬಹುದು. ಅವೆಲ್ಲವನ್ನ ಗಮನಿಸುವುದು ಗೊತ್ತಾಗುತ್ತೆ. ನೋಡಿ, ನ ಬಾಹುಭ್ಯಾಂ ನದೀಂ ತರೇತ್ ಅಂತ ಒಂದು ಮಾತು. ಈಜುಕೊಂಡು ನದಿಯನ್ನು ದಾಟಬಾರದು ಅಂತ. ಯಾಕೆ? ಅದು ಅತಿಸಾಹಸ. ಮಾರ್ಗದಲ್ಲಿಯೇ ಮಧ್ಯದಲ್ಲಿಯೇ ಪ್ರವಾಹ ಬಂತು, ಅಥವಾ ನಕ್ರ ಗ್ರಹಾದಿಗಳು, ಮೊಸಳೆ ಇತ್ಯಾದಿಗಳ ಸಮಸ್ಯೆ ಆಯಿತು. ಹಾಗಾಗಿ ಒಂದು ನೌಕೆಯನ್ನೋ ಒಂದು ತರಿ ಅಂದರೆ ತೆಪ್ಪವನ್ನು ಯಾವುದನ್ನು ಇಟ್ಟುಕೊಳ್ಳಬೇಕು ಅನ್ನುವಂಥ ಮಾತು ಬರುತ್ತೆ.
ಇವೆಲ್ಲ ಬೇಕೇ ಸ್ಮೃತಿಯಲ್ಲಿ ಅಂದರೆ ಬದುಕಿನ ಸಣ್ಣ ಸಣ್ಣ ಅಂಶಗಳಲ್ಲಿಯೂ ಈ ವ್ಯಕ್ತಿ ಗಮನ ಹರಿಸಿದ್ದ ಅಂದರೆ ಆತ ಅದೆಷ್ಟು ವಿಶಾಲ ಬುದ್ಧಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನೋಡಿ, ಈ ರಾಜನ ಬಗ್ಗೆ ಹೇಳುವಂಥ ಮಾತು ಅದ್ಭುತವಾದಂಥ ಈ ಒಂದು ಮಾತು ನಮಗೆ ಎಂಥ ಮಾರ್ಮಿಕವಾದದ್ದು ಅಂತ ಗೊತ್ತಾಗುತ್ತೆ. ದಶಸೂನಾ ಸಮಂ ಚಕ್ರಂ ದಶಚಕ್ರ ಸಮೋಧ್ವಜ ದಶಧ್ವಜ ಸಮೋ ವೇಷೋ ದಶವೇಷ ಸಮೋ ನೃಪ ಅಂತ. ನೋಡಿ, 10 ಕಟುಕರ ಅಂಗಡಿಗೆ ಸಮನಾಗಿರತಕ್ಕಂಥದ್ದು ಒಂದು ಚಕ್ರ ಅಂತ ಹೇಳ್ಬಿಟ್ಟು. ಏನು 10 ಸೂನಾಗ್ರಹಗಳು ಕಟುಕರ ಅಂಗಡಿಗೆ ಸಮಾನವಾಗಿರ್ತಕ್ಕಂಥದ್ದು ಒಂದು ಚಕ್ರ ಅಂತ. ಚಕ್ರ ಅಂತಂದ್ರೆ ಮದ್ಯದ ಅಂಗಡಿ ಅಂತ. ಮಾಂಸ ಭಕ್ಷಣಕ್ಕಿಂತ ಮದ್ಯಪಾನ ತುಂಬಾ ಅಪಾಯಕಾರಿಯಾದದ್ದು ಅನ್ನುವಂಥದ್ದು ಅಲ್ಲಿ ಮಾತು. ಹಾಗೆ ದಶ ಚಕ್ರ ಸಮೋಧ್ವಜ ಅಂತ. ಧ್ವಜ ಅಂದ್ರೆ ಜೂಜುಕಟ್ಟೆ. 10 ಹೆಂಡದಂಗಡಿಗಳಿಗೆ ಸಮಾನ ಒಂದು ಜೂಜುಕಟ್ಟೆ, ಮತ್ತು 10 ಜೂಜುಕಟ್ಟೆಗಳಿಗೆ ಸಮಾನ ಒಂದು ವೇಶ್ಯಾಗ್ರಹ, 10 ವೇಶ್ಯಾಗ್ರಹಗಳಿಗೆ ಸಮಾನ ಒಬ್ಬ ರಾಜ ಅಂತ. ಅಂದ್ರೆ ಒಬ್ಬ ರಾಜ ರಾಜ್ಯ ನಿರ್ವಾಹ ಕಾಲದಲ್ಲಿ ಏನೆಲ್ಲ ದುಷ್ಕಾರ್ಯಗಳನ್ನು ಮಾಡಬಹುದು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಹೇಳಿರುವಂತಹ ಮಾತು. ಅಂದ್ರೆ ಪವರ್ ಸೆಂಟರ್ ಈಸ್ ಪೊಲ್ಯೂಟೆಡ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಇಂಥವನು ಸ್ವಯಂ ರಾಜನೂ ಆಗಿದ್ದ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಮನು ರಾಜನಾಗಿದ್ದ ಅಂತ. ಬ್ರಹ್ಮಕ್ಷತ್ರದ ಸಮಾಹಾರವಾಗಿದ್ದ, ಅವನು ಋಷಿಯೂ ಆಗಿದ್ದ, ರಾಜನೂ ಆಗಿದ್ದ. ಅವನು ಹೇಳ್ತಾ ಇದ್ದಾನೆ ಅನುಭವದ ಮಾತು ಅಂತ. ದಶಸೂನಾ ಸಹಸ್ರಾಣಿ ಯೋ ವಾಹಯತಿ ಸೌನಿಕ ತೇನ ತುಲ್ಯ ಸ್ಮೃತೋ ರಾಜ ಘೋರಸ್ತಸ್ಯ ಪ್ರತಿಗ್ರಹ. ಹಾಗಾಗಿ 10,000 ಕಟುಕರ ಅಂಗಡಿಗಳಿಗೆ ಸಮಾನ ಒಬ್ಬ ರಾಜ. ಅದರಿಂದ ರಾಜನಿಂದ ಏನನ್ನಾದರೂ ಪಡೆಯಬೇಕಾದ್ರೆ ತುಂಬಾ ಎಚ್ಚರದಲ್ಲಿರಬೇಕು, ಬಹಳ ಘೋರ ಅವನಿಂದ ಏನನ್ನಾದರೂ ಗ್ರಾಂಟ್ಸ್ ಪಡೆಯೋದು ಅಂತ. ಅಂದ್ರೆ ರಾಜ ದೃಷ್ಟಿ ಎಷ್ಟು ಘೋರವಾದದ್ದು. ಒಮ್ಮೆ ಗೌರ್ಮೆಂಟ್ ಇಂದ ಗ್ರಾಂಟ್ ತಗೊಂಡ್ರೆ ನಮಗಾಗುವ ಸಂಕಟ ಏನು ಅನ್ನೋದನ್ನ ಗೊತ್ತು ಮಾಡಿಕೊಂಡೇ ಇದೀವಲ್ಲ. ಹೀಗೆ ಲೋಕದ ಎಷ್ಟೆಲ್ಲ ಎಚ್ಚರಿಕೆಯನ್ನ ಆತ ತೆಗೆದುಕೊಂಡು ಹೇಳ್ತಾನೆ. ಈ ಥರದ ಮತ್ತೂ ಅನೇಕ ಸಂಗತಿಗಳು ಬರುತ್ತವೆ. ಮನುಸ್ಮೃತಿಯನ್ನ ಕೇವಲ 4ನೇ ಅಧ್ಯಾಯದ ಮಧ್ಯದಲ್ಲಿಯೇ ನಾನು ನಿಲ್ಲಿಸ್ತಾ ಇದ್ದೀನಿ. ನಿನ್ನೆಯೂ ಮೊನ್ನೆಯೂ ಸೇರಿದಂತೆ ಒಟ್ಟು 40 ಶ್ಲೋಕಗಳನ್ನು ಓದಿ ಹೇಳುವಂಥದ್ದಾಗಲಿಲ್ಲ. ಇವು ತದೇಕವಾಗಿ ಅಧ್ಯಯನ ಮಾಡಬೇಕಾದಂಥ ಗ್ರಂಥಗಳು. ನನ್ನ ಈ 3 ದಿವಸಗಳ ಯಥಾಲಾಪದ ಒಂದು ಉಪಕ್ರಮ ಉಪಸಂಹಾರಾದಿಗಳು ಏನೂ ಇಲ್ಲದಿರುವ ಉಪನ್ಯಾಸಕ್ಕೆ ಉಪಕ್ರಮ ಉಪಸಂಹಾರಗಳು ಇಲ್ಲ ಅಂತ ಹೇಳ್ತಾರೆ. ಹಿಂಗೆ ಅದೊಂದು ಹರಟೆಯಂತೆ ಬಂದದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ಯುವಜನತೆ ಈ ಥರದ ಗ್ರಂಥಗಳ ಬಗ್ಗೆ ಆದರ ವಹಿಸಬೇಕು, ಇವುಗಳನ್ನು ವ್ಯಾಸಂಗ ಮಾಡಬೇಕು, ಮತ್ತು ಇವುಗಳನ್ನು ಈ ಕಾಲದಲ್ಲಿ ಯಾವ ನೆಲೆಯಲ್ಲಿ ಕಾಣಬಹುದು ಮತ್ತು ಇವು ನಮ್ಮ ಬದುಕಿಗೆ ಎಂಥ ಪ್ರೇರಣೆಯಾಗಬಹುದು. ಪಾಸಿಟಿವ್ ಅಂಡ್ ನೆಗೆಟಿವ್ ವಾರ್ನಿಂಗ್ಸ್ ಎರಡೂ ರೀತಿಯಲ್ಲಿ ಇರಬಹುದು. ನಮಗೆ ಯಾವ ಆಗ್ರಹವೂ ಪೂರ್ವಗ್ರಹವೂ ಬೇಡ, ಹಾಗೆ ನೋಡಬಹುದು ಅನ್ನುವುದರ ಉದ್ದೇಶ ಇಷ್ಟೇನೆ. ಇದನ್ನ ತಾವು ಆಗಮಾಡಿಸಿಕೊಟ್ಟಿದ್ದೀರಾ. ಇದರ ಪ್ರಾಯೋಜಕರಿಗೆ, ಆಯೋಜಕರಿಗೆ, ಶ್ರೋತೃಗಳಿಗೆ, ಸಮಸ್ತರಿಗೆ ನಮಸ್ಕಾರ, ಧನ್ಯವಾದ. ಈ ವ್ಯಾಖ್ಯಾನ ಮಾಲೆಯ ಸಮಾರೋಪದಲ್ಲಿ ನಾವು ಸೇರಿದ್ದೇವೆ. ಈ ವ್ಯಾಖ್ಯಾನ ಮಾಲೆಯನ್ನು ಪ್ರಾಯೋಜನ ಮಾಡಿದ ಮೋಕ್ಷಗುಂಡಂ ಲಕ್ಷ್ಮೀಪತಯ್ಯ ಅವರ ಸ್ಮರಣೆಯಲ್ಲಿ ಇಲ್ಲಿ ನಮ್ಮೊಡನೆಯೇ ಇರುವ ಶ್ರೀ ಚಂದ್ರಶೇಖರ್ ಅವರು ಪ್ರಾಯೋಜನೆ ಮಾಡಿದ್ದರಿಂದ ಈ ಪ್ರವಚನ ಮಾಲೆ ಸಾಧ್ಯವಾಯಿತು. ಪ್ರಾರಂಭದಲ್ಲಿಯೇ ಈ ಲಕ್ಷ್ಮೀಪತಯ್ಯ ಅವರ ಪರಿವಾರದ ಚಂದ್ರಶೇಖರ್ ಕುಟುಂಬದವರಿಗೆಲ್ಲಾನು ಶ್ರೇಯಸ್ಸನ್ನು ಕೋರ್ತಾ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈ ವ್ಯಾಖ್ಯಾನದ ಬಗ್ಗೆ ಹೇಳೋದು ಬಹಳ ಕಷ್ಟದ ಕೆಲಸ. ಅವರು ವಿವರಣೆ ಮಾಡಿದ ಒಂದೊಂದು ಶ್ಲೋಕವೂ ಮನನೀಯವಾಗಿಯೇ ನಮ್ಮ ಸ್ಮರಣೆಯಲ್ಲಿ ಉಳಿಯುತ್ತೆ. ಇದು ಮೊದಲೆತ್ಕೊಳ್ತಾ ನಮ್ಮ ಕಣ್ಣಿಗೆ ಬೀಳುವ ಸಂಗತಿ ಅಂತ ಹೇಳಿದ್ರೆ, ಈ ಒಂದೊಂದು ಈ ಸ್ಪೆಸಿಫಿಕ್ ಸೂತ್ರೀಕರಣಗಳ ಹಿಂದೆ ಇರುವ ದರ್ಶನ ಎಷ್ಟು ಉದಾರವಾದದ್ದು, ಎಷ್ಟು ಉದಾರವಾದ ದೃಷ್ಟಿ ಇಟ್ಕೊಂಡು ಮನು ಇದನ್ನು ಮಾಡಿದ. ಮತ್ತು ಮನು ಇದನ್ನು ಶಾಸನ ರೀತಿಯಲ್ಲಿ ಮಾಡಿದನು ಅನ್ನೋದು ಬೇಡ. ಇದನ್ನು ಶಾಸನ ಅಂತ ಸ್ವೀಕಾರ ಮಾಡಿದವರು ಜನ.
ಹೊರತು ಮನು ಇದನ್ನು ಶಾಸನ ಮಾಡ್ತೀರಿ ಅಂತ ಮಾಡಲಿಲ್ಲ. ಜನಕ್ಕೆ ಇದು ಬೇಕಾಗಿತ್ತು. ಈ ಒಂದು ಅಂಶನ ನಾವು ಗ್ರಹಿಸಬೇಕು. ಯಾಕೆಂದ್ರೆ ಹೆಚ್ಚು ಸಾಮಾನ್ಯವಾಗಿ ಜನಸಾಮಾನ್ಯರು ಎಲ್ಲರೂ ಶಾಸ್ತ್ರ ಗ್ರಂಥಗಳನ್ನ ಎಲ್ಲಾನು ಓದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಹೇಳಿ ನಮಗೆ ಸಾಕು ಅಂತ ಶಿಷ್ಟರ ಮಾತು ಸಾಮಾನ್ಯ ಜನಕ್ಕೆ ಸಾಕಾಗ್ತದೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಕ್ರಿಮಿನಲ್ ಪ್ರೊಸೀಜರ್ ಕೋಡು, ಎವಿಡೆನ್ಸ್ ಆಕ್ಟ್ ಇದನ್ನ ಓದಿದ್ದೀವಿ? ಇಲ್ಲ. ಯಾರೋ ಶಿಷ್ಟರು ಹೇಳಿದ್ರೆ ನಮಗೆ ಸಾಕಾಗ್ತದೆ. ಇದೇ ದೃಷ್ಟಿಯಿಂದ ಹೆಚ್ಚು ಜನರಿಗೆ ಕೆಲವು ದಿಗ್ದರ್ಶನದ ರೀತಿಯ ಸೂತ್ರಗಳು ಸಾಕಾಗಿತ್ತು. ಅದು ಬೇಕು ಅಂತ ಸಮಾಜದ ಅಪೇಕ್ಷೆ ಇತ್ತು. ಆಗಿನ ಸನ್ನಿವೇಶಕ್ಕೆ ತಕ್ಕಂತೆ ಆ ಅಪೇಕ್ಷೆಯನ್ನು ಪೂರೈಸುವ ದೃಷ್ಟಿಯಿಂದ, ಲೋಕೋಪಕಾರ ದೃಷ್ಟಿಯಿಂದ ಮನುಗಳು ಈ ಸ್ಮೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಮನುಗಳ ಬಗ್ಗೆ ನಮ್ಮ ಶಾಸ್ತ್ರಕಾರರು ಅವನ ಮನು ಉಲ್ಲೇಖ ಬಂದಾಗೆಲ್ಲ ಭಗವಾನ್ ಮನುಹು ಅಂತ ತುಂಬ ಗೌರವಪೂರ್ಣವಾಗಿ ಮನುವನ್ನು ನಮ್ಮ ಶಾಸ್ತ್ರ ಭಾಷ್ಯಕಾರರು ಎಲ್ಲಾನು ಸ್ಮರಣೆ ಮಾಡ್ತಾರೆ. ಮತ್ತು ಹೀಗೆ ಈ ಇಷ್ಟೊಂದು ವಿವರವಾದ ಈ ಸೂತ್ರೀಕರಣಗಳೆಲ್ಲ ಕೊಡೋದಕ್ಕೆ ಅದರಲ್ಲಿ ಒಂದು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಯಾವುದನ್ನೋ ಒಂದು ಸ್ವಲ್ಪ ಕ್ರಿಸ್ಟಲೈಸ್ ಮಾಡಿದ ರೀತಿಯಲ್ಲಿ ಕೊಟ್ಟರೆ ಅದರ ಆಚರಣೆಗೆ ಬರೋದಕ್ಕೆ ಸುಲಭವಾಗತ್ತೆ. ಹೊರತು ಅದರ ನೀವು ತರ್ಕ ವಿತರ್ಕಗಳನ್ನು ಹೇಳ್ತಾ ಹೋದರೆ ಅದರಿಂದ ಇನ್ನೊಂದಷ್ಟು ಗೊಂದಲ ನಿರ್ಮಾಣವಾಗಬಹುದೇ ಹೊರತು ಹೆಚ್ಚು ಜನರಿಗೆ ಅದರಿಂದ ಪ್ರಯೋಜನ ಏನೂ ಆಗೋದಿಲ್ಲ. ಹೆಚ್ಚು ಜನಸಾಮಾನ್ಯರಿಗೆ ನಮಗೆ ಶಿಷ್ಟರು ಹೇಳಿದ್ರೆ ಸಾಕು ಅಂತ ಇರುತ್ತೆ. ಆ ದೃಷ್ಟಿಯಿಂದ ಪ್ರಯೋಜನವಾಗಲಿ ಅಂತ ಹೇಳಿ ಈ ಸ್ಮೃತಿಗಳ ಸಂಕಲನ ಇದೆಲ್ಲಾನು ಆಯಿತು. ಮತ್ತು ಇದರಲ್ಲಿ ಯಾವ ಆಗ್ರಹಕ್ಕೂ ಕಾರಣವೇ ಇಲ್ಲ. ಮತ್ತು ಎತ್ತಿ ಕಾಣೋದು ಅಂದರೆ, ನೀವು ವಿವರಗಳನ್ನು ಮರೆತರೂ ಎಷ್ಟು ಸೋಷಲ್ ಅವೇರ್ನೆಸ್ ಈ ದೃಷ್ಟಿಯಿಂದ ಮನು ತನ್ನ ಸೂತ್ರೀಕರಣಗಳನ್ನು ಅಥವಾ ದಾಖಲೆ ಮಾಡಿಟ್ಟಿದ್ದನ್ನು ಅಂತಲೇ ಇಟ್ಕೊಳ್ಳಿ ಅದನ್ನು ಕೊಟ್ಟಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಇದು ನಾವು ಯಾವ ಮನುಸ್ಮೃತಿ, ವಿಶೇಷವಾಗಿ ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ, ಆಶ್ವಲಾಯನ ಗೃಹ್ಯ ಸೂತ್ರ, ಇದರಲ್ಲಿರೋದು ಎಲ್ಲಾನು ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟ ಸಂಗತಿಗಳೇ. ಇದರಲ್ಲಿ ದೈನಂದಿನ ಜೀವನದ ದಕ್ಷ ನಿರ್ವಹಣೆಗೆ ಏನು ಬೇಕೋ ಆ ಸಂಗತಿಗಳ ಸೂತ್ರೀಕರಣವನ್ನು ನಾವು ಮನುಮನಲ್ಲಿ ಕಾಣ್ತೇವೆ. ಇಲ್ಲಿ ಶುಚಿಯ ಪ್ರಸ್ತಾಪ ಬಂತು. ಈ ಶುಚಿಗೆ, ನೈರ್ಮಲ್ಯಕ್ಕೆ ವೇದಗಳಿಂದ ಹಿಡಿದು ಸ್ಮೃತಿಗಳಲ್ಲಿ ತುಂಬ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಋಗ್ವೇದದಲ್ಲಿಯೇ ಶುಚಿಪಾವಕ ಉಚ್ಯತೆ ಇತ್ಯಾದಿಯಾಗಿ ಹೇಳ್ತಾರೆ. ಇನ್ನು ಈಗ ಈ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಕೇಶಶ್ಮಿಶ್ರ ನಖಗಳ ಪ್ರಸ್ತಾವ ಬಂತು. ಒಳ್ಳೆಯ ಕೆಲಸ ಮಾಡುವಾಗ ಕ್ಲೀನ್ ಆಗಿರಬೇಕು. ನಮ್ಮಲ್ಲಿ ಉಪಕರ್ಮ ಮಾಡೋದಕ್ಕೆ ಮೊದಲು ಕೇಶಶ್ಮಿಶ್ರ ನಖಾದೀನ್ ವಾಪಯಿತ್ವ ಅಂತ ಕೂಡ ನಿರ್ದೇಶ ಇದೆ. ಅಂದರೆ ಒಟ್ಟಿನ ಮೇಲೆ ಶುಚಿಯಾಗಿರಬೇಕು, ನಿರ್ಮಲವಾಗಿ ಇರಬೇಕು ಅನ್ನೋದರ ಬಗ್ಗೆ ಆಗ್ರಹ. ಮತ್ತು ಇದು ವೇದಗಳಲ್ಲಿ ಪ್ರಾರಂಭ ಆಗಿ ಮನುವಿನಲ್ಲಿ ಮುಂದುವರೆದಿರುವ ದೃಷ್ಟಿ. ಇದು ವೇದಗಳಲ್ಲೇ ಬರುತ್ತೆ, ತೈತ್ರಿಯ ಬ್ರಾಹ್ಮಣದಲ್ಲಿ ಬರುತ್ತೆ. ಈಗ ನಲ್ಲಿಯಿಂದ ನೀರು ಬೀರ್ತಾ ಇದೆ, ಅದನ್ನು ನೇರ ಬಳಸಬಾರದು, ಉಪಪಾತ್ರೆಯಲ್ಲಿ ಸಂಗ್ರಹ ಮಾಡಿಯೇ ಬಳಸಬೇಕು. ತಸ್ಮಾತ್ ಪ್ರದರಾದುದ ಕನ್ನಾಚಾಮೇತ ತೈತ್ರಿಯ ಬ್ರಾಹ್ಮಣದಲ್ಲಿ ಬರುತ್ತೆ. ಅಂದರೆ ಅದು ಒಂದು ಪೋಲಾಗೋದು ಒಂದು. ಇದು ಎಷ್ಟು ಸೈಂಟಿಫಿಕ್ ಆಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದಷ್ಟು ನಮ್ಮ ಮನಸ್ಸಿಗೆ ಅದು ತಟ್ಟುತ್ತೆ. ಇನ್ನು ಇವರು ಈಗಾಗಲೇ ಇದರ ಆರೋಗ್ಯದ ಬಗ್ಗೆ ದೃಷ್ಟಿ, ನೈರ್ಮಲ್ಯದ ಬಗ್ಗೆ ದೃಷ್ಟಿ, ಪರಿಸರದ ಪಾರಿಶುದ್ಧ್ಯದ ಬಗ್ಗೆ ದೃಷ್ಟಿ, ಇದರ ಪ್ರಸ್ತಾಪ ಬಂತು. ಇದು ಇನ್ನೂ ವಿಸ್ತಾರವಾಗಿ ಮುಂದಿನ 6ನೇ ಅಧ್ಯಾಯದಲ್ಲಿ ಬರುತ್ತೆ. ಪ್ರಾಯಶಃ ಇನ್ನೊಂದು ವ್ಯಾಖ್ಯಾನಮಾಲೆಯಲ್ಲಿ ಅದರ ವಿವರಣೆ ಬರಬಹುದು. ಅದರಲ್ಲೂ 6ನೇ ಅಧ್ಯಾಯದಲ್ಲಿ ಎಷ್ಟು ವಿವರವಾಗಿ ಅದರಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರು ತಲೆ ಬಾಚಿಕೊಳ್ತಾ ಇರೋವಾಗ, ಆಕಾಳಿಸ್ತಾ ಇರೋವಾಗ ಅಲ್ಲಿ ತಿಂಡಿ ತಿನ್ನಬಾರ್ದು, ಈ ಥರದ ಸೂತ್ರಗಳೆಲ್ಲ ಅಲ್ಲಿ ಬರುತ್ತೆ. ಯಾಕೆಂದರೆ ಕೂದಲು ಗೀದಲು ಎಲ್ಲ ಬೀಳುತ್ತೆ. ಅದರಿಂದ ತಿಂಡಿ ತಿನ್ನೋ ಕಡೆ ಕೂದಲು ಬಾಚಿಕೊಳ್ಳೋ ಕೆಲಸ ಮಾಡಬಾರ್ದು. ಕೂದಲು ಬಾಚಿಕೊಳ್ತಾ ಇರೋದು ಇದೆಲ್ಲ ನಡೆಯೋ ಕಡೆ ತಿಂಡಿ ಊಟ ಇದನ್ನು ಮಾಡಬಾರ್ದು. ನಮ್ಮ ಹಿಂದಿನ MTR ಮಾವಳಿ ಟಿಫಿನ್ ರೂಮ್ಸಿನ ಹಿಂದೆ ಮಯ್ಯ ಅವರಿದ್ದಾಗ ಬೋರ್ಡ್ ಹಾಕಿದ್ರಲ್ಲಿ ದಯವಿಟ್ಟು ಈ ಪ್ರಾಕಾರದ ಒಳಗಡೆ ತಲೆ ಬಾಚಿಕೊಳ್ಳೋದು ಇದೆಲ್ಲ ಬೇಡಿ, ಕೂದಲೆಲ್ಲಾನು ಹಾರತ್ತೆ, ತಿಂಡಿ ಬೀಳುತ್ತೆ ಅಂತೇಳಿ. ಅವರು ಅಲ್ಲ, ಆಗಿನ ಕಾಲದಲ್ಲಿ ಜನನೋ ಅವ್ರ ಮಾತು ಕೇಳ್ತಾ ಇದ್ರು.
ಅವ್ರಿಗೂ ಈ ದೃಷ್ಟಿ ಇತ್ತು. ಹೀಗೆ ಇದು ಬಹಳ ಉದಾರವಾದ ಸೂತ್ರೀಕರಣಗಳನ್ನು ಇದರಲ್ಲಿ ನೋಡ್ತೇವೆ. ಇನ್ನು ಹಾಗೆ ರಸ್ತೆಯ ಪಕ್ಕದಲ್ಲಿ, ರಸ್ತು ಮತ್ತು ಕ್ರೀಡಾಂಗಣದಲ್ಲಿ ಇಂಥ ಕಡೆ ಗಲೀಜು ಮಾಡಬಾರದು, ಇದೆಲ್ಲ ತುಂಬಾ ವಿವರವಾದ ಸೂತ್ರೀಕರಣಗಳು ಮನುವಿನಲ್ಲಿ ಬರುತ್ತೆ. ಮತ್ತು ಅದರ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ದಂಡನೆಯನ್ನು ಕೂಡ ವಿಧಿಸ್ತಾರೆ ಮನುಗಳು. ಹೀಗೆ ಇದೆಲ್ಲಾನು ಒಂದು ಕಾಲದಲ್ಲಿ ಇದ್ದಿರಲೇಬೇಕಷ್ಟೇ. ಯಾಕೆಂದ್ರೆ ಈ ಸೂತ್ರೀಕರಣಗಳು ಎಷ್ಟು ವಿವರವಾಗಿದೆ ಅಂತ ಹೇಳಿದ್ರೆ ಇಷ್ಟು ಸ್ಪೆಸಿಫಿಕ್ ಆದದ್ದನ್ನು ಯಾವ ಸ್ಮೃತಿಕಾರನು ಕಲ್ಪನೆ ಮಾಡ್ಕೊಂಡು ಹೇಳೋದು ಸಾಧ್ಯ ಇಲ್ಲ. ಅಷ್ಟು ಸ್ಪೆಸಿಫಿಕ್ ಆದ ನಿರ್ದೇಶನಗಳು ಇದರಲ್ಲಿ ನಮಗೆ ಸಿಗತ್ತೆ. ಹೀಗಾದ್ರೆ ಇದು 100 ವರ್ಷ ಕಾಲ ಇದು ನಡ್ಕೊಂಡು ಬಂದಿತ್ತು. ಹೀಗಾಗಿ 100 ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದು ಸಮಾಜದಲ್ಲಿ ಅದು ನೆಲೆಸಿದ್ದು ಅನ್ನೋದು ಕೂಡ ಸ್ಪಷ್ಟವಾಗತ್ತೆ. ಈಗ 19ನೇ ಶತಮಾನದ ಪ್ರಾರಂಭದಲ್ಲಿ ಅಲೆಕ್ಸಾಂಡರ್ ವಾಕರ್ ಅನ್ನೋ ಅವನು ಬ್ರಿಟಿಷ್ ಪೊಲಿಟಿಕಲ್ ರೆಸಿಡೆಂಟ್ ಇದ್ದ. ಅವನು ಭಾರತಕ್ಕೆ ಬಂದು ಇಲ್ಲಿ ಬಗ್ಗೆ ವರದಿ ಮಾಡ್ತಾನೆ. ಅವನು ಮನೆಗಳಲ್ಲಿ ಮಾತ್ರವಲ್ಲ, ಹೊಲಗಳನ್ನು ಕೂಡ ಎಷ್ಟು ಜನ ಶುಚಿಯಾಗಿ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಅನ್ನೋದರ ಬಗ್ಗೆ ತುಂಬಾ ಪ್ರಶಂಸಾಪೂರ್ವಕವಾಗಿ ಅಲೆಕ್ಸಾಂಡರ್ ವಾಕರ್ ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದ. ಅಂದ್ರೆ ಈ ಸೂತ್ರಗಳೆಲ್ಲ ಜೀವನದಲ್ಲಿ ಅನ್ವಯ ಆಗ್ತಾ ಇತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗತ್ತೆ. ಆದರೆ ಒಂದು ದುರಂತ, ಈಗ ಮನುವಾದಿ ಅನ್ನೋದು ನಿಂದನೆಯ ಶಬ್ದ ಆಗಿದೆ. ನಮ್ಮ ಮಟ್ಟಿಗೆ ಯಾರಾದ್ರೂ ನನ್ನನ್ನು ಮನುವಾದಿ ಅಂತ ಕರೆದ್ರೆ ನಾನು ಅದನ್ನು ಪ್ರಶಂಸೆ ಅಂತ ಭಾವಿಸ್ತೇನೆ. ಆದರೆ ಅದನ್ನು ಬಳಸುವವರ ದೃಷ್ಟಿಯಲ್ಲಿ ಅದು ನಿಂದಾರ್ಥ. ಇದು ಬಹಳ ವಿಚಿತ್ರವಾಗಿದೆ. ಯಾಕೆಂದ್ರೆ ನೀವೇ 3 ದಿವಸ ಕೇಳಿದ್ದೀರಿ ಇದರಲ್ಲಿ ಏನು ವಿಷಯಗಳು ಬರುತ್ತೆ ಅಂತ. ಇಂಥ ಜೀವನ ದರ್ಶನ ಬೇಡ ಅಂತ ಹೇಳೋರಿಗೆ ನಾವು ಏನಂತ ಹೇಳಬೇಕು? ಇದು ಒಂದು ವಿಕೃತಿ ಅಂತ ಅಷ್ಟೇ ಹೇಳಬೇಕು. ಅದರ ಬಗ್ಗೆ ಹೆಚ್ಚು ಹೇಳುವ ಅಗತ್ಯ ಇಲ್ಲ. ಆದರೆ ಇದು ಯಾವಾಗಲೂ ಹೀಗಿರಲಿ, ಇದು ಕೆಲವರ ಮಟ್ಟಿಗೆ ಮಾತ್ರ. ಜನಸಾಮಾನ್ಯರೆಲ್ಲಾನು ಈ ಮನುವಿನ ಸೂತ್ರೀಕರಣ ಇವತ್ತಿಗೂ ಗೌರವಿಸ್ತಾರೆ. ಮನು ದೊಡ್ಡವನು ಅನ್ನೋ ಬಗ್ಗೆ ಇಡೀ ಭಾರತದಲ್ಲಿ ಎಲ್ಲಿಯೋ ಗೊಂದಲ ಏನಿಲ್ಲ. ಅಷ್ಟೇಕೆ ಈ ಸಂಸ್ಕೃತಿ ವಿರೋಧಕ್ಕೆ ಹೆಸರಾದ ತಮಿಳುನಾಡಿನಲ್ಲಿಯೇ ಪರಂಪರೆಯ ಮನುವಿನ ಬಗ್ಗೆ ತುಂಬಾ ಗೌರವ ಇದೆ. ಈ ಚೋಳರ ವಂಶದಲ್ಲಿ ಒಬ್ಬ ರಾಜ ಇದ್ದ. ಅವನು ಎಷ್ಟು ಧರ್ಮನಿಷ್ಠ ಆಗಿದ್ದ ಅಂತ ಹೇಳಿದ್ರೆ, ಒಂದು ಪ್ರಸಂಗ ಬರುತ್ತೆ. ಅವನ ಮಗ ಸಾರೋಟ್ ತಗೊಂಡು ಹೋಗುವಾಗ ಅಚಾತುರ್ಯದಿಂದ ಒಂದು ಕರುವಿನ ಮೇಲೆ ಆ ಸಾರೋಟ್ ಹೋಗಿ ಕರು ಸತ್ತೋಗತ್ತೆ. ಆದರೆ ಅವನು ಎಷ್ಟು ಉಗ್ರ ಶಾಸನನಿಷ್ಠ ಅಂತ ಹೇಳಿದ್ರೆ, ಅವನು ತನ್ನ ಮಗನ ಸಾರೋಟನ ಮಗನ ಮೇಲೆ ಓಡಿಸಿ ಮಗನಿಗೆ ಮರಣದಂಡನೆ ವಿಧಿಸಿದ. ಇಷ್ಟು ನಿಷ್ಠುರವಾಗಿದ್ದ ರಾಜ. ಅವನಿಗೆ ಟೈಟ್ಲ್ ಏನು ಗೊತ್ತೇ? ಮನುನೀತಿ ಕಂಡ ಚೋಳನ್. ಮನುನೀತಿ ಕಂಡ ಚೋಳನ್ ಅಂತ ಅವನಿಗೆ ಟೈಟ್ಲು. ಹೀಗೆ ಇವತ್ತು ನಾವು ಸಂಸ್ಕೃತ ದ್ವೇಷ ನೋಡುವಂತ ತಮಿಳುನಾಡಿನಲ್ಲಿ ಮನುನೀತಿಯನ್ನು ಇಟ್ಟುಕೊಂಡಿದ್ದ ರಾಜ ಅಂತ ಆ ಚೋಳ ರಾಜನಿಗೆ ಬಿರುದಿತ್ತು. ಇದು